ನಿತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸನಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಗ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಗೇ ಚ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅತ್ರಸ್ತಮೇವ ಸತತಂ ಪರಿಪುಲ್ಲಚಕ್ರುಃ ಕಾಂತ್ಯಾ ವಿಡಂಬಿತನವೆಂದು ಜಗತ್ಯನರ್ಘ್ಯಂ ತತ್ಪುತ್ರರತ್ನಮುಪಗೃಹ್ಯ ಕದಾಚಿದಾಪ್ತಃ ಸ್ವಸ್ವಾಮಿನೇ ಬುಧ ಉಪಾಯನಮಾರ್ಪಯತ್ಸಃ. ಸ್ವಸ್ತಿಯಸ್ತು. ಎರಡನೇ ಸರ್ಗದ ವಿಷಯವನ್ನ ನಾವೆಲ್ಲ ಕೇಳ್ತಾ ಇದ್ದೇವೆ. ಆಚಾರ್ಯರ ಅವತಾರದ ಅನಂತರದಲ್ಲಿ ನಡೆದಿರುವಂತಹ ಕೆಲವು ಬಾಲಲೀಲೆಗಳನ್ನು ಗ್ರಂಥಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ಕೊನೆಯಲ್ಲಿ ಕೇಳುವಾಗ ದಾನ ಕೊಟ್ಟದ್ದನ್ನು ಕೇಳಿದ್ದೇವೆ. ಮೂಡಿಲ್ಲಾಯರು ಎನ್ನುವ ಬ್ರಾಹ್ಮಣ ಈ ವಾಸುದೇವನ ಜನನದ ಅನಂತರದಲ್ಲಿ ಆ ಮಗುವಿಗೆ ಹಾಲು ಕುಡಿಯುವುದಕ್ಕಾಗಿ ಇಂತೊಂದು ಗೋದಾನವನ್ನ ಮಾಡಿದರಂತೆ. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನು ತಯಾ ಪ್ರಜಾತಃ ನಿರ್ವಾಣ ಹೇತು ಮಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಬರೀ ಆ ದಾನ ಕೊಡುವಾಗ ದಾನ ಹೇಗಿತ್ತು, ಸ್ವೀಕಾರ ಮಾಡಿದ ವ್ಯಕ್ತಿಗಳು ಹೇಗಿದ್ದಾರೆ, ಅದರ ಫಲ ಏನು ಅಂತನ್ನುವುದನ್ನು ಎಷ್ಟು ಸುಂದರವಾಗಿ ಮನಮುಟ್ಟುವಂತೆ ವರ್ಣನೆ ಮಾಡುತ್ತಾರೆ. ದಾನ ಕೊಡುವಾಗ ಹೇಗಿರಬೇಕು, ಏನು ಅನುಸಂಧಾನ ಇರಬೇಕು, ಯಾಕೆ ಅಂದರೆ ಆ ಬ್ರಾಹ್ಮಣ ಕೊಟ್ಟ ದಾನದ ಫಲವಾಗಿ ಅವನಿಗೆ ಮಧ್ವಶಾಸ್ತ್ರದ ಅಧ್ಯಯನದ ಭಾಗ್ಯ ಸಿಗಬೇಕು ಅಂತಾದರೆ ಅಷ್ಟು ಉದಾತ್ತವಾದ ಅನುಸಂಧಾನ ಇಟ್ಟುಕೊಂಡೇ ದಾನ ಮಾಡಿರಬೇಕು. ನಮ್ಮ ಅನುಸಂಧಾನ ಹೇಗಿರ್ತದೋ ಅದು ಫಲದಲ್ಲಿ ಪ್ರತಿಫಲನಗೊಳ್ಳುತ್ತದೆ. ನೆನಪಿಟ್ಟುಕೊಳ್ಬೇಕು ನಾವು ಅದನ್ನು. ಅದು ಫಲದಲ್ಲಿ ರಿಫ್ಲೆಕ್ಟ್ ಆಗ್ತದೆ.
ನೀವೇನು ಬಲ ತಿಂತಿರ್ತೀವಿ ಉಣ್ತಿರ್ತೀವಲ್ಲ ನಾವೆಲ್ಲ, ಇದು ನಾವು ದಾನ ಕೊಟ್ಟದ್ರ ಬೇಸ್ ಮೇಲೆ ಆಗ್ತಿರ್ತದೆ. ಒಳ್ಳೆ ವಸ್ತ್ರವನ್ನು ಉಟ್ಕೊಂಡಿದ್ದೀವಿ ಅಂದರೆ ಅದು ಅದು ಹೆಂಗೆ ಕೊಟ್ಟಿದ್ವಿ, ಹೆಂಗೆ ಅನುಸಂಧಾನ ಮಾಡಿದ್ವಿ ಅಂತ ಅರ್ಥ. ಸ್ವಲ್ಪ ಏನಾದರೂ ಅವ್ಯವಸ್ಥಿತ ಆಗಿತ್ತು ಅಂದರೆ ಅದರ ಹಿನ್ನೆಲೆಯಲ್ಲಿ ಮನಸ್ಸಿನ ಭಾವನೆ ಎದ್ದು ಕಾಣಿಸ್ತದೆ. ಅದಕ್ಕೆ ದಾನ ಕೊಡುವಾಗ ನಮ್ಮ ಉದ್ದೇಶ ಮಹತ್ತರವಾಗಿದೆ. ಏನು ಮಹತ್ತರವಾಗಿರಬೇಕು ಉದ್ದೇಶ ಅಂತಂದರೆ, ಈ ದಾನ ನಾನೇನು ಕೊಡ್ತಾ ಇದ್ದೇನೆ ಇದರಿಂದ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಕೊಡಬೇಕು. ಈ ಬ್ರಾಹ್ಮಣಿಗೆ ಕೊಡಬೇಕು, ಏನೋ ಅಧಿಕ ಮಾಸ ಅಂತೆ ಕೊಡಬೇಕಂತೆ ಬಾಗಣ ಕೊಟ್ಬಿಟ್ಟು ವಿಧಾನ. ಇಲ್ಲಿ ಅಧಿಕ ಮಾಸ ನಿಮಿತ್ತ ಆಗಿದೆ, ಭಗವತ್ ಪ್ರೀತಿ ನಿಮಿತ್ತ ಆಗಿಲ್ಲ. ಕಾರ್ತೀಕ ಮಾಸ ಅಂತೆ ಸ್ನಾನ ಮಾಡಬೇಕಂತೆ ಮಾಡಿಬಿಟ್ರಾಯಿತು, ಹಾಗಾದರೆ ಕಾರ್ತೀಕ ಮಾಸ ನಿಮಿತ್ತ ಆಯಿತು, ಹರಿಪ್ರೀತಿ ನಿಮಿತ್ತ ಆಗಲಿಲ್ಲ. ನೋಡ್ರಿ, ನಾವು ಎಲ್ಲಿ ಎಡುವುತ್ತೀವಿ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಏನೋ ಚಾತುರ್ಮಾಸ್ಯ ಅಂತೆ ಮಾಡಿಬಿಟ್ರೆ ಆಗೋಯ್ತು ಅಲ್ಲ. ಈ ವ್ರತವನ್ನು ಮಾಡಿದ್ದರಿಂದ ಹರಿಗೆ ಪ್ರೀತನಾಗಲಿ ಹರಿಪ್ರೀತನಾಗಲಿ ಅಂತ ಮಾಡಿದರೆ ಅದು ದಾನದಲ್ಲಿ ಉದಾತ್ತವಾದ ದಾನ ಆಗ್ತದೆ, ಅನುಸಂಧಾನ ಶ್ರೇಷ್ಠ ದಾನ ಆಗ್ತದೆ. ಇಲ್ಲೇ ಇದ್ದರೆ ಅದು ಕೇವಲ ಸಾಮಾನ್ಯ ದಾನ ಆಗಿ ಕೂತ್ಬಿಡ್ತದೆ. ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು ಭಾಗವತ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ದಾನ ಮಾಡುವಾಗ ದಾನ ಅಂತ ಯಾವುದು ಕರೀತಾರೆ? ಸುಮ್ಮನೆ ಕೊಟ್ಬಿಟ್ರೆ ದಾನನ ಅದು? ನ್ಯಾಯಾರ್ಜಿತಂ ಧನಂ ಧಾನ್ಯಂ ಅನ್ಯದ್ವಾ ಯತ್ ಪ್ರದೀಯತೆ ಅರ್ಥಿಭ್ಯ ಶ್ರದ್ಧಯಾಯುಕ್ತಂ ತದ್ದಾ ದಾನಮೇತದ್ ಉದಾಹೃತಂ. ದಾನ ಶಬ್ದದ ನಿರ್ವಚನವನ್ನು ಮಾಡ್ತಾರೆ. ದಾನ ಅಂದ್ರೆ ಏನು? ಮೊದಲನೆಯದ್ದು ಅದರಲ್ಲಿ ಸೇರಿಸಬೇಕಾದ ಅಂಶ ನ್ಯಾಯೋಪಾರ್ಜಿತಂ. ನ್ಯಾಯದಿಂದ ಸಂಪಾದನೆ ಮಾಡಿದ ಹಣವನ್ನು ಮಾತ್ರ ದಾನ ಮಾಡುವ ಅಧಿಕಾರ ಉಂಟು. ಅನ್ಯಾಯದಿಂದ ಸಂಪಾದನೆ ಮಾಡಿದ ಹಣವನ್ನು ದಾನ ಮಾಡಲಿಕ್ಕೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾವ ವ್ಯಕ್ತಿ ಅನ್ಯಾಯದಿಂದ ಹಣವನ್ನು ಸಂಪಾದನೆ ಮಾಡಿರ್ತಾನೆ ದಾನ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ದಾನ ಮಾಡೋ ವ್ಯಕ್ತಿ ಆಗಿದ್ರೆ ಅನ್ಯಾಯದಿಂದ ಸಂಪಾದನೆ ಮಾಡೋ ಕೆಲಸವನ್ನೇ ಮಾಡೋದಿಲ್ಲ ಅವನು. ಯಾವಾಗ ಅನ್ಯಾಯದಿಂದ ಸಂಪಾದನೆಗೆ ಕೈ ಹಾಕ್ತಾನೆ ಅಂದರೆ ನನಗೆ ಬೇಕು ಜಾಸ್ತಿ ಬೇಕು ಅಂದಾಗ ಮಾತ್ರ ಅನ್ಯಾಯ ಕೈ ಹಾಕ್ತಾನೆ. ಇನ್ನೊಬ್ಬರಿಗೆ ಕೊಡೋ ಮನಸ್ಸಿದ್ದವನು ಇದ್ದದರಲ್ಲೇ ಕೊಟ್ಬಿಡೋದಷ್ಟೇ. ಏನಿದೆ ಅದನ್ನೇ ಕೊಡೋದಪ್ಪ. ದಾನ ಅಂದ್ರೆ ಏನು? ಏನಿದೆ ಅದನ್ನು ಕೊಟ್ಬಿಡೋದು ಅಂತ. ಹಾಗಾದರೆ ನ್ಯಾಯಾರ್ಜಿತಂ ಧನಂ ಧಾನ್ಯಂ, ಧನವಾಗಲಿ ಧಾನ್ಯವಾಗಲಿ ಅನ್ಯತ್ವ ಬೇರೆ ಬೇರೆ ಇನ್ಯಾವುದೇ ವಸ್ತು ಇರಬಹುದು, ಅದನ್ನು ಅರ್ಥಿಭ್ಯ ದಾನ ಕೊಡುವಾಗ ಶ್ರದ್ಧೆಯಾಯುಕ್ತಂ, ಶ್ರದ್ಧೆಯಿಂದ ಕೊಡಬೇಕಂತೆ. ದಾನ ಕೊಡ್ತಾ ಇದ್ದೀನಿ, ಇದು ಇದು ದೇವರ ಪ್ರೀತನಾಗಲಿ ಇದಕ್ಕೆ ಅಂತ ತಿಳಿದುಕೊಂಡು ಹೇಳಿಕೊಡ್ಬೇಕಂತೆ. ಶ್ರದ್ಧೆಯಾಯುಕ್ತಂ ದಾನಮೇತದ್ ಉದಾಹೃತಂ, ಇದಕ್ಕೆ ದಾನ ಅಂತ ಕರೀತಾ ಇದ್ದಾರೆ. ಒಂದು ಮಾತು, ದಾನ ಕೊಡುವಾಗ ಹೀಗೆ ಅನುಸಂಧಾನ ಮಾಡ್ರಿ. ಏನು ಅನುಸಂಧಾನವನ್ನು ಮಾಡಬೇಕು? ನಾಹಂ ದಾತ ಹರಿರ್ದಾತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಂ ದಾನಂ ತತ್ಪ್ರಸಾದೇನ ಇವ ನಾನ್ಯಥಾ. ಹೀಗೆ ಅನುಸಂಧಾನ ಮಾಡಬೇಕು. ಎಲ್ಲರೂ ಹೇಳಿ, ದಾನ ಕೊಡುವಾಗ ನೆನಪಾಗ್ತದೋ ಇಲ್ಲೋ ಗೊತ್ತಿಲ್ಲ. ದಾನ ಕೊಡೋ ಕಾಲಕ್ಕೆ ಅವಸರದಾಗ ಅಡಿಕೆ ಬೆಟ್ಟಿ ಇಟ್ಕೊಂಡಿದ್ರೆ ವಿಲೆದಲ್ಲಿ ಮರ್ತೋಗಿರ್ತದೆ, ವಿಳೆದಲ್ಲಿ ಇಟ್ಕೊಂಡ್ರೆ ಅಡಿಕೆ ಬೆಟ್ಟು ಮರ್ತೋಗಿರ್ತದೆ. ದಾನ ಕೊಡೋ ಕಾಲಕ್ಕೆ ಅಯ್ಯಯ್ಯ ಅಲ್ಲೇ ಇಟ್ಟಿದ್ ನೋಡ ಅನ್ಕೋ ದಾನ ಮುಗಿಸ್ಬಿಟ್ಟಿರ್ತಾರೆ. ಆವಾಗ ಈ ಶ್ಲೋಕ ಈ ಮಂತ್ರ ಎಲ್ಲ ಎಲ್ಲಿ ನೆನಪಿರಬೇಕು? ಅನುಸಂಧಾನ ಬರೋದು ದೂರ ಉಳಿತು. ಅದಕ್ಕಾಗಿ ಈಗಾದರೂ ಅದನ್ನು ಹೇಳೋಣವಂತೆ. ಮುಂದೆ ಎಂದೇ ದಾನ ಕೊಟ್ಟಾಗಲೂ ಇದು ಬುದ್ಧಿಯಲ್ಲಿ ಉಳಿದಿದ್ರೆ ಸಾಕು. ನಾಹಂ ದಾತ ಹರಿರ್ದಾತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕೃತಂ ದಾನಂ ತತ್ಪ್ರಸಾದೇನ ನಾನ್ಯಥಾ. ನಾಹಂ ದಾತ ಹರಿರ್ದಾತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಂ ದಾನಂ ತತ್ಪ್ರಸಾದೇನ ನಾನ್ಯಥಾ. ನೋಡಿ ಎಷ್ಟು ಸೊಗಸಾಗಿ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ. ನಾಹಂ ದಾತ, ನಾನಲ್ಲ, ನಾನು ಕೊಡೋನಲ್ವೇ ಅಲ್ಲ, ನಾನೇನು ಕೊಡ್ತೀನಿ ಎಲ್ಲಾದರೂ. ಮತ್ತೆ ಯಾರು ಕೊಡೋರು? ಹರಿರ್ದಾತ, ಕೊಡೋನ್ ದೇವರು. ಕೊಡೋ ದೇವರು ಗಟ್ಟಿ ಇದ್ದಾನೆ ಅಂತಿರ್ತಾರಲ್ಲ, ಕೊಡೋ ದೇವರು. ನಾಹಂ ದಾತ ಹರಿರ್ದಾತ ತತ್ಪೂಜಾ ಕರ್ಮಚ ಅಖಿಲಂ. ಇದೇನು ದಾನ ಕೊಟ್ಟಿದ್ದೇನೆ ಇದು ದೇವರ ಪೂಜೆಯಾಗಲಿ. ಈ ದಾನ ಇದು ಬ್ರಾಹ್ಮಣನ ಹೊಟ್ಟೆ ತುಂಬಿಸ್ಲಿ ಅಲ್ಲ, ಈ ದಾನ ಅಧಿಕ ಮಾಸ ನಿಮಿತ್ತ ಅಲ್ಲ, ತತ್ಪೂಜಾ ಇದು ಹರಿಪೂಜೆಯಾಗಲಿ.
ದಾನ ಮಾಡಿದ್ದು ಭಗವತ್ ಪೂಜೆ ಆಗಲಿ ಅಂತಂದ್ರೆ ನೋಡ್ರಿ, ಷೋಡಶೋಪಚಾರ ಇಲ್ಲ, ಅಲ್ಲೇನು ಗಂಧ ಬೇಕು, ತುಳಸಿ ಬೇಕು, ಹೂ ಬೇಕು, ಏನಿಲ್ಲ. ದಾನ ಕೊಟ್ಟಾದ್ಮೇಲೆ ದೇವರ ಪೂಜೆ ಅಂದ್ಬಿಟ್ರೆ ಮುಗಿದೋಯ್ತು ಅಷ್ಟೇ ಕೆಲಸ. ತಥಾಪಿ ಮತ್ಕೃತಂ ದಾನಂ, ಯದ್ಯಪಿ ದೇವರೇ, ಆದರೂ ನನ್ನನ್ನು ವಾಯಾ ಮೀಡಿಯಾ ಮಾಡ್ಕೊಂಡಿದ್ದಾನೆ ದೇವರು, ನನ್ನನ್ನು ಮಾಧ್ಯಮರನ್ನಾಗಿ ಮಾಡಿಕೊಂಡಿದ್ದಾನಲ್ಲ, ನನ್ನಿಂದ ಆದ ಈ ದಾನ ತತ್ಪ್ರಸಾದೇನ, ಹರಿಪ್ರಸನ್ನನಾದದ್ರಿಂದಲೇ ಈ ಕೆಲಸ ಆಗ್ತಾ ಇದೆ, ಇಲ್ಲದೇ ಇದ್ರೆ ಆಗ್ತಾ ಇಲ್ಲ ಅಂತ ಅನುಸಂಧಾನ ಮಾಡಬೇಕಂತ. ಯಾಕೆ ಆ ಮೂಡಿಲ್ಲಾಯರಿಗೆ ಈ ಶಾಸ್ತ್ರಾಧ್ಯಯನದ ಭಾಗ್ಯ ಸಿಕ್ತು? ದಾನ ಕೊಟ್ಟಿದ್ದಕ್ಕೆ ಅಲ್ಲ. ಅಲ್ರಿ, ನೀವೇ ಹೇಳಿದ್ದೀರಿ, ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ ದಾನ ಕೊಟ್ಟಿದ್ದಕ್ಕೆ ಅಂತ ಹೇಳಿ, ಮತ್ತೆ ಅಲ್ಲ ಅಂತೀರಲ್ಲ. ಅಂದರೆ ದಾನ ಕೊಟ್ಟದ್ದು ಅಷ್ಟೇ ಆಗಿದ್ದಿದ್ರೆ ಇದೇ ಫಲ ಆಗ್ತಿರ್ಲಿಲ್ಲ. ಏನಾಯಿತು? ಮಹಾಭಾರತದಲ್ಲಿ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ, ಬ್ರಾಹ್ಮಣ 12 ವ್ರತಗಳನ್ನು ಮಾಡಬೇಕಂತ. ಏನು 12 ವ್ರತಾರೆ ಆಚಾರ? ಚಾತುರ್ಮಾಸದಾಗಿ 4 ಮಾಡೋದ್ರಾಗ ರಗಡಾಗಿರ್ತಾವ, ಮತ್ತೆ 8 ಎಕ್ಸ್ಟ್ರಾ ತಂದ್ರಲ್ಲ ಮತ್ತೆ ನೀವು. ಯಾವ 12? ನೋಡ್ರಿ, 12 ಮಹಾವ್ರತಗಳು ಅಂತ ಕರೆಸಿಕೊಂಡಿವೆ ಅಂತೆ ಬ್ರಾಹ್ಮಣ ಮಾಡಬೇಕಾದದ್ದು. ಜ್ಞಾನಂಚ ಸತ್ಯಂಚ ದವಶ್ಯಮಶ್ಚ ಅಮಾತ್ಸರ್ಯಂ ಹ್ರೀ ಸ್ಥಿತಿಕ್ಷಾನುಸೂಯ ದಾನಂಚ ಯಜ್ಞಶ್ಚ ತಪಶ್ರತಂಚ ಮಹಾವ್ರತ ದ್ವಾದಶ ಬ್ರಾಹ್ಮಣಸ್ಯ. 12 ಮಹಾವ್ರತಗಳು ಅಂತೇನು ಹೇಳಿದ್ದಾರೋ ಅದರಲ್ಲಿ ಒಂದು ಮಹಾವ್ರತ ಯಾವುದು? ದಾನ. ಮಹಾಭಾರತ ಹೇಳ್ತದೆ. ಆ ಮಹಾಭಾರತದ ವಾಕ್ಯದ ಹಿನ್ನೆಲೆಯಲ್ಲಿ ಈ ದಾನವನ್ನು ಅನುಸಂಧಾನ ಮಾಡಿಕೊಂಡ್ರೆ ಹೇಗೆ ಕಾಣಿಸ್ತದೆ ಅಂತಂದ್ರೆ, ಅವರು ದಾನ ಕೊಡಬೇಕು ಅಂತ ಕೊಟ್ಟದ್ದಲ್ಲ, ಬ್ರಾಹ್ಮಣನ ವ್ರತವನ್ನ ಪರಿಪಾಲನೆ ಮಾಡಿದ್ದವು. ಬ್ರಾಹ್ಮಣನ ದೇಹ, ಬ್ರಾಹ್ಮಣ ಏನ್ ಮಾಡಬೇಕು ಆ ಕೆಲಸದಲ್ಲಿ ದಾನ ಒಂದಿದ್ದದ್ದರಿಂದಾಗಿ ದಾನವನ್ನು ಕೊಟ್ಟಾಯಿತು. ನಮ್ಮಲ್ಲಿ ಏನವರಿ? ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, 6 ವೃತ್ತಿಗಳು ಹೇಳಿದ್ದಾರೆ. ನಮ್ಮಲ್ಲಿ ಯಜ್ಞ ಮಾಡಬೇಕು, ಮಾಡಿಸಬೇಕು, ಓದಬೇಕು, ಹೇಳಬೇಕು, ದಾನ ತಗೋಬೇಕು, ದಾನ ಕೊಡಬೇಕು. ಅದು 6ನೇದು ಹೋಗ್ಬಿಟ್ಟಿರ್ತದೆ, ಕೊನೆಗೆ ಹೋಗ್ಬಿಟ್ಟಿರ್ತದೆ. ದಾನ ತಗೋಬೇಕು ಅಷ್ಟೇ. ಅದಕ್ಕೆ ನಮ್ಮೂರಾಗಿನೊಬ್ರು ಆಚಾರ್ಯ ಹಿಂದಕ್ಕೆ ಹೇಳ್ತಿದ್ರಿ, ಎಲ್ಲಾರು ಹೇಳಿರ್ಬೇಕು, ಅವ್ರು ಹೇಳ್ತಿದ್ರು ಏನು ಅಂದ್ರೆ, ಒಲ್ಲೇನ ವೈದಿಕ ಗಂಡನ ಅಂತ ಶ್ಲೋಕ ಅಂತ ಹಾಡಂತೆ, ಅದಕ್ಕೆ ಬಿಡಿಸ್ಬೇಕು. ಒಲ್ಲೇನ ವೈದಿಕ ಗಂಡನ ಅಂದ್ರೆ ವೈದು ಇಕ್ಕೋ ಗಂಡನ್ನ ಅಂತ ಬಿಡಿಸ್ತಿರ್ಬೇಕು. ಅವ್ರು ಏನ್ ಕೊಟ್ಟರು ವೈದಿಕ್ತಿರ್ತಾರೆ ಒಳಗ, ಒಟ್ಟು ಹೊರಗೆ ಬರಂಗಿಲ್ಲ. ಹೇಳೋದು ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮಮ, ಒಮ್ಮೊಳಗೆ ಹೋದ್ರೆ ಹೊರಗೆ ಬರಂಗಿಲ್ಲ. ಹಂಗಿಲ್ಲ, ಎಷ್ಟು ತಗೊಂಡಿದ್ದೀವೋ ಅಷ್ಟು ಕೊಡ್ಬೇಕಂತ. ಅದಕ್ಕೆ ಆ ಬ್ರಾಹ್ಮಣ ಕೊಟ್ಟಾದ ಮೇಲೆ ಅದು ಬ್ರಾಹ್ಮಣನ ವ್ರತವಾದದ್ದರಿಂದ ವ್ರತದಲ್ಲಿ ಒಂದನ್ನು ಆಚರಣೆ ಮಾಡಿದ್ದಕ್ಕೆ ಆಚಾರ್ಯ ಶಾಸ್ತ್ರ ಅಧ್ಯಯನದ ಭಾಗ್ಯ ಸಿಕ್ತು. ಮುಂದೆ 31ನೇ ಶ್ಲೋಕ, 31 ಮತ್ತು 32ನೇ ಶ್ಲೋಕದ 2 ಸಾಲುಗಳು, ಅಂದರೆ ಅರ್ಧ ಶ್ಲೋಕ. ಈ 1.5 ಶ್ಲೋಕದಲ್ಲಿ ಆಚಾರ್ಯರನ್ನ ಒಯ್ದು, ಅರ್ಥಾತ್ ಆ ಶಿಶುವನ್ನ ವಾಸುದೇವರನ್ನ ಕರೆದುಕೊಂಡು ಹೋಗಿ ಅನಂತಾಸನ ಮುಂದೆ ಒಪ್ಪಿಸಿ, ಅನಂತಾಸನ, ನಿನ್ನ ಸೇವೆ ಮಾಡಿದಾಗ ಹುಟ್ಟಿದ ಶಿಶು ಇದು, ಮಗು ಇದು, ನಿನಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತ. ಎಷ್ಟು ಚಂದಾದ ಅನುಸಂಧಾನ ಇದೆ ನೋಡ್ರಿ. ನಾವೆಲ್ಲ ದೇವರು ಕೊಟ್ಟದ್ದನ್ನು ದೇವರಿಗೆ ಕೊಡೋ ಅಭ್ಯಾಸ ಮಾಡಿಕೊಳ್ಬೇಕಂತೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ. ದೇವರೇ, ಇದು ನಿನ್ನ ವಸ್ತು, ಇದು ನಿಂದು, ನಂದಲ್ಲ. ಈ ಮಗ, ಈ ಹೆಂಡತಿ, ಈ ಮನೆ, ಈ ವಸ್ತುಗಳು ಎಲ್ಲ ನಿಂದೆ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ದಾರಾನ್ ಸುತಾನ್ ಪ್ರಾಣಾನ್ ಪರಸ್ಮೈ ಸನ್ಯವೇದಯೇತ್, ಎಲ್ಲ ಅವನ ಸ್ವಾಮಿತ್ವಕ್ಕೆ ಒಳಪಟ್ಟದ್ದು. ದೇವರು ಅನುಗ್ರಹಪೂರ್ವಕವಾಗಿ ಕೊಟ್ಟಿದ್ದಾನೆ. ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ಒಳ್ಳೆ ಮಕ್ಕಳಾಗಿವೆ, ಒಳ್ಳೆ ಮನೆ ಇದೆ, ಒಳ್ಳೆ ಊಟ ಇದೆ, ಶುದ್ಧವಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಇದೆಲ್ಲವೂ ದೇವರು ಕೊಟ್ಟ ವರಪ್ರಸಾದ. ಇಷ್ಟ ನೆನಪಿಟ್ಟುಕೊಂಡು ಬೇರೆ ಇನ್ನೇನಿಲ್ಲ. ಇಲ್ಲ ಅಂದ್ರೆ ಈ ಭಾಗ್ಯ ಇನ್ನುಳಿದವರಿಗುಂಟ? ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಪಾಪ ಅವ್ರಿಗೆ ಇರೋದಿಲ್ಲ, ನೋಡ್ತಿರ್ತೀವಿ ನಾವೆಲ್ಲ. ಯಾಕಾಗಲಿಲ್ಲ? ನಮಗೆ ಒಂದು ದೇವರು ಕೊಟ್ಟ ಭಾಗ್ಯ, ಇದನ್ನು ಒಪ್ಪಿಸ್ಬೇಕು ಅಂತ. ಅದಕ್ಕೆ ಪುರಂದರದಾಸರು ಹೇಳಿದ್ರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದೇನೋ ಹೇಳಿ ಬಹಳ ಚೆನ್ನಾಗಿದೆ ಪುರಂದರದಾಸರ ವಾಕ್ಯ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯವರಂತೆ ಕಾಣಿರೋ. ನದಿಯೊಳಗೆ ಸ್ನಾನ ಮಾಡೋದು, ನದಿ ನೀರು ತಗೊಳ್ಳೋದು, ನದಿಗೆ ಅರ್ಘ್ಯ ಬಿಡೋದು, ಪುಣ್ಯ ಕಟ್ಕೊಂಡು ಬಂದ್ಬಿಡೋದು ಅಂತ. ಬಾ 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 ಬಾ, ಆಶ್ಚರ್ಯ ನೋಡ್ರಿ. ನದಿಯೊಳಗೆ ಸ್ನಾನ ಮಾಡಿ ನದಿ ನೀರು ತಗೊಂಡು ನದಿಗೆ ಅರ್ಘ್ಯ ಕೊಟ್ಟು ಪುಣ್ಯ ಮಾತ್ರ ಅಕೌಂಟ್ನ ಜಮಾ ಆಗ್ತಾ ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯವರಂತೆ ಕಾಣಿರೋ,
ಹರಿಯ ಕರುಣಗಳ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಹರಿಯ ಸಮರ್ಪಣೆಯನ್ನ ಮಾಡಿ ಬದುಕ್ರಿ. ಏನು ಆಗಬೇಕಾಗಿದ್ದು ನಿಮಗೆ ತೊಂದರೆ ಇದೆ? ಅದಕ್ಕೆ ಆ ಶಿಶುವನ್ನ ಕರೆದುಕೊಂಡು ಹೋಗಿ ಅನಂತಾಸನ ದೇವಾಲಯದಲ್ಲಿ ಹೋದ್ರಂತೆ. ಹಾಗಿರಬೇಡ, ಯಾವ ಅನಂತಾಸನ ದೇವಾಲಯದಲ್ಲಿ ಮೊದಲು ನಮಸ್ಕಾರ ಮಾಡಿ ವಾಯುದೇವರಲ್ಲಿ ಹೋಗಿದ್ರು ಆ ದೇಹದಲ್ಲಿ ಸೇರ್ಕೊಂಡಾಗ ಮತ್ತೆ ಮೊದಲನೇ ಬಾರಿ ಬಂದ್ರಂತೆ ಇಲ್ಲಿ. ಅಲ್ಲಿ ಇಟ್ಟ ಮೇಲೆ ಬುಧ ಉಪಾಯನ ಮಾರ್ಪಯತ್ ಸಹ ಉಡುಗೊರೆ, ದೇವರಿಗೆ ಉಡುಗೊರೆ ಒಪ್ಸಿದ್ರಂತೆ. ಏನು ಉಡುಗೊರೆ ಒಪ್ಸಿದ್ರು ಅಂದ್ರೆ ಈ ಶಿಶುವೇ ಉಡುಗೊರೆ ಅಂತ. ಹೆಂಗಿತ್ತ ಶಿಶು? ಆ ಶಿಶುವನ್ನ ವರ್ಣನೆ ಮಾಡ್ತಾರೆ. ಅತ್ರಸ್ತಮೇವ ಸತತಂ ಪರಿಪುಲ್ಲ ಚಕ್ಷು ಕಾಂತ್ಯ ವಿಡಂಬಿತನವೆಂದು ಜಗತ್ಯನರ್ಘ್ಯಂ ತತ್ಪುತ್ರ ರತ್ನಮುಪಗೃಹ್ಯ ಕದಾಚಿದಾಪ್ತಃ ಸ್ವಸ್ವಾಮಿನೇ ಬುಧ ಉಪಾಯನಮರ್ಪಯತ್ ಸಹ. ಅತ್ರಸ್ತಮೇವ, ಎಂದೂ ಭಯ ಇಲ್ಲದೆ ಇರುವ ವಾಯುದೇವರಿಗೆ ಏನು ಭಯ ಆಗಬೇಕು? ಶಿಶುರೂಪದ ವಾಯುದೇವರನ್ನ ವರ್ಣನೆ ಮಾಡುವಾಗ ಅತ್ರಸ್ತಮೇವ, ತ್ರಾಸಾಗದೇ ಇದ್ದವನು, ಎಂದೂ ಭಯಕ್ಕೆ ಒಳಪಡದೇ ಇರುವಂತಹ ಶಿಶು ಇದು. ಮತ್ತೆಂತಹದ್ದು? ಪರಿಪುಲ್ಲ ಚಕ್ಷು, ಯಾವಾಗಲೂ ಅರಳಿದ ಕಣ್ಣಂತೆ, ಆನಂದ ತುಂಬಿದ ಕಣ್ಣುಗಳಂತೆ. ಶಿಶುವಿನ ಕಣ್ಣನ್ನು ನೋಡ್ತಾ ಇದ್ರೆ, ವಾಸುದೇವನ ಕಣ್ಣು ನೋಡ್ತಾ ಇದ್ರೆ ನೋಡಿದವರಿಗೆಲ್ಲ ಆನಂದ ಆಗ್ಬೇಕಂತೆ. ಸತತಂ ಪರಿಪುಲ್ಲ ಚಕ್ಷು, ಮುಖ ಹೆಂಗಿತ್ತು? ಕಾಂತ್ಯ ವಿಡಂಬಿತ ನವೇಂದು, ನೋಡ್ರಿ ಅದು ಎಷ್ಟು ಚೆನ್ನಾಗಿದೆ. ಇವರ ಮುಖದ ಕಾಂತಿಯಿಂದ ಹೊಸದಾಗಿ ಉದಯಿಸಿದ ಚಂದ್ರ ನಾಚಿಕೊಳ್ಬೇಕಂತ, ಅಷ್ಟು ಚೆನ್ನಾಗಿತ್ತಂದೆ ಮುಖ. ಜಗತಿ ಅನರ್ಘ್ಯಂ, ಜಗತ್ತಿನಲ್ಲಿ ಇದರಂತಹ ಶಿಶು ಇನ್ನೊಂದಿಲ್ಲ, ಅನರ್ಘ್ಯ. ತತ್ಪುತ್ರ ರತ್ನಂ, ನಮ್ಮಲ್ಲಿ ಹೇಳ್ತಿರ್ತಾರಲ್ಲ, ಇದು ನಮ್ಮ ಪುತ್ರ ರತ್ನ, ಇದು ನಮ್ಮ ಪುತ್ರ ರತ್ನಿ, ಅಲ್ಲಂಗ ಅನ್ನಂಗಿಲ್ಲ, ಹಂಗೆ ಸುಮ್ಮನೆ ಹೇಳಿದೆ ಅಷ್ಟೇ. ನಮ್ಮ ಪುತ್ರ ರತ್ನ ಅಂತಿರ್ತಾರೆ ನೋಡ್ರಿ. ಇವ ರತ್ನ, ಅಕ್ಕಿ ರತ್ನ ಅಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಪುತ್ರ ರತ್ನ ಅಂತ ಕರೆದದ್ದು ಯಾಕೆ? ಎಷ್ಟು ಸೊಗಸಾಗಿ. ಪುತ್ರ ರತ್ನಂ ಉಪಗೃಹ್ಯ ಕದಾಚಿದಾಪ್ತಃ, ಹಿಡ್ಕೊಂಡು ಒಂದ್ಸಲ ಹೋದ್ರಂತೆ ಮಗುವನ್ನ. ಸ್ವಸ್ವಾಮಿನೇ, ತಮ್ಮ ಸ್ವಾಮಿಯಾಗಿರುವ ಕುಲಸ್ವಾಮಿಯಾಗಿರುವಂತಹ ಅನಂತಾಸನಿಗೆ ಉಪಾಯನಂ, ಕಾಣಿಕೆಯನ್ನು ಅರ್ಪಯತ, ಒಪ್ಪಿಸ್ಬಿಟ್ರು. ಒಪ್ಸಿ ಕೇಳಿದ್ರಂತೆ. ನತ್ವಾ ಹರಿಂ ರಜತ ಪೀಠ ಪುರಾಲಯಂ ತಂ ಬಾಲಸ್ಯ ಸಂಪದ ಮನಾ ಪದಮರ್ಥಯಿತ್ವಾ. ಇಷ್ಟು ಇಲ್ಲಿವರೆಗೆ ಒಂದು ವಿಷಯ. ಮುಂದೆ ಇನ್ನೊಂದು ವಿಷಯ ಇದೆ. ಪಂಡಿತಾಚಾರ್ಯರು ಹೇಳುವಾಗ 1.5 ಶ್ಲೋಕದಲ್ಲಿ ಒಂದು ವಿಷಯ ಹೇಳಿದ್ದಾರೆ. ಆ ಶಿಶುವನ್ನ ಅಲ್ಲಿ ಒಪ್ಪಿಸಿ ಏನ್ ಕೇಳ್ಕೊಂಡ್ರು ಅಂತ ಕೇಳಿದ್ರೆ, ಸಂಪದಂ, ಒಳ್ಳೆ ಸಂಪತ್ತು ಕೊಡು ಸ್ವಾಮಿ ಅಂತ ಕೇಳ್ಕೊಂಡ್ರಂತ. ಆಯ್ತಲ್ಲ, ಮತ್ತೇನ್ ಕೆಲಸ? ಏನ್ ಸಂಪತ್ತು ಕೊಡು ಅಂತ ಕೇಳ್ಕೊಂಡ್ರು? ಅನಾಪದಂ ಸಂಪದಂ, ಆಪತ್ತಿಲ್ಲದ ಸಂಪತ್ತನ್ನ ಕೊಡು ಅಂತ ಕೇಳ್ಕೊಂಡ್ರಂತ. ಇಷ್ಟೇ ಇಲ್ಲಿರೋ ಕಥೆ. 1 ಲೈನ್ ಸ್ಟೋರಿ ನೆನಪಿಟ್ಕೊಳ್ರಿ. ಶಿಶುವನ್ನ ಒಪ್ಪಿಸಿ ನಾರಾಯಣನಿಗೆ ಕೇಳಿಕೊಂಡದ್ದೇನು ಅಂದ್ರೆ, ಆಪತ್ತಿಲ್ಲದ ಸಂಪತ್ತನ್ನ ಕೊಡು. ಆಗೋಯ್ತು, ಒಪ್ಸೋ ಕೆಲಸ ಮುಗಿಯಿತು. ರಿಟರ್ನ್ ಜರ್ನಿ ಮತ್ತೆ ಹೊರಟ್ಬಿಟ್ರು. ಆದರೆ ಇಲ್ಲಿ ಹಂಗೆ ಹೋಗೋ ಹಾಗಿಲ್ಲ, ಸ್ವಲ್ಪ ಗಲಾಟೆ ಇದೆ ಇದ್ರಿ ಶ್ಲೋಕದಲ್ಲಿ. ಸುಮ್ಮನೆ ಈಗ ಹೋದ್ಮೇಲೆ ಮತ್ತೆ ಮುಂದೆ ಹೋದ್ಮೇಲೆ ಹಿಂದೆ ಬರೋದೊಂದು ಕೆಲಸ ಇದೆ. ಏನಿದೆ? ಮಗುವಿಗೆ ಏನೇನು ಶಬ್ದಗಳನ್ನು ಹೇಳಿದ್ದಾರಲ್ಲ, ಇದೆಲ್ಲ ರತ್ನಕ್ಕೂ ಅನ್ವಯಿಸಬೇಕಂತೆ. ಇದು ಶ್ಲೇಷಾಲಂಕಾರ, ಉಪಮಾನ. ಇಲ್ಲಿಗೂ ಅಲ್ಲಿಗೂ ಎರಡೂ ಕಡೆಗೂ ವರ್ಣಿಸಬೇಕು. ರತ್ನ ಹೇಗಿತ್ತು? ಅತ್ರಸ್ತಂ, ತ್ರಾಸ ಅಂತ ಒಂದು ಮಣಿದೋಷ ಅಂತ ಗೊತ್ತಿಲ್ಲ ನಮಗೆ. ಪಂಡಿತಾಚಾರ್ಯರು ಮಣಿದೋಷ ತ್ರಾಸ ಅಂತ ಬರೆದಿದ್ದಾರೆ. ಮಣಿಯಲ್ಲಿ ಕೆಲವು ದೋಷಗಳಿರ್ತಾವಂತೆ. ಕಚ್ಚು ಬಿದ್ದಿರ್ತದೆ ಮಣಿಗೆ, ತೂತು ಬಿದ್ದಿರ್ತದೆ, ಏನೇನೋ ಆಗಿರ್ತಾವೆ ಮಣಿಯಲ್ಲಿ. ಅದು ಹೆಚ್ಚು ಪ್ರಕಾಶ ಇರೋದಿಲ್ಲ. ಇಂಥದ್ದೆಲ್ಲ ತ್ರಾಸ ಅಂತ ಕರೀತಾರಂತೆ, ಮಣಿದೋಷ ಅದು. ಆದರೆ ಅತ್ರಸ್ತಮೇವ ಮಣಿಂ, ಎಂತಹ ಮಣಿಯನ್ನು ಒಪ್ಪಿಸಿದ್ರು ಅಂತಂದ್ರೆ, ಯಾವ ದೋಷಕ್ಕೊಳಗಾಗದೆ ಇದ್ದ ಮಣಿಯನ್ನು ಒಪ್ಪಿಸಿದ್ರು ಅಂತ ಉಪಮಾನ. ಈ ಕೂಸಿನಲ್ಲಿ ಅತ್ರಸ್ತ ಅಂದ್ರೆ ಎಂದೂ ಭಯಪಡದೇ ಇರುವಂತಹ ಶಿಶು ಅಂತ. ಯಾಕೆ? ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಹೇಳುವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ. ಅರ್ಜುನ, ನೀ ಯಾರು ಗೊತ್ತಾ? ದೈವಿ ಸಂಪತ್ತುಳ್ಳವರು ನೀನು. ದೈವಿ ಸಂಪತ್ತು. ಯಾವುದು ದೈವಿ ಸಂಪತ್ತು ಅಂತ ಕೇಳಿದ ಅರ್ಜುನ. ಮೊದಲನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ 16ನೇ ಅಧ್ಯಾಯದಲ್ಲಿ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಜವಂ. ಮೊದಲನೇ ಲಕ್ಷಣ ಯಾವುದು ಗೊತ್ತಾ ದೈವಿ ಸಂಪತ್ತಿಂದು? ಅಭಯ, ಭಯರಹಿತನಾಗಿರುವಿಕೆ ಅಂತನ್ನುವುದು ದೈವಿ ಸಂಪತ್ತಿನ ಮೊದಲನೇ ಲಕ್ಷಣ. ಅದು ವಾಯುದೇವರಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತಂತೆ. ಅತ್ರಸ್ತಂ, ಎಂದು ಭಯಪಡ್ತಿರ್ಲಿಲ್ಲ. ಭೀಮಾವತಾರದಾಗ ಭಯಪಟ್ಟಿಲ್ರಿ, ಹನುಮದವತಾರದಾಗ ಭಯಪಟ್ಟಿಲ್ಲ, ಮಧ್ವಾವತಾರದಾಗ ಭಯಪಟ್ಟಿಲ್ಲ.
ಒಬ್ಬೊಬ್ರು ಹೋಗುವಾಗಂತೂ ಭಯವೇ ಇಲ್ಲ. ನಮಗೆಲ್ಲ ಒಬ್ಬೊಬ್ರು ಹೋಗುವಾಗ ಭಯ ಜಾಸ್ತಿ. ಯಾರಾದರೂ ಹಿಂದೆ ಬರ್ತಾ ಇದ್ದಾರೋ ಏನೋ, ನನ್ನೇ ನೋಡ್ತಿದ್ದಾರೋ ಏನೋ, ನಿನ್ನ ಯಾಕೆ ನೋಡ್ತಾರೆ? ಈ ನಿನ್ನ ಬಹಳ ಸುಂದರ ಚಲೋ ಪುರುಷ, ನೀನು ನೋಡಲಿಕ್ಕೆ ನಿನ್ನೇ ನೋಡಬೇಕಾಗಿದೆ, ಅವ್ರಿಗೆ ನೋಡಿ ಏನಾಗಬೇಕಾಗಿದೆ? ನಮ್ಮ ಭ್ರಮೆ ಇವೆಲ್ಲ ಭ್ರಾಂತು. ಹಾಗೆಲ್ಲ ಇರೋದಿಲ್ಲ. ಭಯ ಬರಬಾರದು. ಅದಕ್ಕೆ ಅತ್ರಸ್ತಂ ಸತತಂ, ಭಯ ಯಾವಾಗಿರೋದಿಲ್ಲ. ನಮಗೂ ಮನೆಯಾಗಿದ್ರೆ ಭಯ ಇರಂಗಿಲ್ಲ, ಬಗಲ ಹಾಕೊಂಡು ಕೂತಿರ್ತೀವಿ. ಅಲ್ಲ, ಸತತಂ ಅತ್ರಸ್ತಂ, ಯಾವಾಗಲೂ ಭಯ ಇಲ್ಲದೆ ಇರುವಂತಹ ವ್ಯಕ್ತಿ. ಸತತಂ ಪರಿಫುಲ್ಲ ಚಕ್ಷು. ನೋಡ್ರಿ, ಆ ಸತತಂ ಅನ್ನೋ ಶಬ್ದ ಇದೆಯಲ್ಲ, ಮಧ್ಯದಲ್ಲಿದೆ. ಮಧ್ಯದಲ್ಲಿ ಇದ್ರೆ ಅದನ್ನೇನು ಕರೀತಾರೆ ಅಂದರೆ ದೇಹಲಿ ದೀಪನ್ಯಾಯ ಅಂತ ಕರಿಬೇಕು ಸಂಸ್ಕೃತದಲ್ಲಿ. ದೇಹಲಿ ದೀಪನ್ಯಾಯ ಅಂದ್ರೆ ಏನು? ಅಡ್ಡುಗಾಡಿ ಮೇಲೆ ದೀಪ ಇಡೋದು ಅಂತ ಅರ್ಥ. ಹಂಗಲ್ಲ, ಮತ್ತೆ ಆ ಅರ್ಥಲ್ಲ. ಅಡ್ಡುಗಾಡಿ ಮೇಲೆ ದೀಪ ಕೆಲವ್ರು ಕೇಳ್ತಿರ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಹಂಗೂ ಹಂಗೆ ನೀರು ಹಂಗಂತ ಅರ್ಥ. ಹಿಂಗೋರು ಹೇಳ್ರಿ, ಹಿಂಗಾರು ಹೇಳ್ರಿ. ಈಗಲಿಲ್ಲ, ಯಾಕಂದ್ರೆ ಇವ್ರನ್ನೂ ಕೆಡ್ಸ್ಕೊಳ್ಳೋ ಹಂಗಿರಂಗಿಲ್ಲ, ಅವ್ರನ್ನೂ ಕೆಡ್ಸ್ಕೊಳ್ಳೋ ಹಂಗಿರಂಗಿಲ್ಲ. ಅದಕ್ಕೆ ಏನು ಮಾಡಿಬಿಡ್ತಾರೆ, ಅಡ್ಡುಗಾಡಿ ಮೇಲೆ ದೀಪ ಇಟ್ಟಂಗೆ. ನೋಡ್ರಿಪ್ಪ, ನಿಮ್ಗೆ ಹೆಂಗೆ ಅನಿಸ್ತಾ ಹಂಗೆ ಮಾಡಿ. ಮತ್ತೆ ನಿಮ್ಮನ್ನ ಯಾಕೆ ಕೇಳಬೇಕಾಗಿತ್ತು? ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ರಿ, ನೀವು ಹೇಳೋದು ನಿಮ್ಮನ್ನ ಯಾಕೆ ಕೇಳಬೇಕಾಗಿತ್ತು? ಅಡ್ಡುಗಾಡಿ ಮೇಲೆ ದೀಪ. ಅದಕ್ಕೆ ಈ ಸತತಂ ಅನ್ನೋದು ಅಡ್ಡುಗೋಡೆ ಮೇಲೆ ದೀಪ. ಅದು ಸತತಂ ಅತ್ರಸ್ತಂ ಸತತಂ ಪರಿಫುಲ್ಲ ಚಕ್ಷು, ಯಾವಾಗಲೂ ಅರಳಿದ ಕಣ್ಣು, ಯಾವಾಗಲೂ ಭಯರಹಿತನಾಗಿದ್ದಾನೆ ಈ ಶಿಶು. ಭಯರಹಿತನಾಗಿದ್ದಾನೆ, ದೈವಿ ಸಂಪತ್ತು. ಯಾವಾಗಲೂ ಆನಂದದಿಂದ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು? ಕಣ್ಣು ಅರಳೋದು ಯಾವಾಗ ಹೇಳಿರೋಣಂತೆ ಆನಂದದಿಂದ ಇದ್ದರೆ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಯಾವಾಗ ಒಳಗೆ ದೇವರನ್ನ ಕಂಡು ಆನಂದ ಆಗ್ತಿರ್ತದಲ್ಲ, ಆವಾಗ ಮಾತ್ರ ಅವ ಸ್ಥಿತ ಪ್ರಜ್ಞೆ ಅಂತ ಕರೆಸ್ಕೊಳ್ತಾನೆ. ಅವನ ಮುಖದಲ್ಲಿ ಈ ಆನಂದ ಚಿಲುಮೆ ಇರ್ತದೆ, ಚಿಮ್ತದೆ ಆನಂದ. ಯಾರಿಗೆ ಒಳಗೆ ದೇವರು ಕಾಣೋದಿಲ್ಲ ನೋಡ್ರಿ, ಮೊಸಡಿ ಎಲ್ಲ ಇಷ್ಟಾಗಿರ್ತಾವ್ದು. ಯಾಕಂದ್ರೆ ನೋಡಿದ್ವಿ ವ್ಯವಸ್ಥಿರ್ತಾವ ಅವ್ರ ಮುಖ ನೋಡಿದ್ರು. ಹಂಗಾಗಬಾರ್ದು. ಒಳಗೆ ಇದ್ದ ದೇವರನ್ನ ಕಂಡು ಆ ಆನಂದವನ್ನು ಹೊರಮುಖದಲ್ಲಿ ಹಾಕ್ಬೇಕಂತೆ. ಮನಸ್ಸು ಮುಖದಲ್ಲಿ ಕಾಣಬೇಕಂತೆ. ಅದು ಪರಿಫುಲ್ಲ ಚಕ್ಷು. ಆಮೇಲೆ ಹೇಗಿದ್ದ ಕೂಸು? ಕಾಂತ್ಯ ವಿಡಂಬಿತ ನವೇಂದು. ಇವನ ಕಾಂತಿ ಚಂದ್ರ ಅಲ್ರಿ. ಹಿಂಗೆ ಹೇಳೋದ ಆಯ್ತು. ಈಗ ಒಂದು ಹೇಳಿದ್ರೋ ಇಲ್ಲ? ಏನು ಹೇಳಿದ್ರಿ? ಕಣ್ಣು ಅರಳಿತ್ತು ಅಂತ ಹೇಳಿದ್ರಿ. ಮತ್ತು ಚಂದ್ರನ ಕಾಂತಿ ಯಾಕಬೇಕಾಯ್ತು ಮತ್ತೆ ಇಲ್ಲೇ ಅಂದರೆ? ಅದು ಹೇಳಿದ್ದ ಹಾಗಲ್ಲ. ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಇಂದು ಅಂತಂದರೆ ಚಂದ್ರ, ಆ ಚಂದ್ರನಂತೆ ಕಾಂತಿ ಉಳ್ಳವರು ಇವರು ಅಂತ ತಿಳ್ಕೊಂಡಿದ್ದೀವಿ. ಸಾರಿ, ರಾಂಗ್. ಏನು ಅಂದರೆ, ಇಂದು ಅಂದರೆ ವಾಯುದೇವರು, ಅವರಂತೆ ಕಾಂತಿ ಉಳ್ಳವ ಈ ಚಂದ್ರ ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈಗ ನಾವು ಹೇಗೆ ಇಂದು ಅಂದರೆ ಚಂದ್ರ ಹೇಗಾಗ್ತಾನೆ ಅಂತ ಕೇಳಿದ್ರೆ, ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಾಗ ಇಂದು ರಿಷ್ಟಪ್ರದೋ ವಾಯು, ವಾಯುದೇವರಿಗೆ ಇಂದು ಅಂತ ಕರೀತಾರಂತೆ. ಯಾಕೆ ವಾಯುದೇವರಿಗೆ ಇಂದು ಅಂತ ಕರೆದಿದ್ದಾರೆ ಅಂದರೆ, ಇಷ್ಟಪ್ರದತ್ವಾತ್ ಇಂದು ವಾಯು, ಭಕ್ತರಿಗೆ ಇಷ್ಟಪ್ರದನಾದದ್ದರಿಂದ ವಾಯುದೇವರಿಗೆ ಇಂದು ಇಂದು ಅಂತ ಹೆಸರಿದೆ ಅಂತೆ. ಕಾಂತ್ಯ ವಿಡಂಬಿತ ನವ ಇಂದು ಅಂದರೆ ನಿಜವಾಗಿಯೂ ಕೂಡ ಇವನಿಂದು. ಇವನ ಬೇಕಾದರೆ ಝಲಕ್ ನೋಡೋದಿದ್ರೆ ಆ ಚಂದ್ರನಲ್ಲಿ ನೋಡ್ರಿ ಅಷ್ಟೇ. ಏನಾಗಬಾರ್ದು? ಚಂದ್ರನಂತೆ ಇದ್ದಾನೆ ವಾಯುದೇವ ಅಲ್ಲ, ವಾಯುದೇವನ ಝಲಕ್ಕು ನಿಮಗೆ ನೋಡ್ಲಿಕ್ಕೆ ಬೇಕಾಗಿದ್ರೆ ಇದು ನೋಡಿ ಅಷ್ಟೆ. ಕಾಂತ್ಯ ವಿಡಂಬಿತನವೆಂದು ಜಗತ್ಯನರ್ಘ್ಯಂ. ಅದ್ಭುತ ಇದು ಅನರ್ಘ. ಇಂಥದ್ದು ಇನ್ನೊಂದಿಲ್ಲ. ಅನರ್ಘ ಅಂದ್ರೆ ಏನ್ರಿ? ಭಾರಿ ಬೆಲೆ ಬಾಳೋದು ಇಂಥದ್ದು ಇನ್ನೊಂದಿಲ್ಲ ಅಂತ. ಹೌದಾ? ಹೀಗೆ ಹೇಳಿದ್ರೆ ಅಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ ಆಲೋಚನೆ ಮಾಡ್ರಿ. ಯಾಕೆ? ಜಗತ್ ಇಂಥದ್ದು ಇನ್ನೊಂದಿಲ್ಲ ಅಂತ ಹೇಳಿಬಿಟ್ರೆ ದೇವರಿಲ್ವಾ? ದೇವರಿಲ್ವಾ? ಹಾಗಿದ್ರೆ ಹೇಗೆ ಹೇಳಿದ್ರು ಪಂಡಿತಾಚಾರ್ಯ? ಅನರ್ಘಂ, ಇದರಂಥದ್ದು ಇನ್ನೊಂದಿಲ್ಲ, ಬೆಲೆ ಕಟ್ಟಲಾಗದಂಥದ್ದು ಅಂತ ಹೇಗೆ ಹೇಳಿದ್ರು ಅಂದರೆ, ಹೇಳುವಾಗ ಒಂದು ಶಬ್ದ ಆಡಿದ್ದಾರೆ, ನೆನಪಿಟ್ಕೊಳ್ರಿ. ಜಗತಿ ಅನರ್ಘ್ಯಂ ಅಂದಿದ್ದಾರೆ, ಬರೇ ಅನರ್ಘ್ಯಂ ಹೇಳಿಲ್ಲ. ಜಗತ್ತಿನಲ್ಲಿ ಅಂದರೆ ಅಸ್ವತಂತ್ರರಾದ ವ್ಯಕ್ತಿಗಳಲ್ಲಿ ಅನರ್ಘ, ಹೊರತಾಗಿ ಎಲ್ಲರಲ್ಲಿ ಅನರ್ಘ ಅಂತ ಅರ್ಥ ಅಲ್ಲ. ಜಗತ್ಯನರ್ಘ್ಯಂ ಅಂದರೆ ಜಗತಿ ಅಂದರೆ ಈಶಿತವ್ಯ ವರ್ಗ. ಯಾರು ನಿಯಮನಕ್ಕೆ ಒಳಪಡ್ತಾರಲ್ಲ ಅಂಥವರಲ್ಲಿ ಅನರ್ಘ್ಯವಾದ ವಸ್ತು ಇದು. ಒಟ್ಟಿಗೆ ಟೋಟಲ್ ಜಗತ್ತಿನಲ್ಲಿ ಅಲ್ಲ. ಯಾಕೆ ಅಂದರೆ ಹಾಗೆ ಹೇಳ್ಬಿಟ್ರೆ ದೇವರು ಹೋಗ್ಬಿಡ್ತಾನೆ. ಅದಕ್ಕಾಗಿ ಹಾಗೆ ಅರ್ಥ ಮಾಡಬಾರದು. ಜಗತ್ಯನರ್ಘ್ಯಂ ಅಂತ ತಿಳ್ಕೊಳ್ಬೇಕು. ತತ್ಪುತ್ರ ರತ್ನಂ, ಆ ಪುತ್ರ ರತ್ನವನ್ನ, ರತ್ನ ಅಂದ್ರೆ ಏನು? ರತ್ನ ಅಂತ ಯಾಕೆ ಕರೀತಾರೆ? ಹೇಳ್ಬಿಡ್ರ ನೀವು. ಮತ್ತೆ ಹೇಳಿ ಕೂತ್ರಿ ಸುಳ್ಳೆ ನಮ್ಮ ಕಡೆಯಿಂದ ಯಾಕೆ ಕೇಳಿಸೋದು? ಯಾಕೆ? ನೀವೇ ಹೇಳ್ಬಿಡ್ರಿ, ಆಗಲಿ ನಿಮ್ದ ಬಾಯಿಂದ ಆಗಲಿ. ಅಂದರೆ ರತಿ ಪ್ರದತ್ವಾತ್ ರತ್ನಂ. ಆಚಾರ್ಯ ಭಾಷೆಯಲ್ಲಿ ಮತ್ತೆ ರತ್ನ ಅಂತ ಯಾಕೆ ಕರೀತಾರೆ? ಸುಖಪ್ರದನಾಗಿದ್ರೆ ಮಾತ್ರ ರತ್ನ ಅಂತ ಕರಿಬೇಕಂತೆ. ಪುತ್ರ ರತ್ನ ಅಂತಂದ್ರೆ ಸುಖಪ್ರದನಾದ ಮಗ ಅಂತ ಅರ್ಥ. ಮಗ ಹೇಗಿರ್ಬೇಕು? ತಂದೆ ತಾಯಿಗಳಿಗೆ ಸುಖಪ್ರದನಾಗಿರ್ಬೇಕು, ಸಂತೋಷ ನೀಡುವನಾಗಿರ್ಬೇಕು. ಅದಕ್ಕೆ ನಮ್ಮ ಗುರುಗಳನ್ನು ಹೇಳ್ತಿರ್ಬೇಕು. ಅದೇನು ಅಂತಂದ್ರೆ, 3 ತರಹದ ಮಕ್ಕಳು ಇರ್ತಾವಂತೆ. ಅಜಾತ ಮೃತ ಮೂರ್ಖಾಣ.
ಮೂರು ತರಹದ ಮಕ್ಕಳಂತೆ. ಹುಟ್ಟದೇ ಇರೋ ಮಕ್ಕಳು ಒಂದು, ಹುಟ್ಟಿ ಸತ್ತೋದ ಮಕ್ಕಳು ಒಂದು, ಹುಟ್ಟಿ ಸಾಯಲಾರ್ದ ಮೂರ್ಖ ಆಗಿರೋ ಮಕ್ಕಳು ಒಂದಂತೆ. ಮೂರು ತರಹದ ಮಕ್ಕಳು. ಹುಟ್ಟಿರಂಗಿಲ್ಲ ಸತ್ತ ಅಂದ್ರೆ ಹುಟ್ಟಿರ್ತಾವ, ಸತ್ತಿರಂಗಿಲ್ಲ, ಶತಮೂರ್ಖರಾಗಿರ್ತಾವಂತ. ಈ ಮೂರು ತರಹದ ಮಕ್ಕಳಲ್ಲಿ ಯಾವ ಮಕ್ಕಳಾಗಬೇಕು ಅಂತ ಕೇಳಿದ್ರೆ ವರಮಾದ್ಯವು ನಚಾಂತಿಮಃ. ಮೊದಲನೇ ಎರಡು ಮಕ್ಕಳು ಬೇಷ್ ಅಂತ. ಹುಟ್ಟದೇ ಇರೋ ಮಗು ಬಹಳ ಒಳ್ಳೆಯದು, ಹುಟ್ಟಿ ಸತ್ತೋದ ಮಗು ಬಹಳ ಬೇಷು. ನಚ ಅಂತಿಮ, ಹುಟ್ಟಿ ಸಾಯಲಾರ್ದ ಶತಮೂರ್ಖ ಆಗಿರ್ತಾನಲ್ಲ ಅಂತ ಮಗ ಎಂದೂ ಇರಬಾರ್ದಂತ. ಅಂದರೆ ಆ ತಂದೆ ತಾಯಿಗಳಿಗೆ ಹೆಜ್ಜೆ ಹೆಜ್ಜೆಗೆ ನೋವು ಕೊಡುವಂಥ ಮಕ್ಕಳು, ಹಂಗಿರಬಾರ್ದು ಮಕ್ಕಳಾದವರು. ಏನು ಮಾಡಬೇಕು ಅಂತ ಕೇಳಿದ್ರೆ ಜೀವತೋ ವಾಕ್ಯಕರಣಾಥ ಪ್ರತ್ಯಬ್ಧಂ ಭೂರಿ ಭೋಜನಾಥ ಗಯಾಯಾಮ್ ಪಿಂಡದಾನೇನ ತ್ರಿವಿಹಿ ಪುತ್ರಸ್ಯ ಪುತ್ರತಾ. ಮಹಾಭಾರತ ಹೇಳ್ತದೆ, ಮಗ ಅಂತ ಕರೆಸ್ಕೊಳ್ಬೇಕಾಗಿದ್ರೆ ಅವನಿಗೆ ಅಧಿಕಾರ ಮೂರಿದೆ ಅಂತ. ಬದುಕಿದ್ದಾಗ ತಂದೆ ತಾಯಿಗಳ ಮಾತು ಕೇಳಬೇಕಂತ. ಅದೇ ಕೇಳ್ಬೇಕಂದ್ರೆ ಕೇಳ್ಬಿಡ್ಬೇಕು ಅಂತ ಹಿಂಗೆ ಅರ್ಥಲ್ಲ ಬಂತ. ನೀವು ಹೇಳ್ರಿ, ನೀವೇನು ಹೇಳ್ತೀರಿ ಹೇಳಿ ನಾಳೆ ಕೇಳ್ತೀರಿ ಅಂತ ಹಂಗೆ ಅರ್ಥಲ್ಲ ಬಂತ. ಕೆಲವು ಹಂಗೆ ಇರ್ತಾರೆ, ನೀವು ಹೇಳ್ರಿ ಬೇಕಾದ್ರೆ ನಾ ಕೇಳ್ತೀನಿ. ಕೇಳಬೇಕು ಅಂದರೆ ಕೇಳಿದಂತೆ ನಡೆಯಬೇಕು ಅಂತ ಅರ್ಥ. ಆಮೇಲೆ ಹೋದ ಮೇಲೆ ತಂದೆ ತಾಯಿಗಳು ತೀರಿಕೊಂಡ ಮೇಲೆ ಪ್ರತಿ ವರ್ಷ ಶ್ರಾದ್ದವನ್ನು ಸಕಾಲದಲ್ಲಿ ಮಾಡಬೇಕು. ಆಮೇಲೆ ಗಯಾಯ ಪಿಂಡದಾನೇನ, ಒಂದು ಸಾರ್ತಿ ಆದರೂ ಗಯೆ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದರೆ ಅವರ ಹೆಸರಲ್ಲಿ ತ್ರಿವಿಹಿ ಪುತ್ರಸ್ಯ ಪುತ್ರತಾ. ಇದು ಮೂರರಿಂದ ಮಕ್ಕಳಾಗ್ತಾರಂತೆ. ಅದಕ್ಕೆ ಪುತ್ರ ರತ್ನ ಅಂತ ಕರೀಬಹುದು. ಬೇಕಾದ್ರೆ ಸುಖಪ್ರದನಾದದ್ದರಿಂದ ವಾಯುದೇವರಲ್ಲಿ ಪೂರ್ಣವಾಗಿ ತೆಗೆದುಕೊಳ್ಳುವಂತಹ ಶಬ್ದ ಇದು. ಪುತ್ರರತ್ನ ಉಪಗೃಹ್ಯ ಕದಾಚಿದಾಪ್ತಃ ಸ್ವಸ್ವಾಮಿನೇ, ತನ್ನ ಕುಲಸ್ವಾಮಿಯಾಗಿರುವಂಥ ಅನಂತಾಸನಿಗೆ ಒಪ್ಪಿಸಿ ಕೇಳ್ಕೊಂಡ್ರು. ಸಂಪದ ಮನಾಪದ ಅರ್ಥಯಿತ್ವ, ಸ್ವಾಮಿ ಸಂಪತ್ತು ಕೊಡು. ಎಂಥ ಸಂಪತ್ತು ಕೊಡು ಅಂದರೆ ಆಪತ್ತಿಲ್ಲದ ಸಂಪತ್ತು ಕೊಡು. ಯಾಕೆ ಅಂದರೆ ಸಂಪತ್ತು ಬರುವಾಗ ಆಪತ್ತನ್ನು ಕರ್ಕೊಂಡೇ ಬಂದಿರ್ತದೆ. ಸಂಪತ್ತು ನಾವು ಒಬ್ಬನ ಬರೋದಿಲ್ರಿ, ನಿಯಮನ ಇಲ್ರಿ. ಸಂಪತ್ತು ಬರಬೇಕಾದ್ರೆ ಆಪತ್ತು ಜೊತೆಗೆ ಇದ್ದೇ ಇರ್ತದೆ. ಇದು ಫಸ್ಟ್ ಕಾಲಿಂಗ್ ಬೆಲ್ ಓದ್ತದೆ, ಅದು ಸೆಕೆಂಡ್ ಓದ್ತದೆ ಅಷ್ಟೇ. ಅದು ಮರಿಬೇಡ್ರಿ. ಆದ್ದರಿಂದ ನೋಡ್ರಿ, ಇಲ್ಲಾದ್ರೆ ಈ ಶಬ್ದ ಯಾಕೆ ಹಾಕಬೇಕಾಗಿತ್ತು? ಅನಾಪದಂ, ಆಪತ್ತಿಲ್ಲದ ಸಂಪತ್ತು ಕೊಡು ಅಂತ ಹೇಳೋ ಅವಶ್ಯಕತೆ ಏನಿತ್ತು? ಹಾಗಾದರೆ ಸಂಪತ್ತುಗಳಲ್ಲಿ ಎರಡು ತರಹದ ಸಂಪತ್ತು, ದ್ವಿವಿಧ ಸಂಪತ್. ಆಪತ್ಪ್ರದಂ ಆಪತ್ರಹಿತಂಚ. ಒಂದು ಆಪತ್ತು ಕೊಡುವ ಸಂಪತ್ತು, ಆಪತ್ತಿಲ್ಲದೆ ಇರುವ ಸಂಪತ್ತು. ಆಪತ್ತಿಲ್ಲದೆ ಇರುವ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳೇನಿವೆ ಎಲ್ಲ ಇವು. ಎಂದೆಂದೂ ಆಪತ್ತು ಬರೋದಿಲ್ಲ ಇದರಿಂದ. ಎಷ್ಟು ಓದ್ತೀರಿ? ಆಪತ್ತು ಬರ್ತದೆ ಓದಿದ್ರೆ. ಅದೇ ₹1 ಬಿಟ್ಟು ₹2 ಬ್ಯಾಂಕಲ್ಲಿ ಇಡ್ರಿ, ಮೋದಿ ಕಣ್ಣು ಹಾಕೇ ಬಿಡ್ತಾನೆ ಬ್ಯಾಂಕಿನ ಅಕೌಂಟ್ ಮೇಲೆ. ಎಲ್ಲಿಂದ ಬಂತು ಶುರು ಮಾಡ್ತಾನೆ, ಪೂಚ್ತಾಚ್ ಶುರು ಆಗ್ತದೆ. ಅದೇ ನೀವು 1 ಬಿಟ್ಟು 2 ಡಿಗ್ರಿ ಮಾಡ್ಕೊಡ್ರಿ, ನಿಮ್ಮನ್ನು ಯಾರು ಕೇಳೋರಲ್ಲ, ಏನಿಲ್ಲ. ಯಾಕೆ ಓದಿದ್ರಿ? MA ಮಾಡ್ಕೊಂಡ್ರಿ, BA ಮಾಡ್ಕೊಂಡ್ರಿ, MBB, ಯಾರು ಕೇಳೋರಿಲ್ಲ. ನಮ್ಮನ್ನು ಮಾತಾಡ್ಸಂಗಿಲ್ರಿ ಯಾರು. ಎಷ್ಟು ಓದಿದ್ರು ಯಾರು ಕೇಳೋದಿಲ್ಲ. ಅದಕ್ಕೆ ನಚೋರಹಾರ್ಯಂ ನಚ ಭಾತೃಭಾಜ್ಯಂ ಒಂದು ಸುಭಾಷಿತ ಇತ್ತು, ಬಹಳ ಚೆನ್ನಾಗತ್ತೆ. ನಮ್ಮ ಗುರುಗಳು ಹೇಳ್ತಿರ್ಬೇಕು ಇದನ್ನೆಲ್ಲ. ಅಣ್ಣ ತಮ್ಮಂದ್ರು ಆಸ್ತಿ ಜಗಳ ಮಾಡಿದ್ರೆ ಕೊಟ್ಬಿಡ್ಬಹುದು, ಡಿಗ್ರಿ ಕೊಡೋದು ಏನು ಕೊಡ್ಬೇಕು ಹೇಳೋಣ ಅಂತ. ನೀ MA ಮಾಡಿದ್ದೆಲ್ಲ ಅರ್ಧ ನನಗೆ ಬರೋದಿಲ್ಲ. ನೀವು MA ಮಾಡಿದ್ರೆ ಅರ್ಧ ಏನು ಕೊಡಬೇಕು? ಪೇಪರ್ ಜೆರಾಕ್ಸ್ ಮಾಡಿ ಕೊಡ್ಬೇಕು ಅಷ್ಟವ, ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ. ಟ್ಯಾಕ್ಸು ಹಾಕ್ಲಿಕ್ಕೆ ಬರೋದಿಲ್ಲ. ಭಾಳ ಓದಿರಿ, ಇನ್ಮೇಲೆ ನಿಮ್ಗೆ ಸ್ವಲ್ಪ ಟ್ಯಾಕ್ಸ್ ಹಾಕ್ತೀವಿ. ಹೆಂಗೆ ಹಾಕ್ತಾನವ? ಓದ್ಲಿಕ್ಕೆ ಟ್ಯಾಕ್ಸ್ ಇಲ್ಲ. ಜ್ಞಾನಕ್ಕೆ ಏನು ಸಂಪತ್ತಿಲ್ಲ. ಕಳ್ಳ ಮನೆಯಾಗಿನ ವಸ್ತು ಕದಿಬಹುದು, ತಲೆಯಾಗಿನ ವಸ್ತು ಹೆಂಗೆ ಕದೀತಾನೆ? ಕದಿಲಿಕ್ಕೆ ಬರೋದಿಲ್ರಿ. ಪುಸ್ತಕಗಳಂತೂ ಮೊದಲು ಕದಿಯಂಗಿಲ್ರಿ ಕಳ್ರಿ. ಯಾರು ನೆನಪಿಟ್ಕೊಳ್ರಿ, ಯಾರು ಕೇಳ್ತಾರೆ ಪುಸ್ತಕ ತಲೆ ಕೆಟ್ಟದ ಕದಿಲಿಕ್ಕೆ. ಗಂಗಾವತಿ ಪ್ರಾಣೇಶ್ ಒಂದು ಮಾತು ಹೇಳ್ತಿರ್ತಾನೆ, ಪುಣ್ಯಾತ್ಮ ಯಾವಾಗಲೂ ನಂತರ ಏನು ನಗಿಸ್ತೀನಿ. ಅವು ಧ್ವಜಸ್ತಂಭ ಇರ್ತಾವೆ ನೋಡ್ರಿ ಊರಾಗ, 2 ವೇಲ್ ಖಾಲಿ ಮುಂದೆ. ಅಲ್ಲಿ ಒಂದು 4 ಪುಸ್ತಕ ಇಟ್ಟು, ಅಂದರೆ ಆಗಸ್ಟ್ 15ಕ್ಕೆ ಇಟ್ಟು ಮುಂದಿನ ಆಗಸ್ಟ್ 15ಕ್ಕೆ ಬಂದರೆ ಅಲ್ಲೇ ಇರ್ತಾವಂತ. ಆ ಪುಸ್ತಕ ಯಾರು ತಗೊಳ್ಳಿ ಆಗಸ್ಟ್ 15. ಅದ ನೀವೇನಾದರೂ ಒಂದು ಪೆನ್ನು, ಕರ್ಚೀಪು, ಮತ್ತೊಂದು ಇಟ್ರಿ, ಚಪ್ಪಲಿ ಬಿಟ್ಟು ಕೃಷ್ಣ ಅಂದರೆ ಜ್ಞಾನ ಯಾರೂ ಕದ್ಕೊಂಡು ಹೋಗ್ಲಿಕ್ಕೆ ಬರಂಗಿಲ್ಲ. ಇಷ್ಟು ವಿಚಿತ್ರ. ಜ್ಞಾನ, ವೈರಾಗ್ಯ, ಭಕ್ತಿ ಇವು ಎಂದೂ ಆಪತ್ತಿಲ್ಲದ ಸಂಪತ್ತು. ಸಂಪದ ಮನಾಪದ ಅರ್ಥಯಿತ್ವ, ಆಪತ್ತಿಲ್ಲದ ಸಂಪತ್ತನ್ನು ಕೊಡುವಂತ ಪ್ರಾರ್ಥನೆ ಮಾಡಿಕೊಂಡು ಹೊರಟರು. ಯಾವಾಗ ಹೊರಟರು? ಹೊರಟಾಗ ಪ್ರಾಯಾನ್ನಿಶೀತ ಸಮಗೆ ನಿಜಮೇವ ಧಾಮ. 32ನೇ ಶ್ಲೋಕದ ಕೊನೆ ಸಾಲು. ಸಾಕಂ ಸುತೇನ ಪರಿವಾರ ಜನಾನ್ವಿತೋಸೌ ಪ್ರಾಯಾನ್ನಿಶೀತ ಸಮಯೇ ನಿಜಮೇವ ಧಾಮ. ರಾತ್ರಿ ಆಗ್ಬಿಡ್ತಂತೆ. ಇದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋ ಹೊತ್ತಿಗೆ ರಾತ್ರಿ ಆಯಿತು. ಅನಂತಾಸನ ದೇವಾಲಯದಿಂದ ಹೊರಟು ಬೆಳಿಗ್ಗೆ ಯಾವಾಗ ಬಂದಾರೋ ಗೊತ್ತಿಲ್ಲ. ಇವ್ರ ಉತ್ಸವ, ಇವ್ರು ಒಪ್ಸೋದು, ಅಡಿಗೆ, ಊಟ, ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ತೊಳೆದು ಮಾಡಿ ಹೋಗೋ ಹೊತ್ತಿಗೆ ಹತ್ರ ಆಗೋಯ್ತು. ರಾತ್ರಿ ಹೋಗ್ತಾ ಇದ್ದಾರೆ. ಅನಂತಾಸನ ದೇವಾಲಯದಿಂದ ಪಾಜಕಕ್ಕೆ ಹೋಗಬೇಕು.
ಉಡುಪಿಯಿಂದ ಪಾಜಕ ಹೋಗ್ತಾ ಇರುವಾಗ ಮಧ್ಯದಲ್ಲೊಂದು ಜಾಗ ಬಂತಂತೆ. ಎಂಥ ವಿಚಿತ್ರ ಅಂತಂದ್ರೆ, ದೋಷೇ ಯಶಾಂ ಸಮಮನೇನ ವನೇತಿ ಭೀಮೆ ತತ್ಕ್ರೀಡಿತಗ್ರಹೈಹೈಕತಮಂ ತುತೋದ ಉದ್ವಾಂತರಕ್ತಮವಲೋಕ್ಯತಮಭ್ಯತಾಯಿ ಕೇನಾಪ್ಯಘೋ ನ ಶಿಶುತುತ್ಕತಮೇಶ ಇತ್ತಂ. ಹೋಗ್ತಾ ಇರುವಾಗ ದಾರಿಯ ಮಧ್ಯದಲ್ಲಿ ಒಂದು ಘಟನೆ ಆಯಿತು. ದೋಷ ಅಂದ್ರೆ ರಾತ್ರಿಯಲ್ಲಿ ಈ ಯುಷಾಂ ಹೋಗುವಂತಹ ವ್ಯಕ್ತಿ ಈ ಕೂಸಿನ ಕರ್ಕೊಂಡು ಹೋಗ್ತಾ ಇದ್ರೆ ವನೇತಿ ಭೀಮೆ, ಭಯಾನಕವಾದ ಕಾಡು. ರಾತ್ರಿ ಭಯಾನಕ. ಯಾರ್ಯಾರು ಹೋಗೋದಿಲ್ಲ ರೀ. ಟಿ ವಿ ಒಳಗೆ ತೋರಿಸ್ತಿರ್ಬೇಕಾದ್ರೆ ಸೌಂಡ್ ಕಡಿಮೆ ಮಾಡಿಕೊಂಡು ಆ ಕಡೆ ತಿರ್ಕೋತ್ ನೋಡ್ತಿರ್ತೀವಿ ನಾವೆಲ್ಲ. ಅದು ಹೋದ್ಮೇಲೆ ಮುಂದೆ ನೋಡ್ತಿರ್ತೀವಿ. ನಾವು ಇಷ್ಟು ಧೈರ್ಯವಂತರು, ಭಾರಿ ಪರಾಕ್ರಮ ನಮ್ದೆಲ್ಲ. ಅದರಿಂದ ಒಂದು ಜಾಗ ಬಂತು. ಅಲ್ಲಿ ಒಂದು ದೆವ್ವ ಒಂದು ಮಹಾಭೂತ. ಆ ಮಹಾಗ್ರಹ ಒಂದು ದೆವ್ವ ಏನು ಮಾಡಿತು ಅಂದರೆ ಒಬ್ಬರೊಳಗೆ ಹೋಗ್ಬಿಡ್ತು, ಒಬ್ಬನಿಗೆ ಪೀಡೆ ಶುರು ಮಾಡಿತು. ಏನಾಯಿತು? ತತ್ಕ್ರೀಡಿತ ಗ್ರಹ ಇಹೈಕತಮಂ ತುತೋದ. ಆ ಕಾಡಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಕ್ರೀಡೆ ಮಾಡುವ, ಆಟ ಆಡುವಂತಹ ಒಂದು ದೆವ್ವ ಪಿಶಾಚಿ ಒಬ್ಬನಿಗೆ ಕಾಡಿಸಿತು. ತನ್ನ ಸ್ಯಾಂಪಲ್ ತೋರಿಸ್ತು. ನಾವಿದ್ದೀವಿ ತೋರಿಸ್ಬೇಕಾಯ್ತಂತೆ. ಸ್ಯಾಂಪಲ್ ಹೆಂಗಿತ್ತು ಅಂತ ಕೇಳಿದ್ರೆ ಉದ್ವಾಂತ ರಕ್ತ ಕಾರಿಕೊಂಡಂತೆ. ಯಾರಿಗೆ ಪಿಶಾಚಿಯ ಸ್ಪರ್ಶ ಆಯಿತೋ, ಯಾರು ಬಂದು ಮುಟ್ಟಿದ್ನೋ ಆ ವ್ಯಕ್ತಿ ಕಾರ್ಕೊಂಡಿದ್ರೆ ರಕ್ತ ಕಾರ್ಕೋಬೇಕಾ ಎಲ್ಲಾದರೂ? ದೆವ್ವ ಏನು ಡೇಂಜರ್ ನೋಡ್ಕೊಳ್ರಿ, ಭಾರಿ ಭಯಾನಕ. ಅದು ನಾವಿಷ್ಟು ಹೇಳಿದ್ರೆ ಗೊತ್ತಾಗಲ್ಲ, ಯಾಕೆ ನಮ್ಗೆ ಸಂಬಂಧ ಇಲ್ಲ, ಎಂದೂ ಭೇಟಿಯಾಗಿಲ್ಲ ನಮ್ಗೆ ಅವರಿಗೆ. ನನಗೆ ಕೆಲವ್ರು ಕೇಳ್ತಿರ್ಬೇಕು, ಆಚಾರ ಇಷ್ಟೆಲ್ಲ ಹಿಂದೂ ಪುರಾಣದಾಗ ದೆವ್ವ ಪವ್ವ ಅಂತ ಹಿಂಗೆ ಹೇಳ್ತಿರ್ತಾರೆ, ಮತ್ತು ನಮ್ಗೆ ಇವತ್ತ್ಯಾಕೆ ಭೇಟಿ ಆಗಂಗಿಲ್ಲ? ನಾ ಒಂದೇ ಮಾತು ಹೇಳಿದೆ, ಅವು ಅಡ್ಡಾಡೋ ಟೈಮ್ ಯಾವಾಗ ಅಂತ ಕೇಳಿದೆ ನಾನು. ಅವೇನೋ 12-1 ಗಂಟೆಗೆ ಅಡ್ಡಾಡ್ತಾವಂತ. ಯಾರೂ ಇದ್ದಿದ್ದಿಲ್ಲ ಅಂತ ಪಾಪ 12-1 ಗಂಟೆಗೆ ಅಡ್ಡಾಡ್ತಿದ್ವು. ಈಗ ನೀವೇ ಅಡ್ಡಾಡ್ಲಿಕ್ಕತ್ತೀರಿ 12-1 ಗಂಟೆ. ನೀವೇ 12-1-2 ತನಕ ನೀವು ಪಾಪ ಏನು ಮಾಡಬೇಕು? ನಿಮ್ಮ ಜಗದಾಗ ಮನ್ಯಾಗ ಟಿ ವಿ ನೋಡಿ ಕೂತಿರ್ತಾವೆ ಅಷ್ಟೇ. ಮತ್ತೆ ನೀವು ಅಡ್ಡಾಡಿದ್ರೆ ಅವೆಲ್ಲಿ ಹೋಗ್ಬೇಕು? ಟಿ ವಿ ಕೂತಿರ್ತಾವೆ. ಅವು ಕಡ್ಡಾಡೋ ಟೈಮ್ ಬಿಟ್ಟು ನೀವು ಮನೆ ಆಗಿದ್ರೆ ಕಾಣಿಸ್ತಾವ. 12 ಗಂಟೆ 1 ಗಂಟೆ ಹೊತ್ತಿನೊಳಗೆ ಇವರು ನೋಡ್ರಿ, ಆಶ್ಚರ್ಯ. ಈ ರಾತ್ರಿ ಹೊತ್ತಿನೊಳಗೆ ಹೊಂಟಿರುವಾಗ ಒಂದು ದೆವ್ವ ನಿಂತು ಅವನಿಗೆ ಕಾಡಿ ಅವನ ರಕ್ತವಾಂತಿ ಮಾಡಿಕೊಂಡ್ರೆ ಈ ಬಾಜು ಕೂತರು ಸುಮ್ಮ ಕೂಡ್ತಿರಂಗಿಲ್ಲ ರೀ. ಯಾವಾಗ ಈ ನಮ್ಮಲ್ಲಿ ಬಾಜು ಕೂತರು ಜಾಸ್ತಿ ಇರ್ತದೆ. ನೀವು ಸುಮ್ಮ ಕೂತಿರ್ತಾನೆ ಪಾಪ, ಒಂದು ಜಗ್ಗಿ ಅವನ್ನ ಮಾತಾಡ್ಸ ಸುಮ್ಮ ಹೊಟ್ಟಿ ಮಾತಾಡ. ಅಯ್ಯೋ ಎಂಥದ್ದು ಮಾರಾಯನೆ, ಯಾಕೆ ದೆವ್ವ ಈ ಕೂಸಿಗೆ ಏನು ಮಾಡಲಿಲ್ಲ ನೋಡ್ರಿ, ಸುಮ್ಮ ಕೊಡ್ಬೇಕು ಬೇಡ, ಯಾಕೆ ಬೇಕಾಗಿತ್ತು ಅವ್ರಿಗೆ? ಯಾರಿಗೇನಾಗ್ಯದ? ಅಯ್ಯೋ ಈ ಕೂಸಿಗೆ ಏನಾಗಿಲ್ಲ ನೋಡ್ರಿ. ಕೇನಾಪ್ಯಹೋ ನ ಶಿಶುತುತ್ ಕಥಮೇಶ ಇತ್ತಂ. ಆಶ್ಚರ್ಯ, ಈ ಕೂಸಿಗೆ ಏನಾಗೇ ಇಲ್ಲ ಅನ್ನೋದು. ಯಾಕಂದ್ರೆ ಸಾಮಾನ್ಯವಾಗಿ ಈ ದೆವ್ವ ಪಿಶಾಚಿಗಳೆಲ್ಲ ಕೂಸಿಗೆ ತ್ರಾಸ ಕೊಡ್ಬೇಕು, ಲಘು ಅವಕ್ಕೆ ಬಡ್ಕೋತಾವಂತ, ಲಘು ಶಿಶುಗಳಿಗೆ ಬಡ್ಕೋತಾವಂತ. ಅವಕ್ಕೇನಾಗಿಲ್ಲ. ಈ ಧಡಿಯ ಇದ್ದಂಗಿದ್ದ ನೀವು ಮೈಯಾಗ ಹೊತ್ತು ಇವನಿಗೆ ರಕ್ತದ ವಾಂತಿ ಮಾಡಿಸೋದಲ್ಲ, ಏನು ಆಶ್ಚರ್ಯ, ಇದು ಕೂಸಿಗೆ ಏನಾಗಿಲ್ಲಲ್ಲ ಅಂತ ಒಬ್ರು ಯಾರೋ ಪ್ರವಚನ ಕೊಟ್ಟೇ ಬಿಟ್ರು. ಸುಮ್ ಕೂಡಂಗಿಲ್ಲೇ ಇಲ್ರಿ, ಪುಸ್ತಕ ತಂದೆ ಬಿಡೋದು. ನೋಡ್ಬೇಕಾಗ್ತಿರ್ತಾರೆ ಸನ್ನಿಧ, ಅಲ್ಲಿ ಏನಿರ್ತದೆ ಹಿಂದೆ ಮುಂದೆ ನೋಡೋದು. ಆಚಾರ ಹೊಂಟಾಗ ಆಚಾರ ಬಗ್ಗೆ ಮಾತಾಡ್ತಿರ್ತಾರೆ, ಹಿಂದೆ ಗೊತ್ತಿಲ್ಲ ಅಂತೇಳಿ ಏನು ಆಚಾರ ಕಿವಿಗೆ ಬೀಳ್ತಿರ್ತದೆ, ಸುಮ್ಮನೆ ಹೋಗ್ತೈತೆ. ಏನು ಮಾಡ್ಬೇಕು ಇನ್ನು ಆಚಾರ? ಅದಕ್ಕೆ ಇವು ಮಾತಾಡೇ ಬಿಟ್ರು. ಮಾತಾಡಿದರೆ ತಕ್ಷಣಕ್ಕೆ ಅದೇವ ಏನು ಮಾಡ್ತೀವಿ ಗೊತ್ತಾ? ಆ ಯಾರೊಳಗೆ ರಕ್ತ ಕಾರ್ಕೊಂಡಿತ್ತು ನೋಡ್ರಿ, ಅವನು ಹೊಕ್ಕೊಂತು. ಬರೀ ಹೊರಗೆ ನಿಂತು ತ್ರಾಸ ಕೊಟ್ಟಿತ್ತು. ಈ ಸಲ ಅವನೊಳಗೆ ಹೋಗ್ಬಿಡ್ತು. ಒಳಗೆ ಹೋಗಿ ಆವಿಶ್ಯ ಪೂರುಷಮುವಾಚ ಮಹಾಗ್ರಹೋಸೌ ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್ ಯಚ್ಛಕ್ತಿ ಗುಪ್ತಿರಹಿತಾನಲಮಸ್ಮಿ ಹಂತುಂ ಲೋಕೇಶ್ವರಃ ಸಬತ ಬಾಲತಮಃ ಕಿಲೇತಿ. ಏನಂದ್ರಿ ಅಂತು. ಹ್ಞೂ ಗಾಬರಿ ಆಯ್ತು. ಈ ಪ್ರವಚನ ಮಾಡಿದವಂಗ ಯಾರೋ ಹಿಂದೆ ಇದ್ದಕ್ಕಿದ್ದಂಗೆ ಏನಂದ್ರಿ ಅಂತ ಕೇಳಿದ್ರೆ, ಡಾಕಿನಿ ಶಾಕಿನಿ ಮೋಹಿನಿ ಬಂದು ಇದ್ದಕ್ಕಿದ್ದಂಗೆ ಬೆನ್ಮೇಲೆ ಕೈ ಇಟ್ಟು ಹೌ ಆರ್ ಯು ಅಂತ ಕೇಳಿದ್ರೆ ಏನಾಗ್ತದೆ? ಹೌ ಹಾರಿ ಹೋಗ್ತಾರೆ. ಹೌ ಆರ್ ಯು ಅಂತ ಅದು ಕೇಳಿದ್ರೆ ಇವ ಹೌ ಹಾರಿ ಹೋಗ್ತಾನೆ, ಅಷ್ಟೇ ಕೆಲಸ. ಆವಿಶ್ಯ ಪೂರುಷ ಮವಾಚ, ಆ ಪುರುಷನಲ್ಲಿ ಪ್ರವೇಶ ಮಾಡಿ ನೋಡ್ರಿ, ಆ ಜಾಗ ಇದೆಯಲ್ಲ, ಎಲ್ಲಿ ದೆವ್ವ ಬಂತು ಅಂತ ಹೇಳ್ತಾರೆ, ಅದಕ್ಕೆ ಸಂದಳಿಕೆ ಪಾಡಿ ಅಂತ ಕರೀತಾರೆ. ಇವತ್ತು ಉಡುಪಿ ಹತ್ರ ಆ ಜಾಗ ಉಂಟು, ಸಂದಳಿಕೆ ಪಾಡಿ ಅಂತ ಆ ಜಾಗದ ಹೆಸರು. ಅಲ್ಲಿ ಇವತ್ತು ಕೂಡ ರಾತ್ರಿ ಯಾರು ಹೋಗೋದಿಲ್ಲ.
ಸಂದಳಿಕೆ ಪಾಡಿ ಅಂದರೆ ಯಾರು ರಾತ್ರಿ ಕ್ಯಾನ್ಸಲ್ ಎಲ್ಲ ಬಂದು ಯಾಕೆ ಅಂದರೆ ಇವತ್ತು ಕೂಡ ಅವ್ರ ಪೈಕಿಯವರಲ್ಲಿ ಇದ್ದೇ ಇರ್ತಾರೆ. ಹೆಂಗೆ ತಲತಲಾಂತರದಿಂದ ಇವ್ರು ಹೊಂಟಾರೆ ಹಂಗೆ ಅವ್ರು ತಲತಲಾಂತ ಅವರು ಅಲ್ಲಿದ್ದೇ ಇರ್ತಾರೆ. ಹಂಗೇನು ಅಗ್ಗಿ ಸಂಕೋಚ ಮಾಡ್ಕೊಳಕ್ಕೆ ಹೋಗೋ ಕಾರಣ ಇಲ್ಲ. ಅವರು ಅದಕ್ಕೆ ಸಂದಳಿಕೆ ಪಾಡಿ ಅಂತದ ಆ ಜಾಗದಲ್ಲಿ ಈ ಘಟನೆ ಆಯಿತು. ಆವಿಶ್ಯ ಪೂರುಷ ಮುವಾಚ ಮಹಾಗ್ರಹೋಸೌ. ಆ ಮಹಾಗ್ರಹದಲ್ಲಿ ಪ್ರವೇಶ ಮಾಡಿ ಏನು ಹೇಳ್ತು ಗೊತ್ತಾ? ಏನಂದ್ರಿ? ಶಿಶುವಿಗೆ ಏನಾಗಿಲ್ಲ ಅಂತ ಹೇಳ್ತೀರಾ? ನೀವು ವಿಚಾರ ಮಾಡ್ರಿ. ಅಸ್ಮದ್ ವಿಹಾರ ಸಮಯೋಪಗತಾನ್, ನಮ್ಮ ವಿಹಾರದ ಸಮಯದಲ್ಲಿ ಬಂದವ್ರು ನೀವೆಲ್ಲ. ಇದು ನಮ್ಮ ವಾಕಿಂಗ್ ಟೈಮ್, ನಮ್ಮ ರನ್ನಿಂಗ್ ಟೈಮ್, ನಮ್ಮ ಜಾಗಿಂಗ್ ಟೈಮ್, ನಮ್ದು ಈಟಿಂಗ್ ಟೈಮ್. ನಮ್ಮ ಟೈಮ್ನಾಗ ನೀವು ಬಂದು ನಮ್ಮನ್ನ ಕೇಳ್ತಿದ್ದೀರಾ. ನೀವು ಈ ಕೂಸಿಗೆ ಏನು ಮಾಡಿಲ್ಲ ಅಂತ ತಿಳ್ಕೊಂಡು ಹೇಳಿ ಒಂದು ಮಾತು ನೆನಪಿಟ್ಕೊಳ್ರಿ, ಆ ಕೂಸು ಇದೆ ಅಂತ ನೀವೆಲ್ಲ ಬದುಕೀರಿ. ಹುಷಾರ್, ದೇವ್ ಹೇಳ್ತ್ರಿ. ಅದು ಏನ್ ಹೇಳ್ತು ಗೊತ್ತಾ? ಯತ್ ಶಕ್ತಿ ಗುಪ್ತಿ ರಹಿತ ನಲಮಸ್ಮಿ ಹಂತುಂ ಯಸ್ಯ ವಾಯೋ ಶಕ್ತಿ ಗುಪ್ತಿ ರಹಿತಾನ್ನ. ಈ ವಾಯುದೇವ ಈ ಶಿಶು ಇದ್ದಿದ್ದಿಲ್ಲ ಅಂತಾದ್ರೆ ನಿಮ್ಮನ್ನ ಎಲ್ಲಾರನ್ನೂ ಇಲ್ಲೇ ಸ್ವಚ್ಛ ಮಾಡಿ ಕಳಿಸ್ತಿದೆ ಅಂತ ಹೇಳ್ತದೆ. ಒಬ್ರು ಮನೆ ಮುಡ್ತಿರ್ಲಿಲ್ಲ, ಎಲ್ಲ ಇನ್ನು 12-13 ದಿವಸ ಬಿಟ್ಟು ವೈಕುಂಠದಾಗ ಭೇಟಿ ಆಗ್ತಿದ್ರು ಒಟ್ಟರು. ಹಂಗೆಲ್ಲ ನಾವು ಅರ್ಧಂಬರ್ಧ ಕೆಲಸ ಮಾಡೋ ಪೈಕಿನ ಅಲ್ಲ. ವೈಕುಂಠ ಸಮಾರಂಭ ಸೀದಾ 13 ದಿವಸ ಬಾಯಿಗೆ ಸಕ್ಕರೆ ಹಾಕೊಂಡು ಮನೆಗೆ ಹೋಗೋದು ಅಷ್ಟೇ ಕೆಲಸ. ಹುಷಾರ್, ನೀವೆಲ್ಲ ಉಳಿದಿದ್ದು ಆ ಶಿಶುವಿನಿಂದ. ಯತ್ ಶಕ್ತಿ ಗುಪ್ತಿ ರಹಿತ ನಲಮಸ್ಮಿ ಹಂತುಂ ಲೋಕೇಶ್ವರ, ಜಗತ್ತಿಗೆ ಒಡೆಯರಾದ ಆ ವ್ಯಕ್ತಿಯನ್ನ ಬಾಲ ಅಂತ ಕರೀತೀರಾ, ಶಿಶು ಅಂತ ಕರೀತೀರಾ? ಬುದ್ಧಿ ಬರೋದಿಲ್ವ ನಿಮಗೆ? ದೇವು ಹೇಳ್ಬೇಕು ಎಲ್ಲರ. ಯಾರ ಮೈಯಾಗ ದೇವು ಹಕ್ಕು ನೀ ಹಿಂಗಿದ್ದಿ ಅಂತ ಹೇಳಿಕತ್ರ ಇವ್ ಎದುರಿಗೆ ಕೂತಾವ್, ಕೈಕಾಲು ಹೋಗ್ತಿರ್ತಾವ. ಇನ್ನು ನಮ್ಮ ಎದುರಿಗೆ ಬರಂಗಿಲ್ಲ. ಯಾಕೆ ಸುಮ್ಮನೆ ಸಾಬರಿ ಬೇಡ ಬೇಡ ಅಂತ ತಿಳ್ಕೊಂಡು ಹೇಳಿ. ಈಗ ಇದೆಲ್ಲ ಕಥೆ ನಿಮ್ಗೆ ಗೊತ್ತಿರೋದೆ, ಪ್ರಾಯ ನೀವೆಲ್ಲ ಕೇಳಿದ ಕಥೆ. ಆದ್ದರಿಂದ ಒನ್ಸ್ ಅಗೇನ್ ಈ ಕಥೆಯನ್ನು ಇನ್ನೊಂದು ಸರ್ತಿ ಪ್ಲೇ ಮಾಡೋಣಂತ. ರಿಪ್ಲೇ ಏನು ರಿಪ್ಲೇ ಮಾಡೋಣಂತ? ಇದನ್ನ ರೀಕ್ರಿಯೇಷನ್ ಮಾಡೋಣಂತ, ಮತ್ತೊಂದು ಸರ್ತಿ ಹುಡ್ಸೋಣಂತ. ಇದು ಏನೇನು ಕಥೆ ಆಯ್ತು ನೋಡ್ಕೊಂಡ್ ಬರೋಣಂತ. ಆಗ ನೋಡಿದಾಗ ಇದರಲ್ಲಿ ನಮಗೇನಾದರೂ ಹೊಸ ಅಂಶ ಕಾಣಿಸ್ತದ ಅಂತ ನೋಡಂತ. ಒನ್ಸ್ ಅಗೇನ್ ಸಿಡಿ ಹಿಂದೆ ಹಾಕ್ತದ ನೋಡ್ರಿ. ಟೇಪ್ ರೆಕಾರ್ಡರ್ ಹಿಂದಿದ್ದು ನೋಡ್ರಿ, ಹಿಂಗೆಲ್ಲ ತಿರುಗಿಸಿ ಪಾಪ ಪೆನ್ ಹಾಕಿ ಒಳಗೆ ಹಿಂಗೆ ತಿರುಗಿ ಭಾರಿ ಇತ್ತು. ಟೇಪ್ ರೆಕಾರ್ಡರ್ ಹಿಂದೆ ಹಾಕೋದ್ರೆ ಭಾರಿ ಮಜಾ ಇದ್ದು. ಈಗೇನು ಇಲ್ಲೇ ಇಲ್ರಿ, ಹಿಂಗೆ ಅಂದ್ಬಿಟ್ರೆ ಮುಗಿದು ಹೊತ್ತು ಹಿಂದೆ ಹೋಗ್ತದೆ, ಮುಂದೆ ಹೋಗ್ತದೆ, ಅಟ್ಟೆ ಕೆಲಸ. ಒಂದ್ಸರ್ತಿ ರಿವರ್ಸಲ್ಲಿ ಹಿಂಬುರ್ಕಿ ಹೋಗಿ ಪ್ಲೇ ಮಾಡೋಣಂತ. ಏನಾಯಿತು? ಕಾರ್ಯಕ್ರಮ ಮುಗಿದ ಮೇಲೆ ರಾತ್ರಿ ಹೊತ್ತಿನಲ್ಲಿ ಇವರು ಹೊರಟರು. ಫಸ್ಟ್ ಆಫ್ ಆಲ್ ಅಷ್ಟೇ ತಡ ಆಯಿತು. ಏನಂತ ಇತ್ತು ಇವರಿಗೆ? ಒಪ್ಸೋದಂದೇ ಕಾರ್ಯಕ್ರಮ. ಕೂಸು ಒಪ್ಸ್ಕೊಂಡು ಊಟ ಮುಗಿಸ್ಕೊಂಡು ಮಧ್ಯಾಹ್ನ 12-1 ಗಂಟೆಗೆ ಬಿಡ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕೆ ಲೇಟ್ ಆಯಿತು? ಹಾಗಾದರೆ ಅಲ್ಲಿ ತಡವಾಗುವುದಕ್ಕೂ ಒಂದೇನೋ ಕಾರಣ ಇರಬೇಕು. ತಡವಾದ ಮೇಲೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ತಡವಾಯಿತು ಅಂದರೆ ವಸ್ತಿ ಅಷ್ಟೇ. ನೆನಪಿಟ್ಟುಕೊಳ್ರಿ, ನಮ್ಮಲ್ಲೆಲ್ಲ ಏನಿತ್ತು ಅಂದರೆ ಮೊಕ್ಕಾಮ್ ವಸ್ತಿ ಅಂತ ಬರೀತಿದ್ರು ಹಿಂದಕ್ಕೆಲ್ಲ ಪತ್ರದಲ್ಲಿ. ವಸ್ತಿ ಅಂದರೆ ವಾಸ ಮಾಡೋದಲ್ಲೇ ಮುಗಿಯಿತು. ರಾತ್ರಿ ಆದರೆ ಇನ್ನೊಂದು ಕಡೆಗೆ ಪ್ರಯಾಣ ಇಲ್ಲ. ಹಾಗಿದ್ರೂ ನಡಿಲ್ಲಾಯರಿಗೆ ಪ್ರಯಾಣ ಮಾಡಬೇಕು ಅಂತ ಯಾಕೆ ಅನಿಸ್ತು? ಕ್ವಶನ್ ನಂಬರ್ 2. ಅಷ್ಟು ತಡವಾಗ್ಲಿಕ್ಕೆ ಏನು ಕಾರಣ? ತಡವಾದ ಮೇಲೂ ಹೋಗಬೇಕು ಅನ್ಲಿಕ್ಕೇನು ಕಾರಣ? ಹೋದ್ರು ಕೂಸಿನ ಜೊತೆ ಕರ್ಕೊಂಡು ಹೋಗೋದೇನು ಕಾರಣ? ಕೂಸಿನ ಅಲ್ಲಿ ಕೆಲವರು ಅಲ್ಲೇ ಇಟ್ಟು ಇವರು ಅಷ್ಟ ಮನೆಗೆ ಬರ್ಲಿಕ್ಕೆ ಬರ್ತಿತ್ತಿಲ್ಲ. ನಂಬರ್ 3, ಕೂಸಿನ ಜೊತೆ ಕರ್ಕೊಂಡು ಬಂದರು. ನಂಬರ್ 4, ಅಲ್ರಿ ದೇವ್ರಿಗೆ ಒಪ್ಸೋ ಕಾರ್ಯಕ್ರಮ ಅಂತಿದ್ರೆ ಅಲ್ಲೇ ಬೆಟ್ಟದ ಮೇಲೆ ಪರಶುರಾಮ ಇದ್ದಾನಲ್ಲ ಬಾಜುಕ, ಅವ್ರ ಮನೆ ಬಾಜುಕ ಪರಶುರಾಮ ಇದ್ದಿದ್ದಿಲ್ಲ, ಅಲ್ಲೇ ಒಪ್ಪಿಸ್ಲಿಕ್ಕೆ ಬರ್ತಿದ್ರು. ಉಡುಪಿ ತನಕ ಬರುವಂಥ ಅವಶ್ಯಕತೆ ಏನಿತ್ತು? ನೋಡ್ರಿ, ಈ ಹಿಂದೆ ನೀವು ಇನ್ನೊಂದು ಸರ್ತಿ ಅದನ್ನು ರಿಕಾರ್ಡ್ ಪ್ಲೇ ಮಾಡಿದ್ರಿ ಅಂದರೆ ಇವೆಲ್ಲ ಕ್ವಶನ್ ಶುರುವಾಗ್ತಾವ. ಮತ್ತೆ ಹೊಳ್ಳಿ ಆನ್ಸರ್ ಮಾಡ್ತಾ ಹೋಗೋಣಂತೆ, ಆಗ ಅರ್ಥ ಆಗತ್ತೆ. ಏನು ಅಂತ ಕೇಳಿದ್ರೆ ಇದೆಲ್ಲದಕ್ಕೂ ಹಿನ್ನೆಲೆಯಾಗಿ ಶಿಶುವಿನ ಪ್ರೇರಣೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ವಾಯುದೇವರೇ ಇವರಿಗೆ ಪ್ರೇರಣೆ ಮಾಡಿದ್ದಾರೆ. ಯಾಕೆ ವಾಯುದೇವರು ಪ್ರೇರಣೆ ಮಾಡಿದರು? ಮುಂದೆ 10ನೇ ಸರ್ಗದಲ್ಲಿ ಒಂದು ಕಥೆ ಬರ್ತದೆ. ನಾನೇನೇ ನಾನೇನೋ ನೂನೇನೋ ನುನ್ನಹ ನಾನಾ ನಾನೋ ನೂನನ್ನಾನೇ ನಾನು ನಾನುನ್ನಹ. ಇದೊಂದು ಶ್ಲೋಕ ಇದ್ದರು. ಬರೇ ನ ಅನ್ನೋದನ್ನ ಶ್ಲೋಕ ಮಾಡ್ಯಾರ. ಆಶ್ಚರ್ಯ ಆಗ್ತದೆ. ನ ಮೇಲೆ ತ ಮೇಲೆ ಮ ಮೇಲೆ ಶ್ಲೋಕಗಳವರಿ ಎಲ್ಲ. ನಾನೇನೇ ನಾನೇನೋ ನೂನೇನೋ ನುನ್ನಹ ನಾನಾ ನಾನೋ ನೂನನ್ನಾನೇ ನಾನು ನಾನುನ್ನಹ. ಇದರ ಅರ್ಥ ಏನು ಗೊತ್ತಾ? ಎಲ್ಲರಿಗೂ ಪ್ರೇರಣೆ ಮಾಡುವಂಥವ್ರು ವಾಯುದೇವರು. ಸದ್ಯಕ್ಕೆ ಸಾಕು, ಮತ್ತೆ 10ನೇ ಸರ್ಗ ಬಂದಾಗ ಕೇಳೋಣಂತ. ಎಲ್ಲರಿಗೂ ಪ್ರೇರಕರಾದವರು ವಾಯುದೇವರಾದದ್ದರಿಂದ ಅಪ್ಪನಿಗೆ ಬಾಜೂಕಿಂದ ಗುಡಿಗೆ ಒಪ್ಪಿಸೋದು ಬಿಟ್ಟು ಅನಂತಾಸನಿಗೆ ಒಪ್ಪಿಸ್ಬೇಕು ಅಂತ ಬುದ್ಧಿ ಬಂತು.
ಅದು ನಿಮಗೆ ಎಲ್ಲಿ ಗೊತ್ತಾಯ್ತಾಚಾರ? ನಿಮಗೇನು ಕನಸು ಬಿದ್ದಿತ್ತೇನೋ ಅಂದರೆ ಆ ಗ್ರಂಥಕಾರರು ಸ್ವಸ್ವಾಮಿನೇ ಬುಧ ಉಪಾಯನ ಮರ್ಪಯತ್ ಸಹ, ಬೇರೆಯವ್ರಿಗೆ ಒಪ್ಪಿಸ್ತಿಲ್ಲ, ಸ್ವಸ್ವಾಮಿನೇ ನಮ್ಮ ಕುಲದೇವರಿಗೆ ಒಪ್ಪಿಸ್ಬೇಕು. ಅಲ್ಲಿ ದೇವ್ರಿಗೆ ಒಪ್ಪಿಸೋ ಕಾರ್ಯಕ್ರಮ ಇಷ್ಟೇ ಇತ್ತು. ಅದು ನಮ್ಮ ಕುಲದೇವ್ರಿಗೆ ಒಪ್ಪಿಸ್ಬೇಕು ಅಂತ ಬುದ್ಧಿ ಬರಬೇಕಾದರೆ ವಾಯುದೇವರು ಪ್ರೇರಣೆ ಮಾಡಿದ್ರು. ಇಲ್ಲಿ ಬೇಡ, ಉಡುಪಿಗೆ ಹೋಗೋಣ ಅಂತೇಳಿ ಉಡುಪಿಗೆ ಬಂದರು. ನೋಡಿ, ಸ್ವಸ್ವಾಮಿನಿ ಆ ಉಡುಪಿಗೆ ಬರಬೇಕು ಅನ್ನುವಂತಹ ಬುದ್ಧಿ ಬಂದಾಗ ವಾಯುದೇವ ಪ್ರೇರಣೆ ಪ್ರಾರಂಭ ಆಯಿತು. ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಅಲ್ಲೇ ಕೂತು ಹರಟಿ ಹೊಡೆದು ತಡವಾಯಿತು. ತಡವಾದ ಮೇಲೆ ಕೂಡ ಅಲ್ಲೇ ನಿಲ್ಲಿಲ್ಲ, ಹೊರಡಬೇಕು ಅಂತ ಬಂತು. ಯಾಕೆ? ದೋಷೆ ಈಯುಷಾಮ್, ಹೋಗಬೇಕೆಂಬ ಇಚ್ಛೆ ಬಂತು. ನೋಡಿ, ಅದೆಲ್ಲ ಅಲ್ಲಿ ಶಬ್ದಗಳು ಬಹಳ ಸ್ವಾರಸ್ಯ ಇದೆ. ಹೋಗಬೇಕು ಅಂತ ಯಾರು ಅನ್ಕೊಳ್ಳೋದಿಲ್ಲ. ಕತ್ಲಿಯಲ್ಲಿ ಹೋಗಬೇಕು ಅಂತ ಅವ್ರಿಗೆ ಅನಿಸ್ಬೇಕು ಅಂದರೆ ಮತ್ತೊಬ್ಬರು ಯಾರೋ ಪ್ರೇರಣೆ ಮಾಡಿದ್ರು. ದೋಷೆ ಈಯುಷಾಮ್, ಹೋಗುವಾಗ ಒಬ್ಬರೇ ಹೋಗಲಿಲ್ಲ, ಸಮಂ ಅನೇನ ಈ ಶಿಶುವಿನ ಜೊತೆಗೆ ಹೋಗಬೇಕು ಅಂತ ಬುದ್ಧಿ ಬಂತು. ಎಲ್ಲಿ ಕೂಸಿನ ಬಿಟ್ಟು ಹೋಗೋದು, ಕೂಸಿನ ಅಮ್ಮನ ಬಿಟ್ಟು ಹೋಗೋದು, ಕರ್ಕೊಂಡು ಹೋಗೋಣ ನೋಡ್ರಿ ಅಂತ ಬುದ್ಧಿ ಬಂತಂತ. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಆ ಸಂದಳಿಕೆ ಪಾಡಿಗೆ ಬಂದಾಗ ಒಂದು ಘಟನೆ ಆಯ್ತಲ್ಲ, ಆ ಮಹಾಗ್ರಹ ಬಂದು ವಾಯುದೇವರ ಮಹಿಮೆಯನ್ನು ಹೇಳ್ತಂತೆ. ಯಾಕೆಲ್ಲ ಹೀಗಾಗ್ತದೆ ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ 237ನೇ ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ. ಏನು? ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ, ವಾಯುದೇವರಿಗೆ ಯಾವಾಗ ತಮ್ಮ ಗುಣಗಳನ್ನು ಅಭಿವ್ಯಕ್ತ ಮಾಡಬೇಕು ಅಂತ ಇಚ್ಛೆ ಬರ್ತದೋ ಆಗ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಡ್ತಾರಂತೆ, ಠಕ್ಕಂತ ಹೇಳಿ. ಇಷ್ಟೇ, ಬೇರೆ ಏನು ಹೇಳಿಲ್ಲ. ಅಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದೇನು ಅಂದರೆ, ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ ವಾಯುದೇವರಿಗೆ ಗುಣಗಳನ್ನು ತೋರಿಸ್ಬೇಕು ಅಂತ ಇಚ್ಛೆ ಬಂದ್ಬಿಟ್ರೆ ಒಂದು ದೃಶ್ಯ ಕ್ರಿಯೇಟ್ ಆಗಿಬಿಡ್ತದೆ, ಮುಗ್ದಷ್ಟೇ. ಯಾವಾಗ ತೋರಿಸಿದ ಹಾಗೆ? ನಿಮಗೇನು ಗೊತ್ತಿತ್ತ ಆಚಾರ್ಯ? ಕನಸು ಬಿದ್ದಿತ್ತ ಅಂದರೆ ಗಚ್ಚನ್ ಸೌಗಂಧಿಕಾರ್ಥಂ. ನೋಡ್ಕೊಳ್ರಿ, ಸೌಗಂಧಿಕೆಗೆ ತರ್ಲಿಕ್ಕೆ ಹೋದಾಗ ಅಲ್ಲಿ ಹನುಮ, ಇಲ್ಲಿ ಭೀಮ. ಹೌದಾ? ಅಲ್ಲಿ ಹನುಮಂತ ಇದ್ದಿದ್ದಿಲ್ಲ ಅಂದ್ರೂ ಸೌಗಂಧಿಕ ಬರ್ತಿತ್ತು. ಭೀಮ ಆ ದಾರಿ ಬಿಟ್ಟು ಬೇರೆ ದಾರಿಯಾಗಿ ಹೋಗಿದ್ರು ಸೌಗಂಧಿಕ ಬರ್ತಿತ್ತು. ಹಂಗಾಗದೆ ಹನುಮ ಮಲಗಿದ ಜಾಗದಲ್ಲೇ ಭೀಮ ಹೋಗ್ಲಿಕ್ಕೆ ಯಾಕೆ ಹೋಗ್ಬೇಕಾಯಿತು ಅಂತ ಕೇಳಿದ್ರೆ, ವಾಯುದೇವರ ಗುಣದ ಅಭಿವ್ಯಕ್ತಿಗಾಗಿ ಒಂದು ಸೀನ್ ಕ್ರಿಯೇಟ್ ಆಗಿತ್ತಲ್ಲಿ. ಅಲ್ಲಿ ಹನುಮ ಮಲಗಿದ್ದು, ಬಾಲ ಇಟ್ಕೊಂಡಿದ್ದು, ಭೀಮ ಹೋಗಿ ಮಂಗ ಬರದಿ ಅನ್ಬೇಕು, ನೀ ಬೇಕಾದ್ರೆ ಹೋಗೋ ತೆಕ್ಕೊಂಡು ಇಲ್ಲಿ ಹಟ್ಕೊಂಡು ಹೋಗು ಅನ್ಬೇಕು. ಅವನು ಭೀಮಸೇನ ಇಲ್ಲ, ನಮ್ಮವ್ ಹೇಳ್ಯಾಳ ಮಲ್ಕೊಂಡು ಅವ್ನು ದಾಟಬಾರ್ದು ಅಂತ. ಅದು ಮತ್ತು ಎಲ್ಲ ಒಂದೊಂದನ್ನು ಸೇರ್ಕೊಂಡ್ರಿ. ಆಗ ಇಬ್ಬರು ಒಬ್ಬರಿಗೊಬ್ಬರು ಮಾತಾಡಿ ಹನುಮನ ಗುಣಗಳನ್ನು ಪ್ರಕಾಶ ಮಾಡಿದರು. ವಾಯುದೇವರ ವ್ಯವಸ್ಥೆ ಅದು. ಇಚ್ಛಾ ವ್ಯಕ್ತಿ ಪ್ರಾಯಶೋ ಭಾರತಸ್ಯ. ಹಾಗಿದ್ದಾಗ ಇಲ್ಲಿ ಆ ಭೂತದ ಬಾಯಿಯಿಂದ ಏನು ಬರಬೇಕಾಗಿತ್ತು ಅಂದರೆ ವಾಯುದೇವರ ಮಹಿಮೆ ತಿಳಿಬೇಕಾಗಿತ್ತು. ವಾಯುದೇವರ ಗುಣದ ಅಭಿವ್ಯಕ್ತಿಗಾಗಿ ಈ ರಾತ್ರಿಯ ದೃಶ್ಯ ಕ್ರಿಯೇಟ್ ಆಗಿದೆ, ನೆನಪಿಟ್ಕೊಂಡ್ರೆ. ಈ ರಾತ್ರಿಯ ವ್ಯವಸ್ಥೆ ಯಾಕಾಯಿತು, ವಾಯುದೇವರು ಯಾಕೆ ಪ್ರೇರಣೆ ಮಾಡಿದ್ರು ಅಂದರೆ ಅವರ ಗುಣಗಳ ಅಭಿವ್ಯಕ್ತಿ ಆಗಬೇಕಾಗಿತ್ತು. ಯಚ್ಛಕ್ತಿ ಗುಪ್ತಿರಹಿತ ನಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲ ತಮಕ್ಕಿಲೇತಿ. ಅವನ್ನ ನೀವು ಕೂಸಂತೀರೇನ್ರಿ ಅಂತ ಅವರ ಬಾಯಿಂದ ಅನಿಸ್ಬೇಕಾಗಿತ್ತು. ಯಾವಾಗಲೂ ನಮ್ಮ ಎದುರಿಗಿದ್ದವ್ರ ಬಾಯಿಂದ ನಮ್ಮ ಗುಣ ಬರಬೇಕಂತ. ದೋಷ ಬಂದೇ ಬರ್ತಿರ್ತಾವೆ, ನಾವೇನು ಮಾಡದಿದ್ರು ಬರ್ತಾವೆ, ಗುಣ ಬರಬೇಕು. ದುರ್ಯೋಧನ ಹೇಳಿದ್ದ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಮಾಭಿರಕ್ಷಿತಂ. ನಮ್ದು ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂ ತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮಾಚಾರ್ಯರೇ, ನಿಮ್ಮಿಂದ ರಕ್ಷಣೆಗೊಂಡ ಬಲ ಇದು, ಏನು ಕೆಲಸ ಇಲ್ಲ. ಭೀಮ ಇದ್ದಾನಲ್ಲ, ಎಂಥ ಪರಾಕ್ರಮಿ. ಯಾರು ಹೊಗಳಿದ್ದಿದ್ದನ್ನ? ದುರ್ಯೋಧನ ಹೊಗಳಿದ್ದು, ಬೇರೆ ಯಾರೂ ಅಲ್ಲ. ಕೀಚಕ ಸತ್ರೆ ವಿರಾಟ ಪರ್ವದಲ್ಲಿ ವಿರಾಟನ ಊರಿನಲ್ಲಿ ದುರ್ಯೋಧನ ಹೇಳಿದ್ದೇನು ಗೊತ್ತಾ? ಭೀಮ ಕೊಂದಾನ. ಏನು ಇವಂಗೇನು CCTV ಕ್ಯಾಮ್ರಾ ಫುಟೇಜ್ ಸಿಕ್ಕಿತ್ತು, ಏನಿದ್ದುವಲ್ಲಿ? ಏನೂ ಇಲ್ಲ, ಸರಳ ಹೇಳಿದಾನೆ ಅವ. ಸತ್ತ ಕೀಚಕ, ಕಾಣದೇ ಇದ್ದವ ಭೀಮ. ಮಾತ್ರ ಬಲರಾಮ್ ಇಲ್ಲಿ ನಮ್ಮ ಬಜುಕಿದ್ದಾರೆ, ಅದ್ಮೇಲೆ ಫಿಕ್ಸ್ ಅದು. ಕೊಂದವ ಯಾರು? ಭೀಮ. ಎಷ್ಟು ಸರಳ ಹೇಳಿದ. ಯಾಕೆ ಅಂದರೆ ಪ್ರತಿ ಆ ವಿರೋಧಿಗೂ ಕೂಡ ವಾಯುದೇವರ ಮಹಿಮೆ ಗೊತ್ತಿತ್ತು. ಅದಕ್ಕೆ ಈ ಭೂತದ ಬಾಯಿಯಲ್ಲಿ ವಾಯುದೇವರು ಮಹಿಮೆಯನ್ನು ಹೇಳಿಸಿ ತಮ್ಮ ಗುಣಗಳ ಅಭಿವ್ಯಕ್ತಿಯನ್ನು ಮಾಡಿದ್ದಾರೆ. ಇದೊಂದು ಘಟನೆ. ಇನ್ನು ಮುಂದಿನ ಘಟನೆ ನೋಡ್ರಿ, ಏನಾಯಿತು? ಅಮ್ಮ ಕೂಸಿನ ಮನ್ಯಾಗ ಬಿಟ್ಟು ಹಾಲು ಕುಡಿಸಿ ಇನ್ನೊಬ್ಬರ ಮನೆಗೆ ಹೋಗಿದ್ರೆ ಅಕ್ಕ ಕೂಸು ಅಳ್ಳಿಕತ್ತದಂತ ತಿಳ್ಕೊಂಡು ಹೇಳಿ ಹುರುಳಿ ತಿನ್ನಿಸಿದ್ಲು. ಈ ಘಟನೆ ಈ ಮುಂದಿನ ಹುರುಳಿ ತಿನ್ನೋ ಕಾರ್ಯಕ್ರಮ ರೀ, ಭಾರಿ ಇರ್ತದೆ. ಹುರುಳಿ ತಿನ್ನೋ ಕಾರ್ಯಕ್ರಮ ಬರ್ತದಾಗ ಬರಂಗಿಲ್ಲ ನೋಡ್ರಿ, ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅಷ್ಟು. ಅದಕ್ಕೆ ಸ್ತನ್ನೇನ ಬಾಲ ಮನೋತೋಷ್ಯ ಬಹುಸ್ವದಾಂನೋ
ಮಾತಾ ಕದಾಚನ ಯಯೌ ವಿರಹ ಸಗಾಪಿ ವಿಶ್ವಸ್ಯ ವಿಶ್ವ ಪರಿಪಾಲಕ ಪಾಲನಾಯ ಕನ್ಯಾಂ ನಿಜಾಮನುಗುಣಾಂ ಕಿಲ ಬೀರುರೇಜಾ. ಮುಂದೆ ಕೆಲವೇ ದಿವಸದಲ್ಲಿ ನಡೆದ ಘಟನೆ ಇದು. ಸ್ತನ್ನೇನ ಎದೆ ಹಾಲು, ಬಾಲಮನುತೋಷ್ಯ ಕುಡಿಸಿ, ಕೂಸಿಗೆ ಹಾಲು ಕುಡಿಸಿ, ಮುಹುಸ್ವಧಾಮ್ನಃ ಮತ್ತೆ ಮತ್ತೆ ಕುಡಿಸಿದ್ದಾಳಂತ. ಕೂಸು ಅಳಬಾರದು ಅಂತ ಮತ್ತೆ ಮತ್ತೆ ಹಾಲು ಉಣಿಸಿ, ಮಾತಾ ತಾಯಿ ಕದಾಚನ ಒಮ್ಮೆ ಯಯೌ ಹೋದ್ಲು ವಿರಹ ಸಹಾಪಿ, ಕೂಸಿನ ಬಿಟ್ಟಿರ್ಲಿಕ್ಕೆ ಆಗದೇ ಇದ್ರೂ ಒಮ್ಮೆ ಅನಿವಾರ್ಯವಾಗಿ ಬೇರೆ ಕೆಲಸ ಬಂತು ಹೋದ್ಲು. ಹೋಗುವಾಗ ಕೂಸಿನ ನೋಡ್ಲಿಕ್ಕೆ ಒಬ್ರು ಇಡ್ಬೇಕಲ್ಲ, ಯಾರನ್ನ? ಅಕ್ಕಿದ್ಲಲ್ಲ ಮನ್ಯಾಗ. ಕನ್ಯಾಂ ನಿಜಾಂ ಅನುಗುಣಾಂ ಕಿಲ ಬೀರುರೇಜಾಂ, ಕೂಸಿನ ನೋಡ್ಕೊಳ್ಳಿಕ್ಕೆ ಅಕ್ಕಗೆ ಒಪ್ಪಿಸಿದಂತ. ನಾರಾಯಣ ಪಂಡಿತಾಚಾರ್ಯ ನಗುತ್ತಾರೆ, ವಿಶ್ವ ಪರಿಪಾಲಕ ಪಾಲನಾಯ, ಜಗತ್ತಿನ ರಕ್ಷಣೆಯನ್ನ ಮಾಡುವಂತಹ ವ್ಯಕ್ತಿಗೆ ಇದೊಂದು ಕನ್ಯಾ ರಕ್ಷಣೆ ಇಟ್ಟೋರಿದ್ಲಂತ. ಏನು ಆಶ್ಚರ್ಯ! ವಿಶ್ವಾಸ ಮಾಡಿ ವಿಶ್ವ ಪರಿಪಾಲಕ ಪಾಲನಾಯ, ಜಗತ್ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತ ವಾಯುದೇವರಿಗೆ ಈ ಈ ಕನ್ಯಾನ್ನ ನೋಡ್ಕೊಳ್ಳಿಕ್ಕೆ ಹೇಳಿಟ್ಟು ಹೋಗ್ಬಿಟ್ಲಂತ. ಆ ಕೂಸು ಹೋಗೋ ತನಕ ಸುಮ್ ಕೂತಿತ್ರಿ ಅಮ್ಮ. ಯಾವಾಗ ಅಮ್ಮ ಹೊರಗೆ ಹೋತು, ಕೊಯ್ಯನ್ ಶುರುವಾಯ್ತು ರಾಗ. ಏನು ಆನಂದ ಇರ್ತದ್ರಿ ರಾಗ ಎಲ್ಲರ. ಸಾ ಬಾಲಕಂ ಪ್ರರುದಿತಂ ಪರಿಸಾಂತ್ವಯಂತಿ ಮುಗ್ಧಾಕ್ಷರೇಣ ವಚಸಾನುಲಿನಾಯ ಮುಗ್ಧ ಮಾತಾ ತತಾತ ಸುಮುಖೇತಿ ಪುನಃ ಪ್ರರೋದಿ ಮಾತಾ ತನೋತಿ ರುಚಿರಂ ತ್ವರಿತಂ ತವೇತಿ. ಸಾ ಬಾಲಕಂ ಪ್ರರುದಿತಂ, ಅಳುತ್ತಾ ಇದ್ರೆ ಕೂಸು, ಪರಿಸಾಂತ್ವಯಂತಿ, ಅದು ಸಮಾಧಾನ ಮಾಡ್ಬೇಕಲ್ಲ. ಮತ್ತೆ ಹೆಂಗೆ ಮಾಡ್ಬೇಕು ಕೂಸಿನ ಸಮಾಧಾನ? ಅದು ಪಾಪ ಎಷ್ಟು ಸಮಾಧಾನ ಮಾಡ್ಲಿಕ್ಕೆ ಬರ್ತದ್ರಿ? ಹಿಂಗೆ ಚಿಟಕಿ ಹೊಡಿತು, ಉಶ್ ಅಂತು, ಮುಗ್ಧಾಕ್ಷರೇಣ, ಅದಕ್ಕೆ ಬರೋ 2 ಅಕ್ಷರದೊಳಗೆ ಹೇಳ್ತಂತ, ಮಾತಾ ತತಾತ ಸುಮುಖೇತಿ ಪುನಃ ಪ್ರರೋದಿ. ಅಳ್ಬೇಡಪ್ಪಿ, ಅಳ್ಬೇಡ ಅಂತ ಹೇಳ್ತಂತ. ಏನ್ ಮಾಡ್ಬೇಕು? ಅಳ್ಬೇಡ ಅಂತ ಇಷ್ಟೇ ಹೇಳಿಲ್ಲ. ಮಾತಾ ತನೋತಿ, ಅಮ್ಮ ಬರ್ತಾಳೀಗ, ನಿಂಗೆ ಚಾಕ್ಲೇಟ್ ತೊಗೊಂಬರ್ತಾಳ, ಅಳ್ಬೇಡ. ನಿಂಗೆ ಚಲೋ ಏನ್ರ ಒಂದು ತಿಂಡಿ ತರ್ತಾಳ, ಅಳ್ಬೇಡ. ಪಾಪ ಅದಕ್ಕೇನು ತಿಳಿದಿತ್ತೋ ಅದೇ. ಇದು ನೋಡ್ರಿ, ಇದನ್ನ ಕಾಂಬಿನೇಷನ್ ನೋಡ್ರಿ ಎಷ್ಟು ಚಂದ ಅದ. ಅದು ಅಳೋದು, ಇದು ಸಮಾಧಾನ ಮಾಡೋದು, ಎಷ್ಟು ಚಂದ ಕಾಂಬಿನೇಷನ್. ಕೆಲವ್ರು ಇರ್ತಾರೆ ಹಂಗೆ, ಇವ್ರು ಅಳ್ತಿರ್ತಾರೆ, ಅವ್ರು ಸಮಾಧಾನಕ್ಕಂತ ಕೂತು ಇರ್ಲಿ ಬಿಡ್ರಿ ಬಾ ಯಾಕೆ ಅಳ್ತೀರಿ ಇವ್ರು ಅವು ಕೊಯ್ ಅಂತ ಮನ್ಸು ಮಾಡೋದು. ಇವರು ಸಮಾಧಾನ ಮಾಡಿದ ಕೂಡಲೇ ಅವರಿಗೆ ಫಸ್ಟ್ ಗೇರ್ಗೆ ಬರ್ತದೆ ಗಾಡಿ, ಅವ್ರು ಇನ್ನೊಂದ್ಸಲ ಸೆಕೆಂಡ್ ಗೇರಿಗೆ ಬರ್ತದೆ. ಅವರು ಪೂರ್ಣ ಸಮಾಧಾನ ಮಾಡಿದ ಕೂಡಲೇ 4th ಗೇರಿಗೆ ಬಿದ್ದು ಗಾಡಿ ಲೆವೆಲ್ಲಾಗಿ ಹೊಡ್ಲಿಕ್ಕೆ ಶುರು ಮಾಡ್ತದೆ ಅಂತ ಹೇಳಿ. ಇಂಥ ಪರಿಸ್ಥಿತಿ ಇದು. ಎಲ್ಲಾದರೂ ಸಾ ಬಾಲಕಂ ಪ್ರರುದಿತಂ ಪರಿಸಾಂತ್ವಯಂತಿ, ಅಳತಾ ಇದ್ದ ಮಗುವನ್ನ ಸಮಾಧಾನ ಮಾಡಿದ್ದು ಮುಗ್ಧಾಕ್ಷರೇಣ. ಆಕಿ ಪಾಪ ಏನು ಗೊತ್ತಿತ್ತು? ಮಾತಾ ತತಾತ ಸುಮುಖೇತಿ ಪುನಃ ಪ್ರರೋದಿ. ಅಳ್ಬೇಡ ಅಪ್ಪಿ, ಅಳ್ಬೇಡ. ಮಾತಾ ತನೋತಿ ರುಚಿರಂ ತ್ವರಿತಂ ತವೇತಿ. ಅಮ್ಮ ಹಿಂಗೆ ಏನು ತತ್ತಾಳೆ ಅಂತ ಇಷ್ಟು ಹೇಳಿ, ಅದು ಸುಮ್ ಕೊಡ್ಬೇಕಲ್ರಿ ಕೂಸು. ಇವು ಸಮಾಧಾನ ಮಾಡಿದಕೊಂಡು ಸ್ವಲ್ಪ ಜಾಸ್ತಿ. ರೋದೇ ಕ್ರಿಯಾ ಸಮವಿಹಾರ ತಗೇವ ವೃತ್ತೇ, ಅಳೋದನ್ನ ಕ್ರಿಯಾ ಸಂವಿಹಾರ ಅಂತಂದ್ರೆ ಸಂಸ್ಕೃತದಲ್ಲಿ ಪೌನಃ ಪುಣ್ಯಂ ಭೃಷಾರ್ಥೋ ವಾ ಕ್ರಿಯಾ ಸಂವಿಹಾರ. ನಾರಾಯಣ ಪಂಡಿತಾಚಾರ್ಯರು ಭಾವದೀಪದಲ್ಲಿ ಭಾವಪ್ರಕಾಶಕದಲ್ಲಿ ಹೇಳುವಾಗ ಮತ್ತೆ ಮತ್ತೆ ಅನ್ನುವುದಕ್ಕೆ ಕ್ರಿಯಾ ಸಮವಿಹಾರ ಅಂತ ಶಬ್ದ ಬಳಸ್ತಾರಂತೆ. ಇಲ್ಲಿ ಸಂಸ್ಕೃತದಲ್ಲಿ ಮತ್ತೆ ಮತ್ತೆ ಪುನಃ ಅಂತನ್ನುವ ಜಾಗದಲ್ಲಿ ಕ್ರಿಯಾ ಸಮವಿಹಾರ, ಅದೇ ಕ್ರಿಯೆಯನ್ನು ಮತ್ತೊಮ್ಮೆ ಮಾಡೋದು. ರೋದೇ ಕ್ರಿಯಾ ಸಮವಿಹಾರ ತಗೇವ ವೃತ್ತೇ ಪೋತಸ್ಯ ಮಾತರಿ ಚಿರಾರಪಿ ನಾಗತಾಯಾಮ್. ಇದು ಅಳೋದು ಮತ್ ಮಾಡ್ಲಿಕ್ಕತ್ತು. ಅಮ್ಮ ಬರಲಿಲ್ಲ. ಜಗ್ರಾಹ ಬಾಲಮತ ಚೈಕ್ಷತ ಮಾತ್ರ ಮಾರ್ಗಂ, ಕೂಸಿನ ಕೈಯಾಗ ತಗೊಂಡು ಹೊರಗೋದು, ಮನಿ ಬಾಗಿಲ ತನಕ ಹೋದ್ರು, ಗೇಟಿನ ತನಕ ಹೋದ್ರು, ಮತ್ತೊಳಗೆ ಬಂದು ಸಾಪಿ ಕ್ರಿಯಾ ಸವಿಹಾರ ತಗೇವ ಬಾಲ. ಅವಳು ಅದನ್ನೇ ಮಾಡ್ತಾಳೆ. ಅದು ಹಗಲೆಲ್ಲ ಆಗ್ಲಿಕ್ಕತ್ತದ. ಈಕೆ ಹಗಲೆಲ್ಲ ಕೂಸಿನ ಕೈಯಾಗ ತಗೋದು, ಹೊರಗೆ ಹೋಗೋದು ಮತ್ತೆ ಬರೋದು, ಹೊರಗೆ ಹೋಗೋದು ಮತ್ತೆ ಬರೋದು. ಕೆಲವರು ಇರ್ತಾರೆ ನೋಡ್ರಿ, ಯಾಕೋ ಬಂದಿಲ್ಲ, ಬಾಗಲ ತನಕ ನೋಡ್ಕೊಂಡ್ಬರ್ತಾರೆ, ಅಲ್ಲೂ ಕಾಣಿಸ್ತೇವೆ. ಗೇಟ್ ತನಕ ಹೋಗ್ತಾರೆ, ಅಲ್ಲೂ ಕಾಣಿಸ್ತೇವೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಅಲ್ರಿ ಗೇಟಿಗೆ ಬಂದವ್ರು ಮನೆಯಾಗ ಬರಂಗಿಲ್ಲ. ಇವು ನಮ್ಮ ಗೇಟಿನ ತನಕ ಹೋಗೋದು ಮತ್ತೆ ನೋಡ್ಕೊಂಡ್ಬರೋದು. ಹೆಣ್ಮಕ್ಳಾಗಿದ್ರೆ ಸರಿಗೆ ಗಂಟು ಹಾಕೋರಿ, ಲಘು ಬರ್ತಾರೆ. ವಾಟಗ ಡಬ್ ಹಾಕ್ರಿ, ಲಘು ಬರ್ತಾರೆ. ಇವೆಲ್ಲ ಮನೆಯಾಗ ಇರ್ತಾವೆ ನೋಡ್ರಿ, ವಾಟಗ ಡಬ್ ಹಾಕೋದು, ಸರಿಗೆ ಗಂಟು ಹಾಕೋದು, ಇವೆಲ್ಲ ಮಾಡಿ ಮುಗಿಸಿದ್ರು ಅವು ಬರಲಿಲ್ಲ.
ಕೊನೆಗೆ ವಿಚಾರ ಮಾಡಿರ್ಲಿಕ್ಕೆ ಯಾಕ ಇದು ಹುಡುಗ ಸುಮ್ ಕೂಡೋ ಹಂಗೆ ಕಾಣೋದಿಲ್ಲ, ಇದು ಹಸಿವೆ ಆಗಿರ್ಬೇಕು, ಇದಕ್ಕೆ ತಡಿ ಅಂತಂದು ನೋಡ್ತು. ಕರ್ತವ್ಯ ಮೌಢ್ಯಮಭಿಪದ್ಯ ನಿರೂಪ್ಯ ಸಾತಂ ಪ್ರಾಭೋಜಯತ್ ಖಲು ಕುಲಿತ್ಥ ಕುಲಂ ಪ್ರಪಕ್ವಂ ಶೀತಂ ಪಯೋಪಿ ಸತತಂ ಪರಿಪಾಯಯಂತಿ ಯಸ್ಯೋಷ್ಣರೋಗಮತಿವೇಲಮಶಂಕತಾಂಬಾ. ಆ ಕೂಸಿಗೆ ಏನು ತಿನ್ನಿಸ್ಬೇಕು? ಬೆಂದ ಹುರುಳಿಕಾಳಿದ್ದುವಂತ್ರಿ, ಬೆಂದದ್ದು ಬೇಯಿಸಿಟ್ಟಿದ್ವಂತ ಹುರುಳಿಕಾಳು. ಆ ಹುರುಳಿಕಾಳು ತಗೊಂಡ್ಬಂದ್ಲು, ಕೂಸು ಅಳ್ಳಿಕತ್ತಿತ್ತು. ಅದರ ಬಾಯಾಗ ಒಂದು ಹುರುಳಿ ಹಾಕಿದ್ಲು. ಸುಮ್ಮನೆ ಆಗ್ತದೆ ನೋಡೋಣಂತ. ಈ ಜೇನುತುಪ್ಪ ಹಿಂಗೆ ಬೆಟ್ಟದ್ದು ಹಿಂಗೆ ಬಾಯಿ ಇಡ್ತಾಳು, ಅದಕ್ಕೆ ಸುಮ್ಮನೆ ಬಿಡ್ತದೆ ಕೂಸು. ಹಂಗೆ ಒಂದು ಹುರುಳಿ ತಗೊಂಡ್ಲು, ಬಾಯಾಗಿಟ್ಲು. ಬಾಯಾಗಿಟ್ಕೊಳ್ಳೆ ಕೂಸು ಅಂದ್ ಆಹಾ ಅಂತ ಪ್ರಸನ್ನ ಮುಖ ಆಯಿತು. ಓಹೋ ಈ ಪ್ರಸನ್ನ ಮುಖ ಆಯಿತು ಅಂತಂದ್ರೆ ಇನ್ನೇನು ಅಳಂಗಿಲ್ಲ ಅಂತಂದು ಸುಮ್ಮನೆ ಆದ ಕೂಡಲೇ ಮತ್ತೆ ರಾಗ ಹೊರಗೆ ಬಂತು. ಮತ್ತೊಂದು ಹುರುಳಿ ಕಾಳು ಒಳಗೆ ಹೋತು. ಆಕೆ ಗೊತ್ತಾತು ಎಷ್ಟೊತ್ತು ಹುರುಳಿ ಕಾಳು ಬಾಯಾಗಿರ್ತದೆ ಅಷ್ಟೊತ್ತು ಅಳಂಗಿಲ್ಲಿ ಕೂಸು. ಲಾಲಿಪಾಪ್ ಇದ್ದಂಗೆ ನಮ್ಮ ಹುಡುಗರು ಲಾಲಿಪಾಪ್ ಇಟ್ಟಿರ್ತಾರೆ ನೋಡಿ ಹುಡುಗ ಬ್ಯಾಗ್, ಅದು ಲಾಲಿಪಾಪ್ ಅದು ತೆಗೆದ್ರೆ ಎದು ಶುರು ಮಾಡ್ತಾರೆ ರಾಗ ಪವ ಅಂತೇಳಿ. ಹಂಗೆ ಈ ಕಡ್ಲಿ ಇದು ಪಾಪ ಹುರುಳಿ ಹಾಕಿದ್ದು. ಒಂದು ಹುರುಳಿ ಹಾಕಿದ್ಲು ಶಾಂತ ಆತು, ಎರಡನೇದು ಹಾಕಿದ್ರು ಶಾಂತ ಆತು. ತಿನ್ಕೂತ್ ಒಂದು ಸೇರು ಹುರುಳಿ ರೀ ಬೇಯಿಸಿದ್ದು ಸ್ವಚ್ಛ ಆತು. ಹುಡುಗನ ಅಳೋದು ನಿಂತಲ್ಲಿ. ಪ್ರಾಭೋಜಯತ್ ಖಲು ಕುಲಿತ್ಥ ಕುಲಂ ಪ್ರಪಕ್ವಂ. ಅದರ ಮುಂದಿನ ಸ್ಟೇಟ್ಮೆಂಟ್ ನೋಡ್ರಿ. ಅವರಮ್ಮ ಕೂಸಿಗೆಲ್ಲರ ಉಷ್ಣ ಆಗ್ತದ ಅಂತ ತಿಳ್ಕೊಂಡು ಹಾಲು ಸಹಿತಕ್ಕೆ ಆರಿಸಿ ಕುಡಿಸ್ತಿದ್ಲಂತ್ರಿ. ಶೀತಂ ಪಯೋಪಿ ಸತತಂ ಪರಿಪಾಯಯಂತಿ. ಪಯಃ ಶೀತಂ ಪರಿಪಾಯಯಂತಿ. ಹಾಲು ಕೂಡ ಆರಿಸಿ ಕುಡಿಸ್ತಿದ್ಲು. ಯಾಕ? ಯಸ್ಯೋಷ್ಣ ರೋಗ ಮತಿವೇಲ ಮಶಂಕತಾಂಬ. ಉಷ್ಣರೋಗ ಆದೀತು ಅಂತ ಗಾಬರಿಯಿಂದ ಅಮ್ಮ ಯಾರಿಗೆ ಹಾಲು ಸಹಿತಕ್ಕೆ ಆರಿಸಿ ಕುಡಿಸ್ತಿದ್ದೋ ಆ ಕೂಸಿಗೆ ಪೂರ್ಣ ಉಷ್ಣ ಆಗುವಂಥ ಹುರುಳಿನ ತಿನ್ನಿಸ್ಬಿಟ್ಟು ಮುಗಿದೋದ ಕೆಲಸ. ಇಷ್ಟು ಕಥೆ. ಇದನ್ನ ಎಷ್ಟು ದಿವಸದಿಂದ ಕೇಳ್ಕೊತ ಬಂದೀವಿ, ತುಂಬ ವರ್ಷದಿಂದ ಈ ಕಥೆ ಕೇಳಿದ್ದೀವಲ್ವಾ. ನೋಡ್ರಿ, ಅಕಸ್ಮಾತ್ ಈ ಕಥೆಯನ್ನು ಇನ್ನೊಮ್ಮೆ ರಿಪ್ಲೈ ಟೆಲಿಕಾಸ್ಟ್ ಮಾಡಿದ್ರೆ ಏನಾಗ್ತದೆ ನೋಡಂತ ಒಂದ್ಸಲ. ಒಂದ್ಸಲ ಹಿಂಬುರ್ಕಿ ಹೋಗೋಣ ಅಂತ. ಯಾಕೆ? ಮೊದಲನೇ ಇತ್ತು ಆಕೆಗೆ ಹುಡುಗಿಗೆ ತಿನ್ನಿಸ್ಲಿಕ್ಕೆ ಮನೆಯಾಗೇನು ಬೇರೆ ಪದಾರ್ಥ ಇದ್ದಿದ್ದಿಲ್ಲ. ಕಾಮನ್ ಸೆನ್ಸ್, ಸಣ್ಣ ವಿಚಾರ. ಮನೆಯಾಗ ಬೆಲ್ಲದ ತುಂಡು, ಕೊಬ್ಬರಿ ತುಂಡು. ನಮಗೆ ಈ ಹುಡುಗರು ಆಗ್ತದೆ ಫಸ್ಟ್ ಏನು ಬೆಲ್ಲದ ತುಂಡು ಕೊಬ್ಬರಿ ತುಂಡ್ರಿ ಮೊದಲು ಕೊಡ್ತಿದ್ವಿ ಎಲ್ಲ. ಈಗ ಚಾಕ್ಲೇಟ್ ಆಗ್ಬಿಡ್ರಿ, ಈಗೇನು ಬಿಸ್ಕಿಟ್ ಚಾಕ್ಲೇಟ್ ಬೇಡ ಪ್ರಶ್ನೆ. ಅವಾಗ ಒಂದಿಷ್ಟು ಬೆಲ್ಲ ಒಂದಿಷ್ಟು ಕೊಬ್ಬರಿ ಬ್ಯಾಗ್ ಇಟ್ಕೊಂಡು ಹೋಗ್ಬಿಡ್ತು. 3 ಹೊತ್ತು ಕೆಲಸ ಬರ್ತಿದ್ದೆ ಇಲ್ಲಿ ಕಡೆ. ಪುರಂದರದಾಸರ ಹಾಡಿನೊಳಗೆ ಕೃಷ್ಣ ಹಳ್ಳಿ ಕತ್ತಿದ್ರೆ ಯಶೋಧ ಹೇಳ್ತಾಳಂತ, ಅಳಬೇಡ ಕೊಬ್ಬರಿ ಬೆಲ್ಲ ಕೊಡ್ತೀನಿ ಸುಮ್ಮನಿರು ಅಂತ ಹೇಳಿದ್ದು ಹಾಡಿದ್ರಿ ಅಲ್ಲಿ. ಪುರಂದರದಾಸರ ಹಾಡು ಹೆಂಗೆ ಬರ್ದಾರ ಕೃಷ್ಣನ ಹಾಡು ಅಂತ ಕೇಳಿದ್ರೆ, ಅಳಬೇಡ ನೀನು ಕೊಬ್ಬರಿ ಬೆಲ್ಲ ಕೊಡ್ತೀನಿ ಸುಮ್ಮನಿರು ಅಂತ ಹೇಳಿದ್ರು. ಕೊಬ್ಬರಿ ಬೆಲ್ಲ ಕೊಡ್ಲಿಕ್ಕೆ ಬರ್ತಿತ್ತು ಅಲ್ವಾ? ಬೇಡ ಕೊಬ್ಬರಿ ಬೆಲ್ಲ ಬೇಡ. ಹಾಲು ಕುಡಿಸ್ಲಿಕ್ಕೆ ಬರ್ತಿತ್ತೋ ಇಲ್ಲ, ಹಾಲು ಬೇಡ ಅಲ್ರಿ. ಹೋಗಿ ಈ ಹುರುಳಿದ ಅಲ್ಲ ಏನು ಇವ್ರ ಮನ್ಯಾಗ ಎತ್ತದ ಏನು ಹುರುಳಿರ್ಲಿಕ್ಕೆ? ಎತ್ತಿಲ್ಲೇ ಇಲ್ರಿ. ಇನ್ನು ಮುಂದೆ ಎತ್ತು ಬರ್ಬೇಕ್ರಿ ಅವ್ರ ಮನೆಗೆ. ಇವ್ರ ಮನ್ಯಾಗ ಎತ್ತಿಲ್ಲ, ಹುರುಳಿ ಬಂದಾವ. ಎಲ್ಲಿಂದ ಬಂದಾವ ಗೊತ್ತಿಲ್ಲ ಏನ್ರಿ. ಅಮ್ಮಗೆ ಆ ಹುಡುಗಿಗೆ ಹಾಲು ಕುಡಿಸ್ಬೇಕು ಅಂತ ಬುದ್ಧಿ ಬರಲಿಲ್ಲ, ಕೊಬ್ಬರಿ ಬೆಲ್ಲ ಕೊಡಬೇಕು ಅಂತ ಬುದ್ಧಿ ಬರಲಿಲ್ಲ. ಹುರುಳಿ ಬೆಂದದ್ದು ಕಂಡು ಕೂಡಲೇ ಸರಿಯಾಗಿ ಬಾಯಿ ಇಡಬೇಕು ಅಂತ ಬುದ್ಧಿ ಬಂತು. ಹಂಗಾರೆ ಏನಿದೆ ಅರ್ಥ? ಹುರುಳಿ ಯಾವ ತಿನ್ಬೇಕು ಗೊತ್ತೇನ್ರಿ? ಹುರುಳಿ ಎತ್ತ ತಿನ್ಬೇಕ್ರಿ, ಮನುಷ್ಯರು ತಿನ್ನೋದಲ್ರಿ ಅವೆಲ್ಲ. ಈಗ ನಾವು ನಮ್ಮ ಗುರುಗಳು ಸ್ವೀಕಾರ ಮಾಡ್ರೆ ಮಧ್ವಾಚಾರ ಅಂತ ನಾವು ಒಂದು ಸ್ವಲ್ಪ ಮೊದಲು ಮುಂದೆ ಒಂಚೂರು ಹುರುಳಿ ತಿಂದಿರ್ತೀವಿ, ಆ ವಿಷಯ ಬೇರೆ. ನಮ್ದಲ್ರಿ ಅವು ತಿನ್ನೋದವು, ಅವು ಎತ್ತವ್ರಿ. ಅದಕ್ಕೆ ಮನೆಯಲ್ಲಿ ಎತ್ತಿಲ್ಲ, ಅದಕ್ಕಾಗಿ ಬೇಯಿಸೋ ಪ್ರಸಂಗ ಇಲ್ಲ, ತಂದಿಡೋ ಪ್ರಸಂಗ ಇಲ್ಲ. ಎತ್ತು ತಿನ್ನುವಂತಹ ಆಹಾರವನ್ನು ಈ ಕೂಸಿಗೆ ತಿನ್ನಿಸ್ಬಿಟ್ರು. ಹಾಲು ಕುಡಿಲಿಲ್ಲ, ಕೊಬ್ಬರಿ ಬೆಲ್ಲ ಏನೂ ತಿನ್ನಿಸ್ತಿಲ್ಲ. ಏನಿರ್ಬೋದು ಇದ್ರ ಹಿನ್ನೆಲೆ? ಸುಮ್ಮನೆ ಆಲೋಚನೆ ಮಾಡಿ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಆಯಾ ವ್ಯಕ್ತಿಗಳು ಆಯಾ ಆಹಾರವನ್ನು ತಿಂತಾರೆ. ಇಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ. ನಮ್ದೊಂದು ಹಾಡ್ದೆ ನೋಡ್ರಿ. ಏನು ಹಾಡ್ದೆ ಹೇಳ್ರಿ? ಹುಟ್ಟಿಸಿದ ದೇವತಾ ಹುಲ್ಲ ಮೇಯಿಸಿ. ಯಾರೋ ಕೇಳಿದ್ರಿ ಒಮ್ಮೆ ನನಗೆ, ಆಚಾರ
ಮತ್ತು ನಮಗೂ ಹುಲ್ಲೇ ಕೊಡ್ತಾನೆ ದೇವರು. ಯಾಕಂದ್ರೆ ಆ ಹಾಡ್ನಾಗೇನದ ಹುಟ್ಟಿಸಿದ ದೇವತಾ ಹುಲ್ಲ ಮೇಯ್ಸನೆ ಅಂತದ. ಮತ್ತು ನಮ್ಮನ್ನು ಹುಡ್ಸಾನ್ ದೇವರು, ನಮಗೂ ಹುಲ್ಲು ಕೊಟ್ಟರೆ ಗತಿ ಅಲ್ಲಪ್ಪ. ಹುಲ್ಲು ಹಂಗಲ್ಲ, ಅವ್ರವ್ರು ನೋಡ್ಕೊಂಡು ಹುಲ್ಲು ಹಾಕ್ತಾನೆ ದೇವರು, ನೀ ಎಂತಲಿಗೆ ಶೋಳ್ಕೊಬೇಡ ಅಂತ ಇದು. ಅಂದ್ರೆ ಏನಾಯಿತು, ನಾವು ನಮಗೆ ಯೋಗ್ಯವಾದ ಆಹಾರವನ್ನ ತಿನ್ನುತ್ತೇವೆ ಅಂತಾದರೆ ವಾಯುದೇವರು ಹುರುಳಿ ತಿನ್ನಬೇಕಾದ್ರೆ ಅವ್ರು ಎತ್ತಾಗಿರ್ಬೇಕು. ಹೌದು, ಎತ್ತಾಗಿದ್ರೆ ಮಾತ್ರ ಹುರುಳಿ ತಿನ್ಲಿಕ್ಕೆ ಬರ್ತದೆ, ಎತ್ತಾಗಿದ್ರೆ ಹುರುಳಿ ತಿನ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ಎಸ್, ವಾಯುದೇವರು ಎತ್ತಾಗಿದ್ರು. ಯಾವಾಗ ಎತ್ತಾಗಿದ್ರು ವಾಯುದೇವರು ನಿಮಗೆ ಯಾವಾಗ ಗೊತ್ತು? ಈಗ ಜೈತೀರ್ಥರ ಆರಾಧನೆ, ಟೀಕಾಕೃತ ಆರಾಧನೆ ಕಥೆ ಕೇತಿರ್ತೀವಿ, ಎಷ್ಟು ಚಂದ ಕೇತಿರ್ತೀವಿ ಹೇಳ್ರಿ ಅಂತ. ಆಚಾರ ಪ್ರವಚನ ಕೂತಿರ್ತಾರೆ, ಪ್ರವಚನ ಮಾಡ್ಬೇಕಾದ್ರೆ ಒಂದೇ ಕಥೆ ಬರ್ತಿರ್ತು, ಮತ್ತೆ ಬರ್ತಿರ್ತು. ಏನಾಯಿತು, ದೊಡ್ಡ ರಘುನಾಥರು ಕುದುರೆ ಮೇಲೆ ಬಂದರು, ನದಿಗೆ ಬಾಯಿ ಹಾಕಿದ್ರು, ನೀರು ಕುಡಿದ್ರು, ದೂರದಲ್ಲಿ ಕೂತ ಅಕ್ಷರ ತೀರ್ಥರು ಕಿಂ ಪಶು ಪೂರ್ವದೇಹಿ ಅಂತ ಕೇಳಿದ್ರು. ಅಯ್ಯೋ ನೀ ಏನಾದರೂ ಪಶುವಾಗಿದ್ಯಾ ಅಂತ ಕೇಳಿದ ಕೂಡಲೇ ಟೀಕಾರರಿಗೆ ನೆನಪು ಬಂದ್ಬಿಡ್ತು, ನಾನು ಹಿಂದಿನ ಜನ್ಮದಲ್ಲಿ ಎತ್ತಾಗಿದ್ದೆ ನೆನಪು ಬಂತು ಅಂತ ಹೇಳಿ. ಈ ಪೂರ್ವ ಜನ್ಮದ ಸ್ಮರಣೆ ಬಂತಲ್ಲ, ಯಾಕೆ ಬಂತು ಪೂರ್ವ ಜನ್ಮದ್ದು ಅಂದರೆ ಆ ಪಶುವಿನಂತೆ ಜಲಪಾನ ಮಾಡಿದ್ದಕ್ಕಾಗಿ ಅವರು ಜನ್ಮಾಂತರದಲ್ಲಿ ಪಶುವಾಗಿದ್ರು ಎತ್ತಾಗಿದ್ರು ಅಂತನ್ನುವುದಾದರೆ, ಹಾಗಿದ್ರೆ ಸಮಾನ ನ್ಯಾಯದಿಂದ ಇವರು ಹುರುಳಿ ತಿಂದಿದ್ದು ಅಂತಾದರೆ ಹಿಂದಿನ ಒಂದು ಜನ್ಮದಲ್ಲಿ ಎತ್ತಾಗಿರ್ಲೇಬೇಕು ವಾಯುದೇವ. ಆಚಾರ ಯಾಕೋ ಭಾಳ ಟೇಬಲ್ ಕುಟ್ಟು ಹೇಳಿಕತ್ತೀರಿ, ಕೈಕಾಲು ನೈ ಸ್ವಲ್ಪ ನಿಮ್ದು ಏನಾಗಿದೆ ಕಥೆ ಹೇಳಿ ನೋಡಂತ. ಯಾರಿಗೆ ಶಾಸ್ತ್ರ ಗೊತ್ತದ ಅವರಿಗೆ ಇದು ಕಥೆ ಗೊತ್ತಿರ್ತದೆ. ಛಾಂದೋಗ್ಯೋಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಹೇಳುವಾಗ, ಛಾಂದೋಗ್ಯೋಪನಿಷತ್ತಿನ 4ನೇ ಅಧ್ಯಾಯ ಕೇಳಿಸಿಕೊಳ್ಳ್ರಿ, ಬಹಳ ಸುಂದರವಾಗಿದೆ. ಸತ್ಯಕಾಮ ಜಾಬಾಲಿ ಅಂತ ಹುಡುಗ ವಿದ್ಯಾಪೀಠಕ್ಕೆ ಹೋಗ್ತಾರೆ. ಇದು ಹುಡುಗದ ವಿದ್ಯಾಪೀಠಕ್ಕೆ ಸೇರಿಸ್ಕೊಳ್ಳಿಕ್ಕೆ ಅದು ಹುಡುಗ ಬಂದ ಕೂಡಲೇ ಫಾರ್ಮ್ ಕೊಟ್ಟರು, ಯುವರ್ ಫಾದರ್ಸ್ ನೇಮ್, ಮದರ್ಸ್ ನೇಮ್, ಗೋತ್ರ ಎಕ್ಸೆಟ್ರಾ ಎಕ್ಸೆಟ್ರಾ. ಆ ಹುಡುಗ ತನ್ನ ಹೆಸರು ಹೇಳ್ತೀರಿ, ಅದು ಮೈ ನೇಮ್ ಈಸ್ ಜಾಬಾಲಿ ಕ್ಲೋಸ್. ಉಳಿದ ಕಾಲಮ್ ಎಲ್ಲ ಕಾಟ್ ಹೊಡ್ಬಿಟ್ಟವ, ಐ ಡೋಂಟ್ ನೋ ಅಂತವ. ಹೌದಾ, ಯಾಕೆ ನಿಂಗೆ ಗೋತ್ರ ಏನು ಅಂತ ಕೇಳ್ದ, ಗೊತ್ತಿಲ್ಲ ಅಂದ ಹುಡುಗ. ನಿಮ್ಮಮ್ಮನ ಕೇಳ್ಕೊಂಡು ಹೋಗು, ಅಮ್ಮನ ಹತ್ರ ಹೋದ, ಅಮ್ಮ ನಂಗೆ ಗೋತ್ರ ಏನು ಗೊತ್ತಿಲ್ಲ ಅಲ್ಲಮ್ಮ. ಯಾಕೆ, ನಾನು ದಾಸಿ, ಯಾರೋ ಒಬ್ಬರ ಮನೆಯಲ್ಲಿ ಇದ್ದವನು, ಯಾರೋ ಬ್ರಾಹ್ಮಣ ಜೊತೆಗೆ ಇದ್ದೆ, ಗೊತ್ತಿಲ್ಲ ನನಗೆ, ನೋ ಅಂದ್ಬಿಟ್ಲು. ಹಂಗೆ ಬಂದು ಹುಡುಗ ಹೇಳ್ತೀರಿ, ಅದು ನಮ್ಮ ಅವ್ವಗೆ ಗೊತ್ತಿಲ್ಲ ಅಂತ, ಗೋತ್ರ ಗೀತ್ರ ನನಗೂ ಗೊತ್ತಿಲ್ಲ, ನಾ ವಿದ್ಯಾಪೀಠಕ್ಕೆ ಬಂದೀನಿ, ಓದ್ಬೇಕು, ನನಗೆ ಸೇರಿಸ್ಕೊಳ್ರಿ ಅಂತ. ಗೌತಮರು ಅಂತ ಗುರುಗಳು ಹುಡುಗನ ಪ್ರಾಮಾಣಿಕತೆ ನೋಡಿದ್ರು, ಎಷ್ಟು ಪ್ರಾಮಾಣಿಕ ಇದ್ದೀವಿ ಅಂದ್ರೆ ಅವರು ನೋಡ್ರಿ. ಇದ ವಿದ್ಯಾಪೀಠಕ್ಕೆ ಸೇರ್ಲಿಕ್ಕೆ ಕರ್ಣ ಪರಶುರಾಮ ದೇವ್ರ ಮುಂದೆ ಹೋದಾಗ ಸುಳ್ಳು ಗೋತ್ರಗಳನ್ನು ಕುಲಗಳನ್ನು ಹೇಳಿದ್ದ. ಮಹಾಭಾರತ ಹೇಳ್ತದೆ, ಕರ್ಣ ನಾ ಬ್ರಾಹ್ಮಣ, ನಾ ಹಂಗಿದ್ದವ ನಾ ಹಿಂಗಿದ್ದವ ಅಂತ ಸುಳ್ಳು ಹೇಳಿ ಸೇರ್ಕೊಂಡಿದ್ದ ವಿದ್ಯಾಪೀಠಕ್ಕೆ. ಈ ಹುಡುಗ ನಂಗೆ ಏನೋ ಗೊತ್ತಿಲ್ಲ, ನಾ ವಿದ್ಯಾ ಓದಬೇಕು ಕಲಿಸ್ರಿ ಅಂದರು. ಗೌತಮರಂದ್ರು, ಇಷ್ಟು ಖರೆ ಹೇಳಲಿಕ್ಕೆ ಅಂದ್ರೆ ನೀ ಬ್ರಾಹ್ಮಣನ ಮಗನೇ ಇರ್ತಿ ಬಾ ಅಂದ್ರು. ಸರ್, ಬ್ರಾಹ್ಮಣರು ಅಂದರೆ ಒಂದು ಕಾಲದಲ್ಲಿ ಸತ್ಯವಂತರು ಅಂತಿತ್ರಿ. ಈಗ ಅದ್ರ ಮುಂದೆ ಒಂದು ಸೇರಿಸ್ಬಿಟ್ರೆ ಸಾಕಷ್ಟು, ಅಷ್ಟು ಆನಂದ 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 ಆನಂದ. ಸೇರಿಸಿದ್ರು, ಹುಡುಗನ ಸೇರಿಸ್ಕೊಂಡ್ರಿ. ವಿದ್ಯಾಪೀಠಕ್ಕೆ ಸೇರಿಸೋ ಕೂಡಲೇ ವಿದ್ಯೆ ಹೇಳಬಾರ್ದು, ಅದು ಪದ್ಧತಿನೇ ಇಲ್ಲರಿ ನಮ್ಮಲ್ಲಿ. ಹಂಗೆ ಬಂದ ಕೂಡಲೇ ನಾಳಿಂದ ನಾಳೆ ರಾಮ 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 ಅಂತ ಹೇಳ್ಬಿಟ್ರೆ ಹುಡುಗರು ಶಣೆ ಆಗ್ಬಿಡ್ತಾವೆ. ಹುಡುಗರು ಶಣೆ ಆದರೆ ಆಚಾರಕ್ಕಿಂತ ಮುಂದೆ ಹೋಗ್ಬಿಟ್ರೆ ಅದಕ್ಕೆ ಮೊದಲು ಒಂದು 4 ದಿವಸ ದನ ಕಾಯಿಸ್ಬೇಕು. ಅಂದರೆ ಕಸ ಬಳಸಿದೆ ಎಲ್ಲ ಮಾಡ್ಬೇಕು, ಗೊತ್ತು ಇಲ್ಲಿ ಭಾಳ ಹೇಳಬಾರ್ದು. ಅದು ಏನಾಯಿತು ಅಂತಂದರೆ ಆ ಹುಡುಗಿಗೆ ಒಂದು 400 ಆಕಳ ಕೊಟ್ಟರು. ಯಾರು, ಗೌತಮರು. ಒಂದು 400 ಆಕಳ ಕೊಟ್ಟು ಒಂದು ಹೋರಿ ಕೊಟ್ಟರು. ಒಂದು ಹೋರಿ 400 ಆಕಳ. ಇವು 1000 ಆದಮೇಲೆ ಮನೆಗೆ ಬಾ ಅಂತ ಹೇಳಿದ್ರು. ಅಂದ ಇವು 400 1000 ಯಾವಾಗ ಹಾಕ್ಬಂದ, ಇನ್ನು 600 ಆಗ್ಬೇಕಲ್ರಿ ಅವು. ಹ್ಞೂ ಅಂತ ತಿಳ್ಕೊಂಡು ಹೇಳಿ ಪುಣ್ಯಾತ್ಮ ಕಾಡಿಗೆ ಹೋಗಿ, ಕಾಡಿನಲ್ಲಿ ಅವು 1000 ಆಗೋ ತನಕನೂ ಏನ್ರಿ, ಅವು 1000 ಆಗೋ ತನಕನೂ ಅಲ್ಲೇ ಇದ್ದರೆ ಅವನಿಗೆ ಓದಬೇಕು ಅಂತ ತುಡಿತ. ಯಾವ ಹಸಿವಿ, ಚಕ್ಕೆ ಹಸಿವಿ. ಈ ಓದಬೇಕು ಅಂತ ಹಸಿವಿ ಇದ್ದವರಿಗೆ ನೀವು ಕೆಲಸ ಹೇಳ್ಬಿಟ್ರೆ ಭಾರಿ ಸಿಟ್ಟು ಬರ್ತದೆ. ನಾನು ರಗಡ ಮಂದಿ ನೋಡಿ ನಂತವ್ರು ಓದ್ಕೊಂಡು ಕೂತಿರ್ತಾರೆ ನೋಡ್ರಿ, ಅವ್ರಿಗೆ ಕೆಲಸ ಹೇಳ್ಬಿಟ್ರೆ ಇಷ್ಟು ಸುಟ್ಟಿ ಬರ್ತದೆ ಹೇಳ್ತೀನಿ ರೀ, ಒಗದು ಹೋಗ್ಬಿಡ್ತಾರೆ, ಏನು ಸಿಗ್ತದನ್ನು. ಈ ಹುಡುಗ ಹಸಿವು, ಎಲ್ಲಿ ಏನು ಕಲಿಬೇಕು ಏನು ಓದಬೇಕು ಅಂತ ನೋಡಿದರೆ ಅಲ್ಲಿ ಅಗ್ನಿ, ಸಂಜೆ ಹೊತ್ತಿಗೆ ಒಂದು ಅಗ್ನಿ ಇರ್ತಿತ್ತು ರೀ, ಬೆಂಕಿ ಹೊಚ್ಕೊಂಡಿರ್ತಿದ್ರಲ್ಲ, ಅಗ್ನಿ ಮುಂದೆ ಕೂತ್ಕೊಂಡು ಓದಬೇಕಲ್ಲ ಅಂದ. ಒಂದ್ಸಲ ಎತ್ತಿನ ಮುಂದೆ ಕೂತ್ಕೊಂಡ, ಎತ್ತು ಓದಬೇಕಲ್ಲ ಅಂದ. ನದಿಗೆ ಸ್ನಾನಕ್ಕೆ ಹೋಗಿದ್ದ, ಒಂದು ಹಂಸ ಇತ್ತು, ಒಂದು ಬಾತ್ಕೋಳಿ ಇತ್ತು, ಬಾತ್ಕೋಳಿ ಮುಂದೆ ಹಂಸದ ಮುಂದೆ ಓದಬೇಕಲ್ಲ ಅಂತ ದುಃಖ ತೋಡಿಕೊಂಡ್ರೆ 4 ಜನ ಬಂದು ಪಾಠ ಹೇಳಿದ್ರಂತೆ. ಯಾರು, ಮೊದಲನೇದು ಬಂದದ್ದು ಎತ್ತು ಬಂದು ಪಾಠ ಹೇಳಿತಂತೆ. ಎತ್ತು ಬಂದು ಪಾಠ ಹೇಳಿತಲ್ಲ, ಎತ್ತು ಯಾರು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ಅಂತಾರೆ, ವಾಯು ವೃಷಭ ರೂಪ ಸನ್.
ವಾಯುದೇವರು ಎತ್ತಾಗಿ ಬಂದು ಸತ್ಯಕಾಮಾಯ ಹೋಚಿರೆ, ಸತ್ಯಕಾಮನಿಗೆ ಪಾಠ ಹೇಳಿದ್ರಂತೆ. ಎಷ್ಟು ಅದ್ಭುತ ವಿಚಾರ ಇದು. ನಾವು ಒಂದು ವೇಳೆ ಛಾಂದೋಗ್ಯವನ್ನು ಓದದೆ ಹೋಗಿದ್ರೆ, ಶ್ರೀಮದಾಚಾರ್ಯ ಗ್ರಂಥ ಹೋಗದೆ ಹೋಗಿದ್ರೆ, ಹುರುಳಿ ಕಾಳು ತಿಂದಿದ್ದಕ್ಕೆ ಅರ್ಥವೇ ಇರಲಿಲ್ಲ, ಮೀನಿಂಗ್ಲೆಸ್. ಯಾಕೆ ಹುರುಳಿ ತಿಂತು? ಎತ್ತಾಗಿದ್ದಕ್ಕೆ ಹುರುಳಿ, ಎತ್ತಿನ ಪದಾರ್ಥ ಅದು ಹುರುಳಿ. ವಾಯುದೇವರು ಇಂಡೈರೆಕ್ಟ್ ಆಗಿ ಸೂಚನೆ ಮಾಡಿದರು, ನಾನು ಜನ್ಮಾಂತರದಲ್ಲಿ ಎತ್ತಾಗಿದ್ದೆ. ಓಕೆ, ಒನ್ಸ್ ಅಗೇನ್ ಮುಂದೆ ಹೋಗೋಣ, ಹಿಂದೆ ಹೋಗೋಣ, ಆಮೇಲೆ ಮುಂದೆ ಹೋಗೋಣ. ಏನು ನಾಮಕರಣ ಏನು ಮಾಡಿದ್ರಿ ಆ ಕೂಸಿಗೆ? ವಾಸುದೇವ. ವಾಯ್, ಯಾಕೆ ವಾಸುದೇವ ಅಂತ ಹೆಸರಿಟ್ಟಿದ್ರು ಅಂತ ಕೇಳಿದ್ರೆ, ಈ ಎತ್ತಿನ ರೂಪದಲ್ಲಿ ಬಂದ ವಾಯುದೇವರಿದ್ದಾರಲ್ಲ, ಆ ಸತ್ಯಕಾಮ ಜಾಬಾಲಿಗೆ ಹೇಳಿದ ಭಗವದ್ ರೂಪ ವಾಸುದೇವ ರೂಪ, ಬೇರೆ ರೂಪ ಅಲ್ಲ. ಸತ್ಯಕಾಮ ಜಾಬಾಲಿಗೆ ಬಂದು, ನೋಡು ಭಗವಂತನನ್ನ ನೀನು ವಾಸುದೇವ ಅಂತ ಉಪಾಸನೆ ಮಾಡು ಅಂತ ವಾಸುದೇವ ರೂಪ ಹೇಳಿದರು. ಎತ್ತಿನ ರೂಪದಲ್ಲಿ ಬಂದು ವಾಸುದೇವ ಹೇಳಿದ್ರೆ, ವಾಸುದೇವ ಅಂತ ನಾಮಕರಣ ಉಳ್ಳವರಾಗಿ ಎತ್ತು ತಿನ್ನುವ ಪದಾರ್ಥವನ್ನು, ಹುರುಳಿಯನ್ನು ತಿಂದುಬಿಟ್ರು. ಹಾಗಾದರೆ ಹಿಂದಿನ ಜನ್ಮ, ಈ ಜನ್ಮದಲ್ಲಿ ನಾನು ಯಾರು ಅಂತ ತೋರಿಸಿಕೊಟ್ಟು. ಏನು ವಾಸುದೇವ ರೂಪವನ್ನು ಹೇಳುವಾಗ ಏನಂತ ಉಪದೇಶ ಮಾಡಿದರು ಅಂದರೆ, ಪ್ರಕಾಶವಾನ್, ಎಲ್ಲ ಕಡೆಗೆ ಬೆಳಕಿನಿಂದ ತುಂಬಿದವನಂತೆ ವಾಸುದೇವ ಅಂತ ಉಪನ್ಯಾಸ ಮಾಡಿದ್ದಾರೆ. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳುವಾಗ, ನಿಜ ರುಚಿ ನಿಕರಂ ವ್ಯಾಪ್ತ ಲೋಕಾವಕಾಶ. ವಾಯುದೇವರ ದೇಹ ಹೇಗಿತ್ತು ಅಂದರೆ ಪ್ರಕಾಶಮಾನ ಅಂತ, ಜಗತ್ತಿನ ತುಂಬೆಲ್ಲ ಬೆಳಕು ಕೊಡುವಂತಹದ್ದಂತೆ. ಹಾಗಾದರೆ ಪ್ರಕಾಶವಾನ್ ಎಂಬ ಹೆಸರಿನ ವಾಸುದೇವ ರೂಪವನ್ನು ಉಪದೇಶ ಮಾಡಿದ್ದ ಎತ್ತು, ಅದೇ ಮುಂದಿನ ಜನ್ಮದಲ್ಲಿ ವಾಸುದೇವ ಎಂಬ ಹೆಸರನ್ನು ಇಟ್ಟುಕೊಂಡು ಶಿಶುವಾಗಿ ಬಂದು ಎತ್ತಿನ ಆಹಾರವಾದ ಹುರುಳಿಯನ್ನು ತಿಂದಿತು. ಆಮೇಲೆ ಅಗ್ನಿ, ಅವನು ಉಪದೇಶ ಮಾಡಿದ ಸಂಕರ್ಷಣ ಅಂತ ತಿಳಿದುಕೊಂಡು ಹೇಳಿ. ಹಂಸ, ಬ್ರಹ್ಮದೇವರು ಉಪದೇಶ ಮಾಡಿದರು ಪ್ರದ್ಯುಮ್ನ ಅಂಥೇಳಿ. ಬಾತುಕೋಳಿ ವರುಣ, ಅವನು ಉಪದೇಶ ಮಾಡಿದ ಅನಿರುದ್ಧ ಅಂತ ತಿಳಿದುಕೊಂಡು ಹೇಳಿ. ಹೀಗೆ ಉಪದೇಶ ಆದ ಮೇಲೆ ಸತ್ಯಕಾಮ ಜಾಬಾಲಿ ವಿದ್ಯಾಪೀಠಕ್ಕೆ ಹೋದ. 1000 ಆಕಳಾಗಿತ್ತು ಅಂತ ಮುಂದೆ ಛಾಂದೋಗ್ಯದ 4ನೇ ಅಧ್ಯಾಯದ ಕಥೆ ಬರ್ತದೆ. ಹಾಗಾಗಿ ಈ ಉಪನಿಷತ್ತಿನ ಕಥೆಯನ್ನು ಅನುಸಂಧಾನ ಮಾಡಿದರೆ ಈಗ ಅರ್ಥ ಆಗತ್ತೆ ಯಾಕೆ ಕೂಸು ಶಿಶು ಅದು ಹುರುಳಿ ತಿಂತು ಅಂತ ಅರ್ಥ ಆಗತ್ತೆ. ಕರ್ತವ್ಯ ಮೌಢ್ಯಮಭಿಪದ್ಯ ನಿರೂಪ್ಯ ಸಾತಂ ಪ್ರಾಭೋಜಯತ್ ಖಲು ಕುಲಿತ್ತ ಕುಲಂ ಪ್ರಪಕ್ವಂ ಶೀತಂ ಪಯೋಪಿ ಸತತಂ ಪರಿಪಾಯಯಂತಿ ಯಸ್ಯೋಷ್ಣ ರೋಗಮತಿ ಬೇಲಮಶಂಕತಾಂಬ. ಅಲ್ಲಿ ತಮ್ಮನಿಗೆ ನೆನಪಾಯ್ತು, ಅಯ್ಯೋ ಎಷ್ಟೊತ್ತಾಯ್ತು ಕೂಸಿನ ಬಿಟ್ಟು. ಹಂಗ ಆಗ್ತಿರ್ತದೆ. ಇವತ್ತಿನ ಫೇಸ್ಬುಕ್ ಒಳಗೆ ಎಷ್ಟೆಷ್ಟು ವಿಚಿತ್ರ ಬಂದಾವಂದ್ರೆ, ಅಮ್ಮ ಹಿಂಗೆ ಮೊಬೈಲ್ನಾಗ ಫೇಸ್ಬುಕ್ ನೋಡ್ಕೋತ ಕೂತಿದ್ಲಂತ, ಕೂಸಿನ ಭಾಂಡಿ ತೊಳೆ ಜಗದಾಗ ಮಲಿಸಿಬಿಟ್ಟಿದ್ಲಂತ. ಅಲ್ಲಿ ಗೊತ್ತದಲ್ಲ, ವಾಶ್ ಬೇಷನ್ ಇರ್ತದಲ್ಲ, ವಾಶ್ ಬೇಷನ್ನಾಗ ಕೂಸು, ಕೈಯಾಗ ಮೊಬೈಲ್ ಮತ್ತೆ ಹೋಗ್ಬಿಟ್ಟಿರ್ತದೆ. ಕೃಷ್ಣ ಏನಮ್ಮ, ಆ ಕೂಸು ಬರ್ಕೋತಿರ್ತದೆ, ಅವ್ವ ಭಾಂಡಿ ತೊಳೆ ಜಗತ್ತು ನನ್ನರ ತೊಳೆದು ಬಿಡುವ, ಮುಗಿದು ಹೋದ ಕೆಲಸ. ಅಯ್ಯ ಎಷ್ಟು ಮರುವು, ಎಷ್ಟು ಇನ್ನೊಂದು ಕಡೆಗೆ ಲಕ್ಷ್ಯ. ಅಮ್ಮಗೆ ನೆನಪಾಯಿತು, ನೂನಂ ಪಿಪಾಸುರ ತಿರೋದಿತಿ ಹಂತ ಬಾಲೋ. ಅಳ್ತಿರ್ತದ ಕೂಸು, ಅಳ್ತಿರ್ತದ. ಧಿಂಗ್ಮಾಂ, ಧಿಕ್ಕಾರವಿದೆ ನನಗೆ, ದಯಾವಿರಹಿತಾಂ ಪರಕೃತ್ಯ ಸಕ್ತಾಂ, ಇನ್ನೊಬ್ಬರ ಮನೆ ಕೆಲಸಕ್ಕಿದ್ದವಳು. ಇತ್ಯಾಕುಲ ಗೃಹಮುಪೇತ್ಯ, ಇಷ್ಟು ಭಯದಿಂದ ಮನೆಗೆ ಬಂದು ನೋಡ್ತಾಳೆ. ಪೂರ್ಣೋದರಂ ಸುತಮ ವೈಕ್ಷತ ವಿಪ್ರಪತ್ನಿ. ಮನೆಗೆ ಬಂದ್ರೆ ಅಳೋದಿಲ್ಲ ಪಡೋದಿಲ್ರಿ ಕೂಸು, ಕಿಲಿ ನಕ್ಕೋತ ಕೂತದ್ದು ನೋಡಿ ಅಮ್ಮ ಗಾಬರಿ ಆಯ್ತು. ಕೂಸು ಯಾಕೆ ನಗ್ಲಿಕ್ಕತ್ತದು? ಆ ಲೆಕ್ಕಾಚಾರ, ಇಷ್ಟೊತ್ತಿಗೆ ಹಾಲು ಕೊಟ್ಟಿದ್ದೆ, ಇಷ್ಟೊತ್ತಾಗ್ಯದ ಅಂದ್ರೆ ಅದಕ್ಕೆ ಹಸಿವೆ ಆಗಿರ್ತದೆ, ಅಳಬೇಕಾಗಿತ್ತು. ಬಂದು ಕೂಡಲೇ ನಾ ಎತ್ಕೊಂಡು ಕೂಡಲೇ ಸಮಾಧಾನ ಆಗಬೇಕಾಗಿತ್ತು. ಅದೇನು ಇಲ್ಲೇ ಇಲ್ಲದು, ಯಾಕೆ ಹಿಂಗಾತು? ಮಗಳು ಕೇಳಿದ್ಲು. ಪೃಷ್ಠಾವಗಮ್ಯ ಸಕಲಂಚ ತತಃ ಪ್ರವೃತ್ತಂ. ಏನಾಯ್ತು, ಕೂಸು ಯಾಕೆ ಸುಮ್ ಕೂತದೆ? ಅಮ್ಮ ಭಾಳ ಅಳ್ಳಿಕತ್ತಿತ್ತು, ಹುರುಳಿ ತಿರ್ಸ್ಬಿಟ್ಟು ಹಾರ್ಲಕ್ಕೆ ಎದಿರೇ ಬಿಡು. ಏನು ಹುರುಳಿ, ಏನೇ ಪುಣ್ಯಾತ್ಕಿತ್ತಿ ಅನ್ಲಕ್ಕಿ. ಪೃಷ್ಠಾವಗಮ್ಯ ಸಕಲಂಚ ತತಃ ಪ್ರವೃತ್ತಂ ಯೂನಾಂಚ ದುಸ್ಸಗಮಿದಂ ಶಿಶುನೋಪಭುಕ್ತಂ. ಶಿಶುನಾ ಉಪಭುಕ್ತಂ, ಕೂಸು ತಿಂದ ಹುರುಳಿ. ಯೂನಾಂಚ ದುಸ್ಸಹಂ, ತರುಣರು ತಿಂದ್ರು ತರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಂತ. ಭಾರಿ ಬಿಸಿ ರಕ್ತ, ಏನ್ ಕೊಟ್ಟರು ತಿಂತೀವಿ ಅಂತ ತಿಂದು ಕರಗಿಸ್ಕೊಳ್ಳೋ ತರುಣರು ಕೂಡ ಹುರುಳಿ ಕಾಳು ತಿಂದ್ರೆ ಮುಂದಿಂದು ದೇವರೇ ಪ್ರೀತಿ. ಇತ್ತಂ ವಿಚಿಂತ್ಯ, ಇಷ್ಟ ಆಲೋಚನೆ ಮಾಡಿ ತನಯಾನ್ ಬಹುಭತ್ಸಯಂತ, ಬೈದ್ಲ ಮಗಳಿಗೆ ಬುದ್ಧಿಯದೇ ನಿನಗ, ಕೂಸಿನ ಕೊಂದಿಗಿಂದ ಎಲ್ಲರ ಅಂತ ತಿಳ್ಕೊಂಡು ಹೇಳಿ ಆಸ್ ಯೂಶುವಲ್ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಬೈದ್ ಬಿಟ್ಲಕ್ಕಿ.
ಬುದ್ಧದೇ ನಿನಗೆ ಹಂಗದೇನಿ. ಈಗ ಮನ್ಯಾಗ ಬೈತಿರ್ತಾರೆ ನೋಡ್ರಿ ಗಂಡದಿಲ್ಲ ಹೆಂಡಂದ್ರಿಗೆ, ಬುದ್ಧದೇ ನಿನಗೆ ಅಂತ ತಿಳ್ಕೊಂಡಿ ಇದ್ರ ನಮ್ಮನ್ನ ಯಾಕೆ ಮಾಡ್ಕೋತಿದ್ರು? ಸಿಂಪಲ್ ಮುಗದೇ ಹೋಯ್ತು. ಭೀತಂ ತಯಾನು ಕುಪಿತಂ ಮನಸಾನು ತಪ್ತ. ಎಷ್ಟು ಸರಳ ಲಾಜಿಕ್ ಅದಾದ್ರೆ ಅರ್ಥ ಆಗೋದಿಲ್ಲ ನಮಗೆ. ಅದಕ್ಕೆ ಬೈದ್ಲು, ಮನಸ್ಸಿನಾಗ ಅನ್ಕೊಂಡ್ಲು, ಅಂಜ್ಕೊಂಡ್ಲು, ಹೆದರ್ಕೊಂಡ್ಲು. ಏನು ಪರಿಸ್ಥಿತಿ ಎಲ್ಲಾದರೂ ಕೂಸಿಂದು. ಒಂದು ದಿವಸ ಕಳೀತು. ಮರುದಿವಸ ಬೆಳಗ್ಗೆ ವೈದ್ಯರಿಗೆ ಹೇಳಿಟ್ಟಿದ್ರು, ಡಾಕ್ಟ್ರೇ ಯಾವ ಕೂಸೇನಾದ್ರು ಕಣ್ಣು ಬೆಳಗ್ಗೆ ಮಾಡಿದ್ರೆ ತಕ್ಷಣ ಬರ್ಬೇಕು ಔಷಧಕ್ಕೆ ಇದ್ರು. ಡಾಕ್ಟ್ರು ಕುಟ್ಕೊಂಡು ಕೂತಿದ್ರು, ಔಷಧನೆಲ್ಲ ಕಷಾಯ ಮಾಡ್ಕೊಂಡೇ ಕೂತಿದ್ರು. ಕೂಸಿಗೆ ಏನಾರು ಬೇಕಾಗ್ತಂತ ತಿಳ್ಕೊಂಡೆ. ಒಂದು ದಿವಸ ಮುಗೀತು, 2 ದಿವಸ ಮುಗೀತು. ಆರೋಗ್ಯಶಾಲಿನಿ ಪುರೇ ವತದಾಪಿ ಪಿತ್ರೇ ವಿಸ್ಮೇರತಾಮುಪಜಗಾಮ ಜನನ್ಯಮುಷ್ಯ ಯಸ್ಯ ತ್ರಿಲೋಕ ಜನನೀ ಜನನೀ ವಿಷೇಪಿ ಪೀತೇನ ವಿಸ್ಮಯಮವಾಪ ಸಮಸ್ತ ಜಗತ್ತೇ. ಕೂಸು ಅಳ್ಳಾಡ್ಲಿಲ್ರಿ, ಕಮಕ್ ಕಿಮಕ್ ಅನ್ನಲಿಲ್ಲ. ಮರುದಿವ್ಸ ಮತ್ತೆ ಯಥಾ ಪ್ರಕಾರ ತಗೊಂಡ್ತೀನಿ. ಮುಂದಿನ ಕಾರ್ಯಕ್ರಮ ಏನಿತ್ತು ನೋಡ್ರಿ. ಒಂದು ಕಥೆ ಕೇಳಿದ್ದೀರಿ ನಾನು, ಕೊನೆಯಲ್ಲಿ ಹೇಳ್ಬಿಡ್ತೀನಿ, ಇವತ್ತು ಮುಗಿಸ್ತಾಯ ಮಾಡ್ತೀನಿ. ಈ ಜಮಖಂಡಿ ಒಳಗೆ ಪಟವರ್ಧನ ಸರ್ಕಾರ ಅಂತ ಒಬ್ಬ ರಾಜ ಇದ್ರಿ, ಪಟವರ್ಧನ್ ಅಂತ ಹೇಳಿ. ಈಗೂ ಪಟವರ್ಧನ ಅರಮನೆ ತೋರಿಸ್ತಿರ್ತಾರೆ. ಅವ್ ಗಣಪತಿ ಉತ್ಸವಕ್ಕೆ ಒಂದು ಸ್ಪರ್ಧಾ ಆಯೋಜನೆ ಮಾಡಿರ್ತಿದ್ರೆ ಅವ. ಏನಂತಂದ್ರೆ ಊಟ ಆದ್ಮೇಲೆ ಯಾರು ಎಷ್ಟು ಉಂಡಿ ತಿಂತಾರೆ ಅಷ್ಟು ರೂಪಾಯಿ ಅಂತ ಬೆಳ್ಳಿ ನಾಣ್ಯರಿ ಅವಾಗೆಲ್ಲ ಕೊಡ್ತೀನಿ ಅಂತೇಳಿ ಒಂದು ಆತು ಅಂತ. ಒಂದು ಬ್ರಾಹ್ಮಣ ಗಣಪತಿ ಹಬ್ಬಕ್ಕೆ ಹೋಗಿದ್ದ, ಊಟಕ್ಕೆ ಕೂತ, ಊಟ ಆತು, ಉಂಡಿ ತಿನ್ಲಿಕ್ಕೆ ಶುರು ಮಾಡಿದ. 1 2 3 50 ತಿಂದರೆ ಅವ. 50 ಉಂಡಿ, 50 ಬೆಳ್ಳಿ ನಾಣ್ಯ ಟೊಂಕಕ್ಕೆ ಇಟ್ಕೊಂಡ ಹೊಂಟ. 50 ಹೊಂಟ. ಅವ್ರ ರಾಜಾಗ ಪಟವರ್ಧನಗೆ ಗಾಬರಿ ಆಯ್ತು. ಬ್ರಾಹ್ಮಣ ಮನಿ ಮುಡ್ತಾನೋ ಇಲ್ಲೋ, ಉಂಡಿಗೆ ತಿಂದುಬಿಟ್ಟಾನ, ಮನಿ ಮುಡ್ತಾನೋ ಇಲ್ಲ, ನಡುವೆ ಎಲ್ಲರೂ ಹೋಗಿಬಿಟ್ರೆ ನನಗೆ ಪಾಪ ಬರ್ತದೆ ನೋಡ್ರಪ್ಪ ಅಂತ ಕುದುರೆ ಹಚ್ಚಿ ಕಳಿಸಿದ್ನಂತ. ಹೋಗಿ 1 ತಾಸಾದ್ಮೇಲೆ ಇವು ಕುದುರೆ ಹತ್ಕೊಂಡು ಹೋದ್ರೆ ಆ ಬ್ರಾಹ್ಮಣ ಮನ್ಯಾಗ ಎಲಿ ಹತ್ಕೊಂಡು ಮತ್ತೆ ಅವಲಕ್ಕಿ ತಿನ್ಲಿಕ್ಕೆ ತಿಂದಂತ ಎಲಿ ಹತ್ಕೊಂಡು ಅವಲಕ್ಕಿ. ಏನ್ ಕತೆ ಇದು! ಹಿಂದಿನ ದಿವಸ ಹುರುಳಿ ತಿಂದು ಮರುದಿವಸ ಮತ್ತೆ ಯಥಾ ಪ್ರಕಾರ ಊಟಕ್ಕೆ ರೆಡಿ ಆಗ್ಬೇಕಾದ್ರೆ ಈ ಕೂಸು ಅದ್ರಿ ಈ ಬ್ರಾಹ್ಮಣಗೆ ಇಷ್ಟು ತಾಕತ್ತದ, ನಮ್ಮ ಬಾಯಿದೇವ್ರಿಗೆ ತಾಕತ್ತಿರೋದಿಲ್ವಾ? ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ ಪುರಾಯಿವ ಪುತ್ರೇ ಆರೋಗ್ಯಶಾಲಿನಿ. ನಿನ್ನೆ ಇದ್ದಂತೆ ಮೊನ್ನೆ ಇದ್ದಂತೆ ಇವತ್ತು ಆರೋಗ್ಯದಿಂದ ಇದ್ದದ್ದು ನೋಡಿ ವಿಸ್ಮೇರತಾಮುಪಜಗಾಮ, ಆಶ್ಚರ್ಯ ವ್ಯಕ್ತಪಡಿಸಿಲ್ಲು. ಅಮುಷ್ಯ ಜನನಿ, ಈ ಕೂಸಿನ ಅಮ್ಮ ವೇದವತಿ. ಅದಕ್ಕೆ ಪಂಡಿತಾಚಾರ್ಯ ಅಂತಾರೆ, ಅರ್ಥ ಅಂದ್ರೆ ಅಲ್ರಿ ಎಡ್ಡಡ್ಡಿದ್ದೀರಿ. ಖರೇ ಅಮ್ಮ ಈ ಕೂಸಿನ ಬಗ್ಗೆ ಎಂದೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕ? ಯಸ್ಯ ತ್ರಿಲೋಕ ಜನನಿ, ಅಮ್ಮ ಲಕ್ಷ್ಮೀದೇವಿ ಪೀತೆ ವಿಷ ಕುಡಿದ್ರು ಸಹಿತ ಈ ವಾಯುದೇವರು ವಿಷಪಾನವನ್ನ ಮಾಡಿದ್ರು. ನವಿಸ್ಮಯಮವಾಪ, ಆಶ್ಚರ್ಯ ಪಟ್ಟಿದ್ದೇ ಇಲ್ಲ. ಯಾರೋ ಲಕ್ಷ್ಮೀದೇವಿಗೆ ಹೋದ್ ಸುದ್ದಿ ಹೇಳಿದ್ರಂತ, ಅಮ್ಮ ನಿನ್ನ ಮಗ ವಿಷ ಕುಡಿದ್ರು. ಹಿಂಗ ಹಿಂಗ ಇಲ್ಲ, ಅಮ್ಮ ನಿನ್ನ ಮಗ ವಿಷ ಕುಡಿದ್ರು ಅಂತ ಹೇಳಿದ್ರೆ ಎಷ್ಟು ಗಾಬರಿ ಆಗ್ಬೇಕು, ಎಷ್ಟು ಚೀರಬೇಕು. ಓ ಮೈ ಗಾಡ್ ಅಂತ ಕಿವಿ ಮೇಲೆ ಕೈ ಇಟ್ಕೋಬೇಕು. ಓ ಭಗವಾನ್ ಅನ್ಬೇಕು. ಏನಿಲ್ರಿ, ಲಕ್ಷ್ಮೀದೇವಿ ಹೇಳಿದ್ರು ಇಲ್ಲ ಹಿಂಗ ಮತ್ತೆ ಕ್ಷೀರಸಾಗರ ಮಥನ ಮಾಡಿದ್ರು, ವಿಷ ಬಂದಿತ್ತು, ನಿನ್ನ ಮಗ ಘಟ 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 ಅಂತ ಕುಡಿದ್ಬಿಟ್ಟು ಹಿಂಗ. ಈತೆ ನವಿಸ್ಮಯ ಮವಾಪ, ಯಾಕೆ ಗೊತ್ತಿತ್ತವಳಿಗೆ ಅಮ್ಮನಿಗೆ ನನ್ನ ಮಗುವಿನ ತಾಕತ್ತೇನು ಅಂತ. ಇಂಥ ವಿಷಯ ಎಲ್ಲ ಕುಡಿದು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇರೋದು ನನ್ನ ಮಗನಿಗೆ ಅಂತ ಗೊತ್ತಿತ್ತು. ಹೇಗೆ ಕುಂತಿಗೆ ಭೀಮನ ಮೇಲೆ ವಿಶ್ವಾಸ ಇತ್ತು, ಹೇಗೆ ಮಹಾಲಕ್ಷ್ಮೀ ದೇವಿಗೆ ವಾಯುದೇವರ ಮೇಲೆ ವಿಶ್ವಾಸ. ಪಾಪಿಗೆ ಗೊತ್ತಿರ್ಲಿಲ್ರಿ, ವೇದವತಿ ಗಾಬರಿ ಆಗಿತ್ತು. ಆಮೇಲೆ ಏನ್ ಮಾಡಿದ್ರಿ, ಮುಂದಿನ ಕಥೆ ಕೇಳ್ರಿ, ಮುಕ್ತಾಯ ಮಾಡ್ತೀನಿ. ಕೊನೆಯ ಶ್ಲೋಕ. ಆ ಕೂಸಿಗೆ ಏನಾಗಬಾರ್ದು ಅಂತ ಅಮ್ಮ ಮ್ಯಾಲಿಂದ ಮೇಲೆ ಹಾಲು ಕುಡ್ಸೋಕಂತ. ತಾಯಿ ಹಾಲು ಔಷಧರಿ, ಮೇಲಿಂದ ಮೇಲೆ ಹಾಲು ಕುಡಿಸಿದ್ಲು. ಅಪ್ಪ ಕೂಸಿನ ತಡಿ ಮೇಲೆ ಕೂರ್ಸ್ಕೊಂಡು ಧನ್ವಂತರಿ ಮಂತ್ರ ಜಪ ಮಾಡಿದ. ಊರಿನಾಗಿದ್ದವ್ರೆಲ್ಲ ಸುದ್ದಿ ಬಂದಿತ್ತು ನೋಡ್ರಿ, ಊರಿನವ್ರಿಗೆಲ್ಲ ಸುದ್ದಿ ಹೊತ್ತಿತ್ತು. ಒಬ್ರಿಗೊಬ್ರು ಸುದ್ದಿರಿ. ಗೊತ್ತಾ ನಿಂಗೆ? ಏನು ಅದು ವಾಸುದೇವ ಹುರುಳಿ ತಿಂತಂತ. ಅಯ್ಯ ಎಂತ ಇದು, ಹೋ ನಡಿ, ಒಟ್ಟು ಸುದ್ದಿ ಇಡೀ ಊರು ತುಂಬ ಹುರುಳಿ ತಿಂದಾಯ್ತಾ? ಇದೆಯಾ ಕೂಸು? ಅಯ್ಯೋ ಗಟ್ಟಿ ಇದೆ, ನಡಿ, ಇದು ಅದೊಂದು ವಸ್ತು ಆಗ್ಬಿಡ್ತೀವಿ. ಹುರುಳಿ ತಿಂದಾಯ್ತಾ? ಗಟ್ಟಿ ಇಲ್ಲಿ ಇದೆಯಾ? ಗಟ್ಟಿ ಇದೆಯಾ? ಅಲ್ಲಿ ಎಲ್ಲ ಊರಿಂದ ಬರೋದು ಒಟ್ಟು ಊರಿನಾಗಿದ್ದವೆಲ್ಲ ಬಂದು ನೋಡ್ಕೊಂಡು ಹೋಗೋದು. ಈ 3 ಘಟನೆಯನ್ನ ಪಂಡಿತಾಚಾರ್ಯ ಒಂದೇ ಶ್ಲೋಕದಲ್ಲಿ ಸೇರಿಸ್ಬಿಟ್ಟು. ಸ್ತನ್ಯಂ ಮುಹುಹು ಕಿಲ ದದೌ ಜನನಿ ಗೃಹೀತ್ವಾ, ಜನನಿ ಗೃಹೀತ್ವಾ, ಅಮ್ಮ ಕೂಸಿನ ತಗೊಂಡು ಸ್ತನ್ಯಂ ಹಾಲನ್ನ ಮುಹುಹು ಮತ್ತೆ ಮತ್ತೆ ಕುಡಿಸಿದ್ಲು. ಕ್ಷೇಮಾಯತಂ ಕಿಲ ದದ ಜನಕೋ ಜಜಾಪ, ಕೂಸಿನ ತಗೊಂಡು ಜನಕ ಅಪ್ಪ
ಕ್ಷೇಮಾಯ ಕೂಸಿಗೆ ಕ್ಷೇಮವಾಗಲಿ ಅಂತ ಜಜಾಪ ಧನ್ವಂತರಿ ಮೊದಲು ಜಪ ಮಾಡಿದರು. ಅನ್ಯೋ ಜನೋಪಿ ಊರ್ನಾಗಿದ್ದವರೆಲ್ಲ ಬಂದು ಹೇಳ್ಬೇಕಂತ ನೋಡ್ಕೊ. ಎಂತ ವೇದವತಿ, ನಿಮ್ಮ ಹುಡುಗ ಚೆನ್ನಾಗಿದ್ದಾನೆ, ಅದು ಬರೋದು ಒಂದು ನಿಮಿಷ ಕೂಡೋದು, ಒಂದು ಲೋಟ ಬಾಯಾರಿಕೆ ತಗೊಂಡು ಹೋಗೋದು. ಮತ್ತೆ ಈ ಮಂದಿ ಮನೆಗೆ ಬಂದಾಗ ಬಾಯಾರಿಕೆ ಬಂದು ಇನ್ನೊಬ್ಬರ ಮನೆಗೆ ಬರೋದು ಅಂದ್ರೆ ಬಾಯಾರಿಕೆಗೆ ಬರೋದ್ರಿ, ಬೇರೆ ಇನ್ಯಾವುದೂ ಬರೋದಿಲ್ಲ. ಅದು ಇವ್ರು ಹಂಗೆ ಕಳಿಸ್ಲಿಕ್ಕೆ ಬರಂಗಿಲ್ರಿ. ಮನೆಗೆ ಬಂದಾಗ ಅಲ್ರಿ ಮನೆಗೆ ಹೋಗಿದ್ವಿ, ಒಂದು ಕಪ್ ಚಹಾ ಕೇಳಿಕ್ಕಾಗಿಲ್ಲ. ಇವು ನಮ್ಮ ಉತ್ತರ ಕರ್ನಾಟಕದ ಯಥಾ ಪ್ರಕಾರ ಹಾಲು ಬೇಡ, ಹಾಲು ಬೇಡ, ಹಾಲು ಕುಡಿಯೋಕೆ ಇಲ್ಲ, ಬರಂಗಿಲ್ಲ ಅವ್ರಿಗೆ, ಹಾಲೇ ಬರಂಗಿಲ್ಲ, ಪರ್ಮನೆಂಟ್ ವೃತ್ತ ಅವ್ರದ್ದು. ನಮ್ದು ಯಾವಾಗ ಹಾಲು ಬೇಡ, ಒಂದು ಕಪ್ ಚಹಾ ಕೇಳಿಕ್ಕಾಗಿಲ್ಲ. ಅದಕ್ಕೆ ಉತ್ತರ ಉಡುಪಿ ಕಡೆಗೆ ಹೋದ್ರೆ ಬಾಯಾರಿಕೆ ಅಂತ ಕೇಳ್ತಿರ್ತಾರೆ. ಫಸ್ಟ್ ಅವ್ರು ಹೋದ ಕೂಡಲೇ ಬಾಯಾರಿಕೆ ಅಂತ ಕೇಳಿದ್ರೆ ಮುಂದಿನ ಏನ್ರ ವ್ಯವಸ್ಥೆ ಎಳ್ನೀರೋ ಹಾಲು ಏನಂದಿರಬೇಕು. ಇವ್ರು ಬರೋದು ಕೇಳೋದು ಹೋಗೋದು. ಪಂಡಿತಾಚಾರ್ಯರಂದ್ರು ನಿಜವಾಗಿ ಈ 3 ಮಂದಿ ಇದ್ದಾರಲ್ಲ, ಅಪ್ಪ ಅಮ್ಮ ಊರಿನ ಜನ, ಅವ್ರಿಗೆ ಬೇಕಾದದ್ದೇನು ಅಂತ ಕೇಳಿದ್ರು. ಅದಕ್ಕೆ ಕಿಲ 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 ಅಂತ 3 ಸರ್ತಿ ಹೇಳಿದ್ದಾರೆ. ನೋಡ್ಕೊಳ್ರಿ ಎಷ್ಟು ಚೆನ್ನಾಗಿದೆ ಶ್ಲೋಕದಲ್ಲಿ. ಸ್ತನ್ಯಂ ಮುಹು ಕಿಲ ದದೌ ಜನನೀ ಗೃಹೀತ್ವ ಒಂದು ಸರ್ತಿ, ಕ್ಷೇಮಾಯತಂ ಕಿಲ ದದ ಜನಕೋ ಜಜಾಪ 2ನೇ ಸರ್ತಿ, ಅನ್ಯೋ ಜನೋಪಿ ಕಿಲ ಲಾಲಯತಿ ಸ್ಮ ಕಿಂತು 3 ಸರ್ತಿ ಕಿಲ 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 ಅಂತ ಯಾಕೆ ಬಂತು? ಏನೋ ಶ್ಲೋಕ ಭರ್ತಿ ಮಾಡಬೇಕಾಗಿತ್ತು ಪಂಡಿತಾಚಾರ್ಯರಿಗೆ, ಕಿಲ ಕಿಲ ಅಂತ ಹಾಕಿದ್ರ ಅಲ್ಲ. ಇವ್ರು ಯಾವಾಗ ಬಂದಾಗೋ ಆ ಕೂಸು ಕಿಲ ಕಿಲ ಅಂತ ನಕ್ಕೋತೇ ಇತ್ತಂತದ್ದು, ಏನು ವ್ಯತ್ಯಾಸ ಆಗಿದ್ದಿಲ್ಲ ಅಂತ ಅದಕ್ಕೆ ಕಿಲ 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 ಅಂತ ಇಟ್ಟರು ಅಷ್ಟೆ. ಸುಮ್ಮನೆ ಹೇಳ್ತಿರ್ಬೇಕಲ್ಲ ಏನು. ಅದಕ್ಕೆ ಪಂಡಿತಾಚಾರ್ಯರು ಭಾವಪ್ರಕಾಶಕ್ಕೆ ಅದೇ ಬರ್ತಾರೆ, ಕಿಲ ಇತಿ ಅಪರಮಾರ್ಥೇ. ಅದಷ್ಟು ಸುಳ್ಳು ಅಂತಲ್ಲ. ಯಾವ ಸುಳ್ಳು? ಅವ್ವ ಹಾಲು ಕುಡಿಸಿದ್ದು ಸುಳ್ಳು, ಈ ಜನ ಬಂದದ್ದು ಸುಳ್ಳು, ಅಪ್ಪ ಜಪ ಮಾಡಿದ್ದು ಸುಳ್ಳು. ಮತ್ತೆ ಎದಕ್ಕೆ? ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ಆ ಕೂಸಿನ ನಗು ನೋಡಬೇಕು ಅಂತ ಬಂದಿದ್ರಂತ. ಆ ಕೂಸಿಗೆ ಏನಾಗಿದೆ ಅಂತ ಬಂದಿಲ್ಲ. ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ಆ ಮಧ್ವಾಚಾರ್ಯರು ವಾಸುದೇವ ಬಾಯಿ ತೆಗೆದು ನಕ್ರೆ ಅದನ್ನ ನೋಡ್ಬೇಕು ಅಂತ ಬರ್ಬೇಕು. ಇನ್ಯಾವುದಲ್ಲ, ಈ ಅಮ್ಮನಿಗೆ ಹಾಲು ಕುಡಿಸ್ಬೇಕು ಅಂತಿಲ್ಲ. ತೊಡೆ ಮೇಲೆ ಹಾಕೊಂಡಾಗ ಆ ಕೂಸು ನಗ್ತದಲ್ಲ, ಆ ನಕ್ಕದ್ ನೋಡ್ಬೇಕು ಅಂತ. ಅಪ್ಪ ತೊಡೆ ಮೇಲೆ ಕೂಡಿಸ್ಕೊಂಡು ಧನ್ವಂತರಿ ಮಾಡುವಾಗ ಧನ್ವಂತರಿ ಮಾಡ್ಬೇಕಂತಲ್ಲ, ಆ ಕೂಸು ನಗದದೆಲ್ಲ ನೋಡ್ಬೇಕು ಅಂತ. ಊರಿನವ್ರು ಬಂದದ್ದು ಯಾಕೆ ಅಂದ್ರೆ ಆ ಕೂಸು ನಗುವಿನ ನೋಡ್ಬೇಕು ಅಂತ ಬಂದಂತೆ. ಅದಕ್ಕೆ 3 ಬಾರಿ ಕಿಲ 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 ಅಂತ ಹೇಳಿ ಅಪರಮಾರ್ಥ. ಅಮ್ಮ ಹಾಲು ಕುಡಿಸಿದ್ದು ನೆಪ, ಅಪ್ಪ ಜಪ ಮಾಡಿದ್ದು ನೆಪ, ಊರಿನವ್ರು ಬಂದದ್ದು ನೆಪ. ಎದಕ್ಕೆ ಬಂದಿದ್ರು ಅಂದ್ರೆ ಆ ಕೂಸಿನ ಮುಖ ನೋಡಿ ನಕ್ಕು ಹೋಗಬೇಕು ಅಂತ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಯಶೋದೆ ಕೃಷ್ಣನನ್ನ ತೊಡೆ ಮೇಲೆ ಹಾಕೋಬೇಕಂತ ಹಿಂಗ ಕೂಸು ಮಲ್ಕೊಂಡದ ಅಂತನ್ನೋ ಹೊತ್ತಿಗೆ ತನ ಒಂಚೂರ್ಗೆಲ್ಲ ಹಿಂಗೆ ಚೂಟ್ಬೇಕಂತ ಯಶೋದ. ಯಾಕಂದ್ರೆ ಮಲಗಿದ್ರೆ ನಾನು ನೋಡಂಗೆ ಇಲ್ಲ ಅಂದ್ರೆ ಆ ಕೂಸು ಮತ್ತೆ ಚೂಟ್ಕೊಂಡ್ಕೊಳ್ಳಿ ಹೆಚ್ಚಾಗ್ತಾರೆ. ಈ ಕೆಲವ್ರು ತಗೊಳ್ಳಿ ಚೂಟೋದು ಅವ್ರ ತೊಟ್ಲ ತೂಗುವುದು ಅವ್ರ ಅಂತ ಹಿಂಗಿರಂಗಿಲ್ಲ ಕಾರ್ಯಕ್ರಮ. ಹಿಂಗೆ ಚೂಡಿಕೊಂಡು ಮತ್ತೆ ಅದು ಕೂಸು ಹಿಂಗೆ ಹೇಳ್ತಿತ್ತು. ಎದ್ದು ಕೂಡಲೇ ಅಮ್ಮ ನೋಡಿ ಹಿಂಗೊಂದು ಸ್ಮೈಲ್ ಕೊಡ್ತಿತ್ತಂತ, ಆನಂದ ಆಗ್ತಿತ್ತು ಯಶೋದಾಗ. ಆಹಾ, ಮತ್ತೆ ಕಣ ಮುಚ್ತಿದ್ರು ಕೃಷ್ಣ. ಬಿಡಬೇಕಾ ಈ ಹೆಣ್ಮಗಳು ಆ ಕೂದಲ ಕೈ ಹಾಕೋದು. ಈ ಹುಡುಗರು ಮಲ್ಕೊಂಡಾಗ ಇವರಿ ಅಮ್ಮಂದ್ರ ಕೆಲಸ ಬೇರೆ ಏನಿರ್ತಾವೆ ಹೇಳ್ರಂತ. ಆ ಕೂದಲು ಕೈ ಹಾಕಿ ಹಿಂಗೆ ಮಾಡಿದೆ, ಗಟ್ಲೆ ಹಿಂಗೆ ತಿಂದೆ, ಕಿವಿ ಹಿಂಗಂದೆ, ಕಾಲೆತ್ತು ಹಿಂಗೆ ಬಡ್ದೆ. ಆ ಕೂಸು ಮಲ್ಕೊಳಿಕ್ ಬಿಡುದಿಲ್ರಿ. ನಾನು ನೋಡಿದೆಲ್ರ. ಯಾಕೆ ಮಾಡ್ತಾರೆ ಈ ಅಮ್ಮಂದ್ರು? ಅದ್ರ ಹಿಂದೆ ಒಂದು ಸೈಕಾಲಜಿ ಅದು. ಏನು ಅಂದರೆ ಕೂಸು ಮಲಗಿ ಬಿಟ್ರೆ ನನ್ನ ನೋಡೋದಿಲ್ಲ, ನನ್ನ ನೋಡಿ ನಗೋದಿಲ್ಲ. ತಾಯಿಗೆ ಮಗು ಸರ್ವಸ್ವ, ಇನ್ನೇನಿಲ್ಲ ಅವಳಿಗೆ. ತಾಯಿಗೆ ಮಗು ಸರ್ವಸ್ವ ಆದ್ರಿಂದ ತನ್ನ ಸರ್ವಸ್ವವಾದ ಮಗುವಿನ ಮುಖದಲ್ಲಿ ನಗು ಕಾಣೋದೆ ಆನಂದ. ಅದಕ್ಕೆ ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ಅದಕ್ಕಾಗಿ ಬಂದಿದ್ರು ಅಂತ ಪಂಡಿತಾಚಾರ್ಯ ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ